ಎಲ್ಲರಿಗೂ ನಮಸ್ಕಾರ. ನೋಡ್ರಿ, ಇವತ್ತಿನ ತರಗತಿ ಖಂಡಗಳ ಬಗ್ಗೆ. ಅಂದರೆ ನಿಮ್ಗೆ ಆಲ್ರೆಡಿ ಏಷ್ಯಾ ಖಂಡ, ಆಫ್ರಿಕಾ ಮತ್ತು ಉತ್ತರ ಅಮೇರಿಕಾದ ಬಗ್ಗೆ ಪಾಠ ಮಾಡಿದ್ದೆ. ಮತ್ತು ಇವತ್ತು ನಾಲ್ಕನೇ ಭೂಖಂಡ ಅಂದರೆ ದಕ್ಷಿಣ ಅಮೇರಿಕಾ ಅಂದರೆ ಪ್ರಪಂಚದ ಅತಿ ದೊಡ್ಡ ಖಂಡಗಳಲ್ಲಿ ನಾಲ್ಕನೇ ಸ್ಥಾನದಾಗ ಐತಿ. ಅಂದರೆ ವಿಸ್ತೀರ್ಣದಲ್ಲಿ ಅದು ನಿಮ್ಗೆ ಗೊತ್ತಿರಬೇಕು. ಏಷ್ಯಾ ಅತಿ ದೊಡ್ಡ ಖಂಡ, ಅದು ಬಿಟ್ಟರೆ ಆಫ್ರಿಕಾ, ಅದಾದಮೇಲೆ ಉತ್ತರ ಅಮೇರಿಕಾ, ಅದಾದಮೇಲೆ ದಕ್ಷಿಣ ಅಮೇರಿಕಾ ಐತೆ. ದಕ್ಷಿಣ ಅಮೇರಿಕಾದ ಬಗ್ಗೆ 7ನೇ ತರಗತಿ ಪುಸ್ತಕದಲ್ಲಿ ಇಲ್ಲಿ ಬೇಕಾದರೆ ಹೆಡ್ಡಿಂಗ್ ಹಾಕಿದ್ದೀವಿ ನೋಡಪ್ಪ. 7ನೇ ತರಗತಿ ಪುಸ್ತಕ ಸಮಾಜ ವಿಜ್ಞಾನ ಪುಸ್ತಕದಲ್ಲಿ ಏನು ಕೊಟ್ಟನ ಮತ್ತು ನಾವೇನು ಅಪ್ಡೇಟ್ ಮಾಡೀವಿ, ಮತ್ತಿನ್ನು ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಬಂದ ಅಂತ ಕೇಸೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ. ಒಂದ್ಸಲ ಬೇಕಾದರೆ ಮ್ಯಾಪ್ನ ಒಂದ್ಸಲ ಗಮನಿಸ್ರಿ. ಅದ್ರ ಬಗ್ಗೆ ದಕ್ಷಿಣ ಅಮೇರಿಕಾ ಕಾಂಟಿನೆಂಟ್ ನಮಗೆ ಇಂಪಾರ್ಟೆಂಟ್. ಮುಂದಿನ ಒಂದು ಸ್ಲೈಡ್ನಲ್ಲಿ ಇದೆ, ಎಲ್ಲ ಮ್ಯಾಪ್ ಇದೆ, ಅದ್ರ ಬಗ್ಗೆ ಸರಿಯಾಗಿ ನೋಡೋಣ ಅಂತ. ಫಸ್ಟು ನೀವು 7ನೇ ತರಗತಿ ಪುಸ್ತಕ ತೆಗೆದ ಮೇಲೆ ಅಲ್ಲಿ ದಕ್ಷಿಣ ಅಮೇರಿಕಾ ಖಂಡ ಅಂತ ಕೊಟ್ಟು ಸ್ವಲ್ಪ ಡ್ಯಾಶ್ ಕೊಟ್ಟಿಗೆಸಿ ಯಾಂಡೀಸ್ಗಳ ನಾಡು ಅಂತ ಕೊಟ್ಟಾನ. ಅಂದರೆ ಇಲ್ಲಿ ಪ್ರಮುಖವಾಗಿ ಯಾಂಡೀಸ್ ಪರ್ವತಗಳು ಕಂಡು ಬರ್ತಾವೆ. ಪ್ರಪಂಚದ ಅತ್ಯಂತ ಉದ್ದವಾದ ಪರ್ವತಗಳು ಭಾಳ ಇಂಪಾರ್ಟೆಂಟ್ ಐತೆ. ಸರಿಯಾಗಿ ಇದ್ರನ್ನ ಅಪ್ಡೇಟ್ ಮಾಡ್ಕೋಬೇಕು ಅಷ್ಟೇ. ಅಂದರೆ ಸ್ವಲ್ಪ ಓದ್ಕೋಬೇಕು. ನಮಗೇನಪ್ಪ ಇಲ್ಲಿ ಮೇನ್ ಇಂಪಾರ್ಟೆಂಟು ಮ್ಯಾಪ್ನ ಗಮನಿಸ್ಬೇಕು. ಮ್ಯಾಪ್ ಗಮನಿಸಿದ್ರೆ ಮಾತ್ರ ನಮಗೆ ನೆನಪಿನ ಶಕ್ತಿ ಏನಂತ ಹೇಳ್ರಿ ಜಾಸ್ತಿ ಆಯ್ತು. ಅಂದರೆ ನೆನಪು ಜಾಸ್ತಿ ದಿನ ಉಳಿತದ ಅಂತ ನಮಗೆ ಸರಿಯಾಗಿ ಗಮನಿಸ್ಬೇಕಾಗ್ತದ. ಒಂದೊಂದೇ ತಿಳ್ಕೊಳ್ಳೋಣ ಅಂತ. ಮತ್ತು ಬೈ ಚಾನ್ಸ್ ಯಾವುದಾದ್ರೂ ಮಿಸ್ ಮಾಡಿದ್ರಿಗಿನ ಮುಂದಿನ ಒಂದು ತರಗತಿಯಲ್ಲಿ ಅಪ್ಡೇಟ್ ಮಾಡೋಣ ಅಂತ. ಅದೇನು ದೊಡ್ಡದಲ್ಲ. ಸರಿಯಾಗಿ ನೀವು ಸ್ವಲ್ಪ ಸಿಂಪಲ್ ಆಗಿ ನಮಗೆ ವರ್ಲ್ಡ್ ಭೂಪಟ ಅಂದರೆ ಪ್ರಪಂಚದ ಭೂಪಟದಲ್ಲಿ ದಕ್ಷಿಣ ಅಮೇರಿಕಾ ಎಲ್ಲೈತಿ ಅದು ನಮಗೆ ಲೊಕೇಶನ್ ಗೊತ್ತಿರ್ಬೇಕು. ಅದು ನಮಗೆ ಭಾಳ ಇಂಪಾರ್ಟೆಂಟ್. ಸರಿಯಾಗಿ ಗಮನಿಸ್ರಿ. ಬೇಕಾದ್ರೆ ಇಲ್ಲಿ ಹೇಳ್ತೀನಿ ನೋಡಪ್ಪ, ಇಲ್ಲಿ ನಮಗಿಲ್ಲಿ ಸೌತ್ ಅಮೇರಿಕಾ ಇಲ್ಲಿದೆ ನೋಡ್ರಿ. ಸೌತ್ ಅಮೇರಿಕಾ ಅಂದರೆ ನಮಗೆ ಇಲ್ಲಿ ಏನು ಗಮನಿಸ್ಬೇಕಂತ ಕೊಟ್ಟರೆಗಿನ ದಕ್ಷಿಣ ಅಮೇರಿಕಾ, ಇಲ್ಲಿ ದಕ್ಷಿಣ ಅಮೇರಿಕಾ ಕಾಂಟಿನೆಂಟ್, ದಕ್ಷಿಣ ಅಮೇರಿಕಾ ಕಾಂಟಿನೆಂಟ್ ಅಲ್ಲಿ ನಮಗೆ 12ರಿಂದ 13 ದೇಶಗಳು ಸಿಗ್ತಾವೆ. ನಮಗೆ ಅದ್ರ ಬಗ್ಗೆ ಡೀಟೇಲ್ಸ್ ಇಲ್ಲಿ ಯಾವ್ಯಾವ ದೇಶಗಳು ಬರ್ತಾವಂತಗುನ ಇಲ್ಲಿ ಹಾಕಿದ್ದೀವಿ. ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ. ಬಟ್ ನಮಗೆ ದಕ್ಷಿಣ ಅಮೇರಿಕಾ ಖಂಡದ ಲೊಕೇಶನ್ ಅಂದರೆ ದಕ್ಷಿಣ ಅಮೇರಿಕಾ ಖಂಡದ ಪ್ಲೇಸ್ ಎಲ್ಲೈತೆ ಅಂತ. ಪ್ಲೇಸ್ ನೋಡ್ರಿ, ದಕ್ಷಿಣ ಅಮೇರಿಕಾ ಖಂಡದ್ದು ಅಂದರೆ ಸೌತ್ ಅಮೇರಿಕಾ ಭಾರಿ ಇಂಪಾರ್ಟೆಂಟ್. ಮತ್ತೆ ಒಂದೊಂದೇ ತಿಳ್ಕೋಬೇಕು. ಇಲ್ಲಿ ಇಕ್ವೇಟಾರ್ ಅಂತ ಐತಿ. ಇಕ್ವೇಟಾರ್ ಅಂದರೆ ಇಕ್ವೇಟಾರ್ ಅಂತ ಕೊಟ್ಟರೆ ಸಮಭಾಜಕ ವೃತ್ತ ಅಂದರೆ 0 ಡಿಗ್ರಿ ಅಕ್ಷಾಂಶ. ನಮಗೆ ನೋಡ್ರಿ ಇಂಪಾರ್ಟೆಂಟ್ ಅಲ್ಲಿ ಸ್ವಲ್ಪ ಸಿಂಪಲ್ ಆಗಿ ಇಲ್ಲಿ 0 ಡಿಗ್ರಿ ಅಕ್ಷಾಂಶ ಅಂದರೆ ಇಕ್ವೇಟರ್ ಐತಲ್ಲ, ಸಮಭಾಜಕ ವೃತ್ತ, ಅತ್ಯಂತ ದೊಡ್ಡ ವೃತ್ತ ಐತಲ್ಲಪ್ಪ. ಅಲ್ಲಿ ನಮಗೆ ದಕ್ಷಿಣ ಅಮೇರಿಕಾ ಖಂಡದ ನೋಡ್ರಿ, ದಕ್ಷಿಣ ಅಮೇರಿಕಾ ಖಂಡದ ನಮಗೆ ಉತ್ತರ ಭಾಗದಲ್ಲಿ ಹಾದು ಹೋಗ್ಯದ. ದಕ್ಷಿಣ ಅಮೇರಿಕಾ ಖಂಡದ ಉತ್ತರ ಭಾಗದಲ್ಲಿ ನಮಗೆ 0 ಡಿಗ್ರಿ ಅಕ್ಷಾಂಶ ಹಾದು ಹೋಗ್ಯದ. ಮತ್ತು ಇನ್ನೊಂದು ಕೆಳಗಡೆ ಇನ್ನೊಂದು ಗಮನಿಸ್ರಿ, ಇಲ್ಲಿದೆ ನೋಡ್ರಿ ಟ್ರಾಫಿಕ್ ಆಫ್ ಕ್ಯಾಪ್ರಿಕಾನ್ ಅಂತ ಕೇಸೆ ಅಂದರೆ 23 ಡಿಗ್ರಿ ನಮಗೆ ಮಕರ ಸಂಕ್ರಾಂತಿ ಇರುತ್ತಾ. ಇಲ್ಲಿ ಕರ್ಕಾಟಕ ಸಂಕ್ರಾಂತಿ ಇರುತ್ತಾ, ಅಲ್ಲಿ ಬರ್ತದೆ, ಮೇಲೆ ಬರ್ತದೆ ನೋಡ್ರಿ. ಕರ್ಕಾಟಕ ಸಂಕ್ರಾಂತಿ ಇರುತ್ತಾ ನಮ್ಮ ದಕ್ಷಿಣ ಅಮೇರಿಕಾ ಖಂಡಕ್ಕೆ ಟಚ್ ಆಗಿಲ್ಲ. ಹೌದು, ನಮಗೆ ಮಕರ ಸಂಕ್ರಾಂತಿ ಇರುತ್ತಾ ಅಂದರೆ ಕೆಳಗಡೆ ಇದೆ ನೋಡ್ರಿ ಟ್ರಾಫಿಕ್ ಆಫ್ ಕ್ಯಾಪ್ರಿಕಾನ್ ಅಂತ ಐತೆ. ಟ್ರಾಫಿಕ್ ಆಫ್ ಕ್ಯಾಪ್ರಿಕಾನ್ ಒಂದು ದಕ್ಷಿಣ ಅಮೇರಿಕಾ ಖಂಡದ ಮಧ್ಯಭಾಗದಲ್ಲಿ ಏನಾಗ್ಯದಲ್ರಿ ಅದು ಹೋಗ್ಯದ. ಇಷ್ಟು ನಿಮಗೆ ಗೊತ್ತಿರಬೇಕು. ಅಂದರೆ ಓದ್ತಾ ಆಟೋಮೆಟಿಕ್ ಆಗಿ ನಾಲೆಜ್ ಏನಂತೇಳ್ರಿ ಇನ್ಕ್ರೀಸ್ ಮಾಡ್ಕೋಬೇಕು ನೀವು. ಮತ್ತೆ ಇನ್ನೊಂದು ಏನಂತ ಕೊಟ್ರೆಗಿನ ಭೂಪಟವನ್ನು ಗಮನಿಸಿರ್ಬೇಕ. ನಮಗೆ ಏನು ಗೊತ್ತಿಲ್ಲ ಅಂದ್ರೆ ಪರವಾಗಿಲ್ಲ, ನಮಗೆ ಸಮಭಾಜಕ ವೃತ್ತ ಗೊತ್ತಿರಬೇಕು. ಇಲ್ಲಾಂದ್ರೆಗಿನ 23 ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಐತಲ್ಲ, ಟ್ರಾಫಿಕ್ ಆಫ್ ಕ್ಯಾನ್ಸರ್ ಗೊತ್ತಿರಬೇಕು. ಇಲ್ಲಾಂದ್ರೆ 23 ಡಿಗ್ರಿ ನಮಗೆ ಮಕರ ಸಂಕ್ರಾಂತಿ ವೃತ್ತ, ಟ್ರಾಫಿಕ್ ಆಫ್ ಕ್ಯಾಪ್ರಿಕಾನ್ ಬಗ್ಗೆ ಗೊತ್ತಿರಬೇಕು. ಸ್ವಲ್ಪ ಸಿಂಪಲ್ ಆಗಿ ಗಮನಿಸಿಬಿಟ್ರೆ ಆಟೋಮೆಟಿಕ್ ಆಗಿ ನಾಲೆಜ್ ಇದಾಗ್ಬಿಡ್ತದೆ. ಯಾಕಂದ್ರೆ ಇದ್ರನ್ನ 7ನೇ ತರಗತಿ ಮಕ್ಕಳಿಗಿಟ್ಟಾರ ಸಿಲೆಬಸ್, ಅದಿಷ್ಟು ಇಂಪಾರ್ಟೆಂಟ್ ಐತೆ. ಯಾವ್ದಲ್ರಿ ದಕ್ಷಿಣ ಅಮೇರಿಕಾ ಕಾಂಟಿನೆಂಟ್ ಬಗ್ಗೆ. ಇನ್ನೊಂದು ಏನು ತಿಳ್ಕೊಬೇಕಂತ ಕೊಟ್ರೆಗಿನ ಇಲ್ಲಿ ನಮಗೆ ಉತ್ತರ ಅಮೇರಿಕಾ ಐತೆ ನೋಡ್ರಿ, ಮೇಲೆ ಉತ್ತರ ಅಮೇರಿಕಾ, ಕೆಳಗಡೆ ದಕ್ಷಿಣ ಅಮೇರಿಕಾ. ಇದರ ಮಧ್ಯದಲ್ಲಿ ಒಂದು ಕೆನಾಲ್ ಬರ್ತದ, ಅಂದರೆ ಪನಾಮಾ ಕಾಲುವೆ ಅಂತ ಕೇಸ್. ಅದು ಪನಾಮಾ ಕಾಲುವೆ ಬಗ್ಗೆ ಇದ್ರಾಗ ನೆಕ್ಸ್ಟ್ ಸ್ಲೈಡ್ನಾಗ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ. ಅಂದರೆ ನಮಗೆ ಉತ್ತರ ಅಮೇರಿಕಾ ಮತ್ತು ದಕ್ಷಿಣ ಅಮೇರಿಕಾವನ್ನು ಪ್ರತ್ಯೇಕಿಸುವಂಥ ಕಾಲುವೆ ಅದು ಯಾವ್ದಾದ್ರು ಇದ್ರಿಗಿನ ಅದು ಪನಾಮಾ ಕಾಲುವೆ. ಅದು ನಿಮಗೆ ಗಮನಿಸ್ಬೇಕಂದ್ರೆ ನೋಡ್ತಾ ನಿಮ್ಗೆ ಆಟೋಮೆಟಿಕ್ ಆಗಿ ನಾಲೆಜ್ ಏನಾಗಬೇಕು ಹೇಳ್ರಿ ಇನ್ಕ್ರೀಸ್ ಆಗ್ಬೇಕು. ಇಷ್ಟು ಸ್ವಲ್ಪ ಗೊತ್ತಿರಬೇಕು. ಮತ್ತೆ ಇದ್ರದ್ದು ಸಣ್ಣದು ಇಲ್ಲಿ ಇಮೇಜ್ ಸಣ್ಣದೈತಲ್ಲಪ್ಪ, ಅದೇ ಇಮೇಜ್ ಇಲ್ಲಿ ದೊಡ್ಡದಾಕಿ ನೋಡಿ. ಬೇಕಾದ್ರೆ ಒಂದ್ಸಲ ಗಮನಿಸಿ ನೋಡ್ರಿ. ಇಲ್ಲಿ ವೆನಿಜುವೆಲಾ ಅಂತ ಐತೆ. ನಿಮಗೆ ವೆನಿಜುವೆಲಾ ದೇಶ ಅಂದ ತಕ್ಷಣ ನಮಗೆ ಇಂಪಾರ್ಟೆಂಟ್ ಮಾಡೆಲಿಂಗ್ ಇಲ್ಲಾಂದ್ರೆಗಿನ ವಿನ್ಯಾಸ ಅದಕ್ಕೆ ಫೇಮಸ್. ಅದು ಯಾವ್ದು ಹೇಳ್ರಿ ವೆನಿಜುವೆಲಾ. ಅತ್ಯಂತ ಹೆಚ್ಚು ಜನ ವಿಶ್ವ ಸುಂದರಿಯರಾಗಿರೋದಿಲ್ಲ, ಅದ್ರ ಬಗ್ಗೆ ಜಿಕೆದಾಗ ಡಿಸ್ಕಸ್ ಮಾಡೋಣ ಅಂತ. ಬಟ್ ವೆನಿಜುವೆಲಾನೇ ಇದು ದಕ್ಷಿಣ ಅಮೇರಿಕಾ ಖಂಡದ ನಮಗೆ ಉತ್ತರ ಭಾಗದಲ್ಲಿ ಐತೆ. ಅದು ನಿಮಗೆ ಗಮನಿಸ್ಬೇಕು. ಮತ್ತೆ ದಕ್ಷಿಣ ಅಮೇರಿಕಾ ಖಂಡದಲ್ಲಿ
ಅತಿ ದೊಡ್ಡ ದೇಶ ಇದೆ ಯಾವ್ದು ಹೇಳ್ರಿ? ಆ ಬ್ರೆಜಿಲ್ ದೇಶದ ಆ ಕ್ಯಾಪಿಟಲ್ ಸಿಟಿ ಆ ಬ್ರಾಸಿಲಿಯಾ ಅಂತ ಬರ್ತದೆ. ಇಲ್ಲಿ ಬೇಕಾದ ಆ ಕ್ಯಾಪಿಟಲ್ ಸಿಟಿ ಐತಿ. ಅಂದ್ರೆ ಇನ್ನ ಮುಂದೆ ಡಿಸ್ಕಸ್ ಮಾಡೋಣ ಅಂತ ಒಂದು ಇಮೇಜ್ ಕ್ರಿಯೇಟ್ ಆಗ್ಬೇಕು ನಿಮ್ಮ ಹತ್ರ. ನಾವೀಗ ದಕ್ಷಿಣ ಅಮೆರಿಕ ಖಂಡದ ಬಗ್ಗೆ ಡಿಸ್ಕಸ್ ಮಾಡಕತ್ತೀವಿ, ಇದು 7ನೇ ತರಗತಿ ಪುಸ್ತಕದಲ್ಲಿ ಐತೆ, ಹಿಂಗ ನೋಡಕತ್ತೀವಿ, ಹಿಂಗ ಅಪ್ಡೇಟ್ ಮಾಡ್ಯಾರ, ನಾವು ಹಿಂಗೆ ತಿಳ್ಕೊಬೇಕಂತ ನಿಮ್ಗೆ ಆ ಒಂದು ಐಡಿಯಾ ಬರ್ತದ. ಮತ್ತೆ ಇನ್ನೊಂದು ಏನಂತ ಕೊಟ್ರೆಗಿನ್ನ ನಮಗೆ ಇನ್ನೊಂದು ಇಲ್ಲಿ ಆ ದೇಶ ನೋಡ್ರಿ, ಆ ಪೆರು ಅಂತ ಐತೆ. ಪೆರು ದೇಶದ ಕ್ಯಾಪಿಟಲ್ ಸಿಟಿ ಆ ಲೀಮಾ ಅಂತ ಬರ್ತದ. ಎಲ್ಲ ದೇಶದ ಕ್ಯಾಪಿಟಲ್ ಸಿಟಿಗಳು ನಮಗೆ ಬೇಡ, ನಮ್ಗೆ ಯಾವ ಇಂಪಾರ್ಟೆಂಟ್ ಇದಾವ ಅಷ್ಟು ಮಾತ್ರ ಗಮನಿಸೋಣ ಅಂತ. ಮತ್ತೆ ನೋಡ್ರಿ ಇಲ್ಲಿ ಬೋಲಿವಿಯಾ ಅಂತ ಐತೆ. ಬೋಲಿವಿಯಾ ಬಹಳ ಇಂಪಾರ್ಟೆಂಟ್. ಬೋಲಿವಿಯಾ ಅದ್ರದ್ದು ಕ್ಯಾಪಿಟಲ್ ಸಿಟಿ ಲಾಪಾಜ್ ಅಂತ ಬರ್ತದ. ನಮಗೆ ನೋಡ್ರಿ ಇನ್ನೊಂದು ಗೊತ್ತಿರಲಿ, ಇಲ್ಲಿ ಬೋಲಿವಿಯಾ ಮತ್ತೆ ಇನ್ನೊಂದು ಇಲ್ಲಿ ಪೆರುಗ್ವೆ ಅಂತ ಐತಿ. ಪೆರುಗ್ವೆ ಇಲ್ಲಿ ಕಾಣಬಲ್ತ ನಿಮಗ. ಇಲ್ಲಿ ಒಂದು ದೇಶ ಐತಿ, ಯಾವ್ದಂತ ಕೊಟ್ರೆ ಪೆರುಗ್ವೆ ನಮಗ ಇಂಪಾರ್ಟೆಂಟ್. ಇಲ್ಲಿ ಬೋಲಿವಿಯಾ ಮತ್ತೆ ಪೆರುಗ್ವೆ ಇವೆರಡು ದೇಶಗಳನ್ನು ಹೊರತುಪಡಿಸಿರಿಗಿನ ಆ ಎಲ್ಲಾ ದೇಶಗಳಿಗೆ ಇಲ್ಲಿ ಕರಾವಳಿ ತೀರ ಐತಿ. ಯಾವ ಖಂಡದಲ್ಲಿ ಅಂತ ಕೊಟ್ರೆ ಅದು ದಕ್ಷಿಣ ಅಮೆರಿಕ ಖಂಡ. ನಿಮ್ಗೆ 7ನೇ ತರಗತಿ ಪುಸ್ತಕದಲ್ಲಿಗೂ ಕೊಟ್ಟಾನ. ನಮ್ಗೆ ಏನಂತ ಕೊಟ್ಟಾನ ಇಂಪಾರ್ಟೆಂಟು, ಇಲ್ಲಿ ಬೋಲಿವಿಯಾ ಮತ್ತು ಪೆರುಗ್ವೆ ದೇಶಗಳನ್ನು ಹೊರತುಪಡಿಸಿ ದಕ್ಷಿಣ ಅಮೆರಿಕ ಖಂಡದ ಎಲ್ಲಾ ದೇಶಗಳು ಆ ಕರಾವಳಿ ತೀರವನ್ನು ಹೊಂದಿವೆ, ಅದು ಇಂಪಾರ್ಟೆಂಟು. ಮತ್ತೆ ಇಲ್ಲಿ ಇಂಪಾರ್ಟೆಂಟ್ ಇಲ್ಲಿ ಆಂಡೀಸ್ ಪರ್ವತಗಳು ಬರ್ತಾವ, ಅದ್ರ ಬಗ್ಗೆ ಆ ಇಮೇಜ್ ಗಮನಿಸೋಣ. ಮತ್ತೆ ಇಲ್ಲಿ ನೋಡ್ರಿ ಚಿಲಿ ಅಂತ ದೇಶ ಐತೆ. ಚಿಲಿ ಅಂತ ದೇಶ ಬಹಳ ಫೇಮಸ್. ಆಮೇಲೆ ಇಲ್ಲಿ ಅರ್ಜೆಂಟೈನಾ ಅಂತ ಐತೆ. ಅರ್ಜೆಂಟೈನಾ ನೋಡ್ರಿ ಅದ್ರದ್ದು ಆ ಕ್ಯಾಪಿಟಲ್ ಸಿಟಿ ಬ್ಯೂನಸ್ ಐರಿಸ್ ಅಂತ ಬರ್ತದ. ಅರ್ಜೆಂಟೈನಾ ಮತ್ತು ಬ್ರೆಜಿಲ್ ದೇಶಗಳು ಫುಟ್ಬಾಲಿಗೆ ಫೇಮಸ್, ಫುಟ್ಬಾಲಿಗೆ ಅತ್ಯಂತ ಇಂಪಾರ್ಟೆಂಟ್ ಅಂತ. ಯಾವ್ದು ಹೇಳ್ರಿ? ಒಂದು ಅರ್ಜೆಂಟೈನಾ ದೇಶ ಮತ್ತೆ ಬ್ರೆಜಿಲ್ ದೇಶ. ಅದೇ ವೆನಿಜುವೆಲಾ ಅಂತಂದ್ರೆ ಮಾಡೆಲಿಂಗ್ ಮತ್ತೆ ವಿನ್ಯಾಸ ಅದಕ್ಕೆ ಫೇಮಸ್. ಅವ್ರು ಯಾರಂತ ಕೊಟ್ರೆ ವೆನಿಜುವೆಲಾದವ್ರು. ಇಷ್ಟು ಇಂಪಾರ್ಟೆಂಟ್, ಸ್ವಲ್ಪ ಮುಂದೆ ಗೊತ್ತಾಗ್ಬಿಡ್ತದೆ ನಿಮ್ಗೆ. ಮತ್ತೆ ಇನ್ನೊಂದು ಗೊತ್ತಿರ್ಬೇಕು ನಿಮ್ಗೆ 7ನೇ ತರಗತಿ ಪುಸ್ತಕ ತೆಗೀರಿ. ಫಸ್ಟ್ ಪ್ಯಾರಾದಾಗ ಕೊಟ್ಟ 1498ರಾಗ ಕ್ರಿಸ್ಟೋಫರ್ ಕೊಲಂಬಸ್ ಎಂಬ ವ್ಯಕ್ತಿ ಇಲ್ಲಿ ತಲುಪಿದ. ಇಲ್ಲಿ ನೋಡಿಕೆ ಇದ್ರನ್ನ ಭಾರತ ಅಂತ ಭಾವಿಸಿದ. ಅವ್ರನ್ನ ಮತ್ತೆ ರೆಡ್ ಇಂಡಿಯನ್ಸ್ ಅಂತ ಕೆಸೆ ಕರೆದ ಅಂತ ಕೆಸೆ ಮೊದಲ ಒಂದು ಪ್ಯಾರಾದಲ್ಲೇ ಕೊಟ್ಟ. ನಿಮ್ಗೆ ಅದು ಅರ್ಥ ಆಗಿಬಿಡ್ತದೆ, ಇದೇನು ದೊಡ್ಡ ಮಾತಲ್ಲ. ಸರಿಯಾಗಿ ನೀವು ಅಪ್ಡೇಟ್ ಮಾಡ್ಕೇರಿ. ಮತ್ತೆ ಇನ್ನೊಂದೇನು ಗೊತ್ತಂದ್ರೆ ಇಮೇಜ್ನ ಗಮನಿಸ್ಬೇಕು ನೋಡಪ್ಪ. ನಮ್ಗೆ ಎಲ್ಲೇ ಆಗಲಿ ಒಟ್ಟ ಪನಮಾ ಕಾಲುವೆ ಆಗಿರ್ಬೋದು, ಇಲ್ಲಾಂದ್ರೆ ಬೇರಿಂಗ್ ಜಲಸಂಧಿ ಆಗಿರ್ಬೋದು, ಯಾವುದೇ ಇರಲಿ ಇಂಪಾರ್ಟೆಂಟ್, ಯಾವುದೇ ಸುವೇಜ್ ಕಾಲುವೆ ಆಗಿರ್ಬೋದು, ಅದನ್ನ ಈ ಮ್ಯಾಪ್ನಾಗೆ ಕರೆಕ್ಟಾಗಿ ನಾವು ಏನು ಮಾಡ್ಕೋಬೇಕಲ್ರಿ ಇಟ್ಕೊಂಡ್ಬಿಡ್ಬೇಕು. ನಮಗೆ ಮತ್ತೆ ಇಲ್ಲಿ ಹುಲ್ಲುಗಾವಲು ಬಹಳ ಫೇಮಸ್. ಹುಲ್ಲುಗಾವಲು ಇಲ್ಲಿ ಎಲ್ಲಿ ಅಂತ ಕೊಟ್ರೆ ದಕ್ಷಿಣ ಅಮೆರಿಕದಾಗ ಹುಲ್ಲುಗಾವಲುಗಳ ನಾಡು ಅಂತ ಕರೀತಾರೆ. ಅದು ಕೂಡ ನಿಮ್ಗೆ 7ನೇ ತರಗತಿ ಪುಸ್ತಕದಲ್ಲಿ ಇದೆ. ಇನ್ನೊಂದು ತಿಳ್ಕೊಬೇಕು ನೋಡಪ್ಪ. ಇನ್ನೊಂದು ಏನು ಗಮನಿಸ್ಬೇಕಂತ ಕೊಟ್ರೆಗಿನ ನಮಗ ಈ ದಕ್ಷಿಣ ಅಮೆರಿಕ ಖಂಡ ಐತಲ್ಲ, ದಕ್ಷಿಣ ಅಮೆರಿಕ ಖಂಡ ನಮಗೆ ಈ ಕಡೆ ನೋಡ್ರಿ ಇಂಪಾರ್ಟೆಂಟ್. ಇಲ್ಲಿ ಪೆಸಿಫಿಕ್ ಸಾಗರ ಐತೆ. ಈ ಕಡೆ ಪಶ್ಚಿಮಕ್ಕೆ ಪೆಸಿಫಿಕ್ ಸಾಗರ, ಆಮೇಲೆ ಕಡೆ ಪೂರ್ವಕ್ಕೆ ಕೊಟ್ರೆಗಿನ ಅಟ್ಲಾಂಟಿಕ್ ಸಾಗರ ಐತೆ. ಮತ್ತೆ ಈ ಕಡೆ ದಕ್ಷಿಣಕ್ಕೂನ ಪೆಸಿಫಿಕ್ ಸಾಗರ ಐತೆ. ಮತ್ತೆ ಇಲ್ಲಿ ಕೆರಿಬಿಯನ್ ಸಮುದ್ರ ಐತೆ ನೋಡ್ರಿ. ಇಲ್ಲಿ ಮೇಲೆ ಸಣ್ಣದು ಕೆರಿಬಿಯನ್ ಸಿ ಐತೆ. ಅಂದ್ರೆ ನಿಮಗೆಲ್ಲ ಆಟೋಮೆಟಿಕ್ ಆಗಿ ಏನಾಗ್ಬೇಕಲ್ರಿ ನಾಲೆಜ್ ಇನ್ಕ್ರೀಸ್ ಆಗಿಬಿಡ್ತದೆ. ಮತ್ತೆ ಇಲ್ಲಿ ಪನಮಾ ಕಾಲುವೆಗುನ ಕಂಡು ಬರ್ತದೆ ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕ ನಡುವೆ. ಅದ್ರ ಬಗ್ಗೆ ಮುಂದಿನ ಒಂದು ಸ್ಲೈಡ್ ನಲ್ಲಿ ಡಿಸ್ಕಸ್ ಮಾಡೋಣ ಅಂತ. ಸ್ವಲ್ಪ ಅರ್ಥ ಆಯ್ತು ಅಂತ ಅನ್ಕೊಂಡಿನಿ. ಅಂದ್ರೆ ನೀವು ನೋಡ್ತಿರ್ಬೇಕು ಬರ್ಕೊಂತಿರ್ಬೇಕು. ಮತ್ತೆ 7ನೇ ಕ್ಲಾಸ್ ಬುಕ್ಕಾಗೂ ನೀವು ಚೆಕ್ ಮಾಡ್ಕೋಬೇಕು ಕರೆಕ್ಟಾಗಿ. ಅವಾಗ ನಿಮ್ಗೆ ಒಂದು ಏನಂತ ಹೇಳ್ರಿ ನಾಲೆಜ್ ಏನತ್ತ ಕ್ರಿಯೇಟ್ ಆಗಿಬಿಡ್ತದೆ. ಭಾಳ ಇಂಪಾರ್ಟೆಂಟ್ ಐತೆ ನಮಗೆ. ಇಂಪಾರ್ಟೆಂಟ್ ನಾವು ಓದಕತ್ತಿದ್ದು ಜಿಯೋಗ್ರಫಿದಾಗ ಖಂಡಗಳ ಬಗ್ಗೆ. ಹೌದು, ನಮಗೆ ಆಲ್ರೆಡಿ ಏಷ್ಯಾ ಖಂಡ, ಇಲ್ಲ ಆಫ್ರಿಕಾ ಖಂಡ, ಆಮೇಲೆ ಉತ್ತರ ಅಮೆರಿಕ, ಈಗ 4ನೇದು ದಕ್ಷಿಣ ಅಮೆರಿಕ ಖಂಡದ ಬಗ್ಗೆ ಡಿಸ್ಕಸ್ ಮಾಡಕತ್ತೀವಿ. ಭಾಳ ಇಂಪಾರ್ಟೆಂಟ್ ಐತೆ. ಸರಿಯಾಗಿ ನೀವು ಒಂದೊಂದು ತಿಳ್ಕ ನೋಡ್ರಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಭಾಳ ಇಂಟ್ರೆಸ್ಟಿಂಗ್ ಐತೆ. ಮತ್ತೆ ಅದು ಗೊತ್ತಿರಲ್ಲ, ಇಂಟ್ರೆಸ್ಟಿಂಗ್ ಐತೆ. ಮತ್ತೆ ಎಕ್ಸಾಮಿಗೆ ಬರೋ ಮತ್ತೆ ಇನ್ನೊಂದು ಏನಂತ ಕೊಟ್ರೆಗಿನ ಇಲ್ಲಿ ನಮಗೆ GK ಗುಣ ಪರ್ಫೆಕ್ಟಾಗಿ ಕವರ್ ಆಗಿಬಿಡ್ತದೆ. ನೀವು ನೋಡ್ಬೇಕಾ, ನೀವು ನೋಡ್ರಿ ಮತ್ತೆ ಕೇಳ್ರಿ. ಮತ್ತೆ ಇನ್ನೊಂದು ಪುಸ್ತಕ ತೆಗೀರಿ, ನಮಗೆ 7ನೇ ತರಗತಿ ಪುಸ್ತಕ ತೆಗೀರಿ. ಅವಾಗ ಆಟೋಮೆಟಿಕ್ ಆಗಿ ನಿಮ್ಗೆ ಏನಂತ ಹೇಳ್ರಿ ಒಂದು ಗ್ರಿಪ್ ಬರ್ತದೆ. ನೀವು ಮತ್ತೆ ನಾನು ಹೇಳೋ ಟೈಮಿಗೆ ಸರಿಯಾಗಿ ನಾನು ಏನು ಹೇಳ್ತೀನಿ ಅದನ್ನೇ ನೋಡ್ತಿರ್ಬೇಕು. ನೀವು ನಾನೊಂದು ಹೇಳ್ತಿರ್ತೀನಿ, ನೀವೊಂದು ಮಾಡೋದಲ್ಲ. ಹಂಗ ನಾನೊಂದು ಹೇಳೋದು ನೀವೊಂದು ಮಾಡಿದ್ರಿನ ಅದು ನೆನಪು ಭಾಳ ದಿನ ಉಳಿಯಂಗಿಲ್ಲ. ನೋಡ್ರಿ, ಈಗ ಮೇನ್ ಇಂಪಾರ್ಟೆಂಟು ಇಲ್ಲಿ ಹೆಡ್ಡಿಂಗ್ ದಕ್ಷಿಣ ಅಮೇರಿಕ ಖಂಡ ಅಂತ ಐತೆ. ಅಂದರೆ ಸೌತ್ ಅಮೇರಿಕಾ, ಹೌದಲ್ಲ, ಸೌತ್ ಅಮೇರಿಕಾ ಕಾಂಟಿನೆಂಟ್ ನಿಮಗೆ ಗೊತ್ತಿರಲಿ ಇಂಪಾರ್ಟೆಂಟು. ಮತ್ತು ಇನ್ನೊಂದು ಏನಂದರೆ ಒಂದು ಮೇನ್ ಇಂಪಾರ್ಟೆಂಟ್ ಫಸ್ಟ್ ಪಾಯಿಂಟ್ ಅಪ್ಪ. ನಮಗೆ ಫಸ್ಟ್ ಪಾಯಿಂಟ್ 7ನೇ ತರಗತಿ ಪುಸ್ತಕದಲ್ಲಿ ಐತೆ. ನಮಗೆ ನೋಡ್ರಿ ಇಲ್ಲಿ ಪ್ರಪಂಚದ ಅತಿ ಎತ್ತರದ ಜಲಪಾತ ನೋಡ್ರಿ ಹೆಂಗೈತೆ. ಪ್ರಪಂಚದ ಅತಿ ಎತ್ತರದ ಜಲಪಾತ, ಬಹಳ
ಹೈಟ್ ಐತೆ ನಮ್ದು ಹೆಂಗೀಗ ಜೋಗ್ ಜಲಪಾತ ಅಂತ ಐತೆ, ಶಿವಮೊಗ್ಗ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳ ನಡುವೆ ಕಂಡು ಬರ್ತದ ಜೋಗ್ ಜಲಪಾತ. ಅದ್ರಂಗೆ ಇಂಪಾರ್ಟೆಂಟ್ ಪ್ರಪಂಚದಲ್ಲಿ ಅತ್ಯಂತ ಎತ್ತರದ ಜಲಪಾತ ಅದು ಯಾವ್ದಾದ ಇದ್ರಿಗಿನ ಯಾವ್ದಂತ ಕೊಟ್ರೆಗಿನ ಎಂಜಲ್ ಜಲಪಾತ. ಫೇಮಸ್ ರೀ, ಬಹಳ ಫೇಮಸ್ ಇದು ಆ ಎಂಜಲ್ ಜಲಪಾತ. ಪ್ರಪಂಚದ ಅತಿ ಎತ್ತರದ ಜಲಪಾತ ಯಾವ್ದಾದ್ರು ಇದ್ರಿಗಿನ ಅದು ಯಾವ್ದಂತ ಕೊಟ್ರೆ ಆ ಎಂಜಲ್ ಜಲಪಾತ. ನೋಡ್ರಿ ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಐತೆ. ಈ ಜಲಪಾತವು ಆ ವೆನಿಜುವೇಲಾ ದೇಶದಲ್ಲಿದೆ. ನೋಡ್ರಿ ನಮ್ಗೆ ಹೇಳಿದ್ದೆ ನಿಮ್ಗೆ ಫಸ್ಟ್ಗೆ ಆ ಮಾಡೆಲಿಂಗ್ ಮತ್ತು ವಿನ್ಯಾಸಕ್ಕೆ ಆ ಹೆಸರುವಾಸಿಯಾದಂಥ ದೇಶ ವೆನಿಜುವೇಲಾ. ಆ ದೇಶದಲ್ಲಿ ಪ್ರಪಂಚದ ಅತಿ ಎತ್ತರದ ಆ ಜಲಪಾತ ಐತಿ. ಯಾವ್ದಂತ ಕೊಟ್ರೆ ಅದು ಆ ಎಂಜಲ್ ಜಲಪಾತ. ಇಷ್ಟು ಇಂಪಾರ್ಟೆಂಟ್. ಮತ್ತೆ ಕೆಳಗಡೆ ನೋಡ್ರಿ ಇದರ ಎತ್ತರ 974 ಮೀಟರ್ ಐತಿ. 974 ಮೀಟರ್. ಬಟ್ ನೀವು ಗೂಗಲ್ನಾಗ ಚೆಕ್ ಮಾಡಕ್ ಹೋದ್ರೆ 979 ಅಂತ ತೋರಿಸ್ತದೆ ನಮಗೆ ಆ 7ನೇ ತರಗತಿ ಪುಸ್ತಕದಲ್ಲಿ. ಮತ್ತೆ ಕೆಲವೊಂದು ಇಂಪಾರ್ಟೆಂಟ್ ಆಧಾರ ಪುಸ್ತಕದಲ್ಲಿಗೂ 974 ಐತಿ. ಅದಕ್ಕೆ ನಿಮ್ಗೆ 974 ಅಂತ ಹಾಕಿನಿ. ನೀವುಗೂ ಇಷ್ಟೇ ನೆನಪಿಟ್ಟುಕಾರಿ, ಅದು ನಿಮ್ಗೆ ಗೊತ್ತಿರಲಿ. ಮತ್ತೆ ಇನ್ನೊಂದು ನೋಡ್ರಿ ಇದರ ಪತ್ತೆ ಹಚ್ಚಿದವರು ಅಂದ್ರೆ ಜಿಮ್ಮಿ ಎಂಜಲ್ಸ್ ಅಂತ. ನೋಡ್ರಿ ಅಮೇರಿಕದ ವಿಮಾನ ಚಾಲಕ, ಅಮೇರಿಕ ದೇಶದ ವಿಮಾನ ಚಾಲಕ ಅಂದ್ರೆ ಅಮೇರಿಕ ದೇಶದ ಪೈಲಟ್, ಒಬ್ಬ ಪೈಲಟ್ ಈ ಒಂದು ಜಲಪಾತವನ್ನು ಪತ್ತೆ ಹಚ್ತಾನ. ಇಂಥ ಜಲಪಾತ ಇಲ್ಲೇ ಐತಿ ಅಂತ ಕೇಸೆ ಅದ್ರ ಸಂಬಂಧನೇ ಆತನ ಹೆಸರೇನು ಹೇಳ್ರಿ, ಜಿಮ್ಮಿ ಎಂಜಲ್ಸ್ ಅಂತ. ಅದಕ್ಕೆ ಆತನ ಹೆಸರೇನು ಇಟ್ಟಾರ ಎಂಜಲ್ಸ್ ಜಲಪಾತ, ಎಂಜಲ್ಸ್ ಫಾಲ್ಸ್ ಅಂತ. ಮೋಸ್ಟ್ ಇಂಪಾರ್ಟೆಂಟ್, ಸರಿಯಾಗಿ ನೀವು ಅಪ್ಡೇಟ್ ಮಾಡ್ಕೇರಿ. ಮತ್ತೆ ಇನ್ನ ಮುಂದಿನ ಒಂದು ಇದ್ರಾಗಿದೆ, ಮುಂದಿನ ಇದ್ರ ಸ್ಲೈಡ್ ನಲ್ಲಿ ಇದ್ರ ಬಗ್ಗೆ ಮಾಹಿತಿ ಐತೆ. ನಿಮಗೇನು ಗೊತ್ತಾಯ್ತು ಈಗ? ಪ್ರಪಂಚದ ಅತಿ ಎತ್ತರದ ಜಲಪಾತ ಎಂಜಲ್ ಜಲಪಾತ ಇದು ವೆನಿಜುವೇಲಾ ದೇಶದಲ್ಲಿದೆ. ಅಷ್ಟು ನಿಮಗ ಗೊತ್ತಾಯ್ತು. ನೆಕ್ಸ್ಟ್ ನೋಡ್ರಿ ಇಂಪಾರ್ಟೆಂಟ್, ಬಹಳ ಪ್ರಮುಖವಾದಂಥ ನದಿ. ನಮಗೆ ದಕ್ಷಿಣ ಅಮೆರಿಕ ಖಂಡದ ಒಂದು ಪ್ರಮುಖ ನದಿಗಳಲ್ಲಿ ಇದೊಂದು ನದಿ. ನೋಡ್ರಿ ಇಂಪಾರ್ಟೆಂಟ್, ಆ ಎಂಜಲ್ ಜಲಪಾತವು ನೋಡ್ರಿ ಓರಿನೋಕೋ ನದಿ. ನದಿನ ಹೆಸರು ಹೆಂಗೈತಿ ನೋಡ್ರಿ, ನಮ್ಮ ಕಡೆ ಬ್ರಹ್ಮಪುತ್ರ, ಕಾವೇರಿ ಅಂತ ಇದು ಹೌದಿಲ್ಲ, ಅದ್ರಂಗ ದಕ್ಷಿಣ ಅಮೇರಿಕ ಖಂಡದಾಗ ಓರಿನೋಕೋ ಅಂದ್ರೆ ಒಂದು ನದಿ. ಅಂದ್ರೆ ಫೇಮಸ್. ಅಮೆಜಾನ್ಗುನ ದೊಡ್ಡ ನದಿ, ಪ್ರಪಂಚದ ಅತಿ ದೊಡ್ಡ ನದಿ ಅಮೆಜಾನ್ಗುನ ಅಲ್ಲಿ ದಕ್ಷಿಣ ಅಮೇರಿಕ ಖಂಡದಾಗ ಬರ್ತದ. ಬಟ್ ಅಮೆಜಾನ್ ಯಾವ ಟೈಪ್ ಐತಲ್ಲ ಅದೇ ಟೈಪ್ ಓರಿನೋಕೋ ಅಂತ ಒಂದು ನದಿ ಐತಿ. ಎಲ್ಲಿ ಅಂತ ಕೊಟ್ರೆ ದಕ್ಷಿಣ ಅಮೇರಿಕ ಖಂಡದಾಗ. ದಕ್ಷಿಣ ಅಮೇರಿಕ ಖಂಡದಾಗ ಒಂದು ವೆನಿಜುವೇಲಾ ಅಂತ ದೇಶ ಐತಲ್ಲಪ್ಪ, ಆ ದೇಶದಲ್ಲಿಗುನ ಈ ನದಿಯ ಉಪನದಿ. ನೋಡ್ರಿ ಓರಿನೋಕೋ ನದಿಯ ಉಪನದಿ ಚುರಾನ್ ಅಂತ ಐತೆ. ಚುರಾನ್ ನದಿಗೆ ಸೃಷ್ಟಿಯಾಗಿದೆ. ನೋಡ್ರಿ ಇಂಪಾರ್ಟೆಂಟ್, ಸರಿಯಾಗಿ ಒಂದ್ಸಲ ಗಮನಿಸ್ರಿ. ನಮಗ ಎಂಜಲ್ ಫಾಲ್ಸ್ ಹೆಂಗೈತೆ ನೋಡ್ರಿ, ಎಂಜಲ್ ಫಾಲ್ಸ್ ನಮಗ ಭೂಪಟದಲ್ಲಿ ನೋಡಂಗಿದ್ರೆಗಿನ ಎಂಜಲ್ ಫಾಲ್ಸ್ ಇಲ್ಲೇ ಐತೆ. ನಮಗೆ ಇಂಪಾರ್ಟೆಂಟ್ ಇದು ಯಾವ ದೇಶ ಅಂತ ಕೊಟ್ರೆ ವೆನಿಜುವೇಲಾ. ಅಷ್ಟು ನಿಮಗ ಅಪ್ಡೇಟ್ ಆಗಿರ್ಬೇಕ್ರಿ. ನಮಗೇನು ಗೊತ್ತಾ, ಯಾರನ್ನ ಬಂದ್ ಕೇಸೆ ನಮಗ ಪ್ರಪಂಚದ ಅತಿ ಎತ್ತರದ ಜಲಪಾತ ಯಾವ್ದಪ್ಪ ಅಂತ ಕೇಳಿದ್ರೆ ಎಂಜಲ್ ಜಲಪಾತ. ಎಂಜಲ್ ಜಲಪಾತ ಅದ್ರ ಹೈಟ್ ಎಷ್ಟೈತೆ 974 ಮೀಟರ್ ಹೈಟ್ ಐತೆ. ಅದು ಮಾತ್ರ ಗೂಗಲ್ನಾಗ 979 ಕೊಟ್ಟಾನ. ಡಿಪೆಂಡ್ ಅಪನ್ ಆಪ್ಷನ್ಸ್, ಡಿಪೆಂಡ್ ಅಪನ್ ಕ್ವಶನ್ಸ್ ಅನ್ಬೇಕು. ಮತ್ತೆ ಇನ್ನೊಂದು ಏನಂತ ಕೊಟ್ರೆಗಿನ ಎಂಜಲ್ ಫಾಲ್ಸ್ ಐತಲ್ಲ, ಎಂಜಲ್ ಫಾಲ್ಸ್ ಯಾವ ನದಿಗೆ ಸೃಷ್ಟಿಯಾಗಿದೆ? ನೋಡ್ರಿ ಎಂಜಲ್ ಫಾಲ್ಸ್ ಯಾವ ನದಿಗೆ ಸೃಷ್ಟಿಯಾಗಿದೆ ಅಂತ ಕೊಟ್ರೆಗಿನ ಓರಿನೋಕೋ ಅಂತ ಒಂದು ನದಿ. ಆ ನದಿಯ ಉಪನದಿ ಯಾವ್ದಂತ ಕೊಟ್ರೆ ಚುರಾನ್ ಅಂತ ಐತಿ. ನಮಗೆ ನೋಡ್ರಿ ಚುರಾನ್ ಹಿಂಗಂದ್ರೆ ಒಂದೇ, ಮತ್ತೆ ಚುರಾನ್ ಅಂದ್ರಗುನ ಒಂದೇ. ನಮಗೆ ಮೋಸ್ಟ್ ಇಂಪಾರ್ಟೆಂಟ್, ಸರಿಯಾಗಿ ಅಪ್ಡೇಟ್ ಮಾಡ್ಕೋಬೇಕು. ಒಂದ್ಸಲ ಬೇಕಾದ್ರೆ ಅದನ್ನ ಗಮನಿಸ್ರಿ. ಯಾವ್ದು ಹೇಳ್ರಿ ಫಾಲ್ಸ್ ಐತಲ್ಲ, ಯಾವ್ದು ಹೇಳ್ರಿ ಎಂಜಲ್ ಫಾಲ್ಸ್, ಅತ್ಯಂತ ಇಂಪಾರ್ಟೆಂಟ್. ಮತ್ತೆ ಎಂಜಲ್ ಫಾಲ್ಸ್ ಲೊಕೇಶನ್ ಇಲ್ಲಿ ಐತೆ, ಮತ್ತೆ ವೆನಿಜುವೇಲಾ ದೇಶದಾಗ ಐತೆ ನೋಡಪ್ಪ. ಅದು ಯಾವ ಖಂಡದಾಗ ಬರ್ತದ? ದಕ್ಷಿಣ ಅಮೇರಿಕ ಖಂಡ. ನಿಮಗ ಗೊತ್ತಾಯ್ತು ಅಂತ ಅನ್ಕೊಂಡಿ. ನಿಮಗೆ ಬೇಕಾದ್ರೆ 7ನೇ ತರಗತಿ ಪುಸ್ತಕದಲ್ಲೂ ಇಷ್ಟೇ ಕೊಟ್ಟಾನ. ಓರಿನೋಕೋ ನದಿಯ ಉಪನದಿ ಯಾವ್ದು ಹೇಳ್ರಿ ಚುರಾನ್ ನದಿಗೆ ಒಂದು ಜಲಪಾತ ಯಾವ್ದಂದ್ರೆ ಎಂಜಲ್ ಜಲಪಾತ. ಯಾವ ಒಂದು ದೇಶದಾಗ ಐತೆ? ವೆನಿಜುವೇಲಾ ಆ ದೇಶ ಯಾವ ಖಂಡದಾಗ ಬರ್ತದ? ದಕ್ಷಿಣ ಅಮೇರಿಕ ಖಂಡದ ಉತ್ತರ ಭಾಗದಾಗ ಬರ್ತದ. ಇಷ್ಟು ಇಂಪಾರ್ಟೆಂಟ್, ಸರಿಯಾಗಿ ಅಪ್ಡೇಟ್ ಮಾಡ್ಕೇರಿ. ಮುಂದೆ ಬರ್ತಾವ ಇನ್ನ ಬೇರೆ ಇಂಪಾರ್ಟೆಂಟ್ ಅದ. ಓಸು ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೋಬೇಕು. ನೋಡ್ರಿ ಪ್ರಪಂಚದ ಕಾಫಿಯ ಬಂದರು. ನಮಗ ಪ್ರಪಂಚದ ಕಾಫಿಯ ಬಂದರು ಯಾವ್ದಂತ ಕೊಟ್ರೆ ರಿಯೋ ಡಿ ಜನೈರೋ. ನೋಡಿ ಕೇಳಿರ್ಬೇಕು ನಮಗೆ. 2016 ಇಲ್ಲಿ ಒಲಿಂಪಿಕ್ ಕ್ರೀಡಾಕೂಟಗಳು ನಡೆದವ. ಎಲ್ಲಿ ಅಂತ ಕೊಟ್ರೆ ರಿಯೋ ಡಿ ಜನೈರೋ. ಅಲ್ಲಿ ರಿಯೋ ಡಿ ಜನೈರೋ ಬರೋದು ಬ್ರೆಜಿಲ್ ದೇಶದಾಗ ಐತಿ. ಬ್ರೆಜಿಲ್ ದೇಶ ಅತ್ಯಂತ ಹೆಚ್ಚು ಕಾಫಿಯನ್ನು ಏನ್ ಮಾಡ್ತೇಳ್ರಿ ಉತ್ಪಾದನೆ ಮಾಡ್ತದ. ಅಲ್ಲಿಂದ ಮತ್ತೆ ಏನಂತ ಕೊಟ್ರೆ ಬೇರೆ ಕಡೆ ರಫ್ತು ಕೂಡ ಮಾಡ್ತದ. ಅದಕ್ಕೆ ಇದನ್ನ ಪ್ರಪಂಚದ ಕಾಫಿಯ ಬಂದರು ಅಂತ ಕರೀತಾರ. ನಮಗೆ ಒಂದೊಂದು ಪುಸ್ತಕದಲ್ಲಿ
ಆ ಸ್ಯಾಂಟೋಸ್ ಅಂತ ಕೊಟ್ಟಾನ, ಸ್ಯಾಂಟೋಸ್ ಬಂದರು ಅಂತ ಕೇಸಿ. ಬಟ್ ನಮ್ಗೆ ಇದ್ರನ್ನ ಎದುರು ಪ್ರಕಾರ ಹಾಕಿನಂತ ಕೊಟ್ರೆ ಎಫ್ ಡಿ ಎ 2008ರಾಗ ಆ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ. ಏನಂತ ಬಂದದಂತ ಕೊಟ್ರೆ ಈಗಿನ ಪ್ರಪಂಚದ ಕಾಫಿಯ ಬಂದರು, ಪ್ರಪಂಚದ ಕಾಫಿಯ ಬಂದರು. ಅಲ್ಲಿ ಉತ್ತರ ಏನಂತ ಕೊಟ್ಟಾನ ಹೇಳ್ರಿ, ರಿಯೋ ಡಿ ಜನೈರೋ. ಇಷ್ಟು ಇಂಪಾರ್ಟೆಂಟು. ಮತ್ತೆ ಕೆಲವೊಂದು ಪುಸ್ತಕದಲ್ಲಿ ಸ್ಯಾಂಟೋಸ್ ಅಂತ ಕೂಡ ಐತಿ. ಸ್ಯಾಂಟೋಸ್ ಬಂದರಗುನ ಬ್ರೆಜಿಲ್ ದೇಶದಾಗ ಐತಿ. ನಿಮಗೆ ಬೇಕಾದ್ರೆ ಒಂದ್ಸಲ ಗಮನಿಸ್ರಿ. ರಿಯೋ ಡಿ ಜನೈರೋ ಹೆಂಗೈತೆ ನೋಡ್ರಿ, ರಿಯೋ ಡಿ ಜನೈರೋ ಭಾಳ ಇಂಪಾರ್ಟೆಂಟು, ಅತ್ಯಂತ ಪ್ರಮುಖ ಸಿಟಿ, ನಮ್ಗೆ ಗೊತ್ತಿರ್ಬೇಕು. ಮತ್ತೆ ನೆಕ್ಸ್ಟ್ ನೋಡ್ರಿ, ಪ್ರಪಂಚದಲ್ಲಿ ಅತಿ ಹೆಚ್ಚು ಕಾಫಿ ಉತ್ಪಾದಿಸುವ ದೇಶ ಯಾವ್ದಂತ ಕೊಟ್ರೆಗಿನ ಬ್ರೆಜಿಲ್. ನೋಡ್ರಿ 40%. 7ನೇ ಕ್ಲಾಸ್ ಬುಕ್ದಾಗ ಐತಿ, ಮತ್ತೆ ಗೊತ್ತಿರಲಿ, ನಾವೇನು ಹೊಸದು ಕ್ರಿಯೇಟ್ ಮಾಡಿಲ್ಲ. ಪ್ರಪಂಚದಲ್ಲಿ ಅತಿ ಹೆಚ್ಚು ಕಾಫಿ ಉತ್ಪಾದಿಸುವ ದೇಶ ಎಟ್ ಪ್ರೆಸೆಂಟ್ಗುನ ಬ್ರೆಜಿಲ್ ಎಷ್ಟು ಪರ್ಸೆಂಟೇಜ್ ಅಂತ ಕೊಟ್ರೆ ಈಗಿನ 40%. ಅದು ಗೊತ್ತಿರ್ಬೇಕು. ಮತ್ತೆ ಇದ್ರನ್ನ ಪ್ರಪಂಚದ ಕಾಫಿಯ ಪಾತ್ರೆ ಅಂತ ಕರೀತಾರ. ಪ್ರಪಂಚದ ಕಾಫಿಯ ಪಾತ್ರೆ ಯಾವ ದೇಶ ಅಂತ ಕೊಟ್ರೆ ಅದು ಬ್ರೆಜಿಲ್ ದೇಶ. ಅದೇ ಪ್ರಪಂಚದ ಕಾಫಿಯ ಬಂದರು ಕೊಟ್ರೆ ರಿಯೋ ಡಿ ಜನೈರೋ. ಅದೇ ಪ್ರಪಂಚದ ಕಾಫಿಯ ಪಾತ್ರೆ ನೋಡ್ರಿ, ಸಕ್ಕರೆಯ ಪಾತ್ರೆ ಅಂತ ನೋಡಿವಿ, ಕ್ಯೂಬಾನ್ನ ನೋಡ್ತೀವಲ್ಲಪ್ಪ ಸಕ್ಕರೆಯ ಪಾತ್ರೆ. ಅದ್ರಂಗ ಪ್ರಪಂಚದ ಕಾಫಿಯ ಪಾತ್ರೆ ಮೋಸ್ಟ್ ಇಂಪಾರ್ಟೆಂಟ್. ಮತ್ತೆ ಎಷ್ಟು ಕಬ್ಬು ಬೆಳಿತಾರಲ್ಲ ಅದ್ರಾಗ 2ನೇ ಸ್ಥಾನದಾಗೂ ಬ್ರೆಜಿಲೇ ಇರೋದು. ಅದು ನಿಮಗೆ ಗಮನಿಸ್ರಿ. ಮತ್ತೆ ಇನ್ನೊಂದು ನೋಡ್ರಿ, ಬ್ರೆಜಿಲ್ ದೇಶದಾಗ ಒಂದು ಇಂಪಾರ್ಟೆಂಟ್ ಊರೈತಿ. ಯಾವ್ರದು? ಫೆಜೆಂಡಾ ಊರ ಹೆಸರ. ಈಗ ನೋಡಿ ಚಿಕ್ಕಮಂಗಳೂರು ಊರ ಹೆಸರು ಹೌದಲ್ಲ, ಅಲ್ಲಿ ಕಾಫಿ ಎಷ್ಟು ಬೆಳಿತಾರ, ಕಡುಗುನಾಗುನ ಕಾಫಿ ಬೆಳಿತಾರ. ಅದ್ರಂಗ ಬ್ರೆಜಿಲ್ ದೇಶದಾಗ ಒಂದು ಫೆಜೆಂಡಾ ಅಂತ ಒಂದು ಊರ ಹೆಸರು. ಅಲ್ಲಿ ಸಾವಿರಾರು ಕಾಫಿ ತೋಟಗಳಿವೆ. ನಮ್ಗ ಫೆಜೆಂಡಾ ಐತಲ್ಲ, ಬ್ರೆಜಿಲ್ ದೇಶದ ಫೆಜೆಂಡಾ ಯಾವುದಕ್ಕ ಫೇಮಸ್ ಅಂತ ಕೊಟ್ರೆ, ಯಾವ ಬೆಳೆಗೆ ಫೇಮಸ್ ಅಂತ ಕೊಟ್ರೆ ನಾವೇನಂತ ಹಾಕ್ಬೇಕು ಹೇಳ್ರಿ, ಕಾಫಿ ಅಂತ ಹಾಕ್ಬೇಕು. ನೋಡ್ರಿ ಕಾಫಿ ಬೆಳೆ ಒಂದ್ಸಲ ಯಾರು ನೋಡಿಲ್ಲ ನೋಡ್ರಿ. ಮತ್ತೆ ಹಿಂದಗಡೆಗೆ ಸೇಬಣ್ಣ ಹಿಂದಗಡೆ ಸೇಬು ಇದು ಯಾಪಲು ಸೊಣ್ಣು ಇದಾವ ದುಡು ಅಥವಾ ಹಿಂದಗಡೆಗೆ ಇದು ಕಾಫಿ ಬೆಳೆ. ಕರೆಕ್ಟಾಗಿ ನೀವು ಗಮನಿಸ್ಬೇಕು, ಒಂದೊಂದೇ ತಿಳ್ಕೊಬೇಕ್ರಿ. ನಮಗ ಪ್ರಪಂಚದ ಕಾಫಿಯ ಪಾತ್ರೆ ಬ್ರೆಜಿಲ್ ಹೌದಲ್ಲ. ಮತ್ತೆ ಆಮೇಲೆ ಪ್ರಪಂಚದಲ್ಲಿ ಎಷ್ಟು ಕಾಫಿ ಉತ್ಪಾದಿಸುವ ದೇಶ ಬ್ರೆಜಿಲ್. ನಮಗ ಮತ್ತೆ ಬ್ರೆಜಿಲ್ನಾಗ ಸಾಂಬಾ ನೃತ್ಯ ಫೇಮಸ್. ಅದು ಸಾಂಬಾ ನಾಡು ಅಂತ ಅದನ್ನ ಕರೀತಾರೆ. ಅದ್ರ ಬಗ್ಗೆ ಮುಂದಿನ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಒಂದೊಂದೇ ತಿಳ್ಕೊಬೇಕು ನೋಡ್ರಿ. ಇಂಪಾರ್ಟೆಂಟ್ ಇನ್ನೊಂದು ನಮಗೆ ಇಂಪಾರ್ಟೆಂಟ್ ಒಂದು ಬೀಚ್ ಕೂಡ ಐತಿ. ನಮಗ ಯಾವ್ದು ಬೀಚ್ ಎಂಬುದು ಒಂದ್ಸಲ ಗಮನಿಸ್ರಿ, ಕೋಪಕಾಬಾನಾ ಬೀಚ್ ಅಂತ. ಇದಗುನ KPSC ಎಕ್ಸಾಮ್ ಕೊಟ್ಟಾನ, ಒಂದ್ಸಲ ಗಮನಿಸ್ಬೇಕು ನೀವು. ನೋಡ್ರಿ ಕೋಪಕಾಬಾನಾ ಬೀಚ್ ನಮಗಿದು ಬ್ರೆಜಿಲ್ ದೇಶದಾಗ ಐತೆ. ಒಂದ್ಸಲ KPSC ಎಕ್ಸಾಮ್ ಕೊಟ್ಟಾನ ಕೋಪಕಾಬಾನಾ ಬೀಚ್ ಅಂತ ಕೇಸೆ. ನಮಗೆ ಇಂಪಾರ್ಟೆಂಟು. ನಮಗ ಉಡುಪಿದಾಗ ಒಂದು ಬೀಚ್ ಐತಲ್ಲಪ್ಪ, ಮರವಂತೆ ಬೀಚ್ 2012ರಾಗ KSIS ಸಬ್ ಇನ್ಸ್ಪೆಕ್ಟರ್ ಕೊಟ್ಟಿದ್ನಲ್ಲ. ಅದೇ ರೀತಿ KPSC ಎಕ್ಸಾಮ್ನಾಗ ಕೋಪಕಾಬಾನಾ ಬೀಚ್ ಅಂತ ಕೊಟ್ಟಾನ. ಕೋಪಕಾಬಾನಾ ಬೀಚ್ ಐತಲ್ಲ ಎಲ್ಲೈತಿ ಅಂತ ಕೊಟ್ರೆ ರಿಯೋ ಡಿ ಜನೈರೋ. ಅದು ಗೊತ್ತಿರಬೇಕು. ರಿಯೋ ಡಿ ಜನೈರೋ ಯಾವ ದೇಶದಾಗ ಐತೆ? ಬ್ರೆಜಿಲ್ ದೇಶದಾಗ ಐತೆ ಹೌದಿಲ್ಲ. ಅದು ನಿಮಗೆ ಗೊತ್ತಿರಲಿ. ಮತ್ತೆ ಇನ್ನೊಂದು ಬ್ರೆಜಿಲ್ ದೇಶದ ಪ್ರಮುಖ ಬಂದರು ಕೊಟ್ರೆಗಿನ ಅದು ಸ್ಯಾಂಟೋಸ್. ಮೋಸ್ಟ್ ಇಂಪಾರ್ಟೆಂಟ್. ಒಂದೊಂದು ತಿಳ್ಕರಿ, ಡಿಪೆಂಡ್ ಅಪನ್ ಆಪ್ಷನ್ಸ್, ಡಿಪೆಂಡ್ ಅಪನ್ ಕ್ವಶನ್ಸ್. ಮತ್ತೆ ಒಂದ್ಸಲ ನೋಡ್ರಿ, ಒಂದ್ಸಲ ಯಾವ್ದು ಹೇಳ್ರಿ, ಕೋಪಕಾಬಾನಾ ಬೀಚ್ ಇದು KPSC ಎಕ್ಸಾಮ್ ನಾಗ ಬಂದಿತ್ತು. ಅದು ರಿಯೋ ಡಿ ಜನೈರೋದಾಗ ಐತೆ ಕೋಪಕಾಬಾನಾ ಬೀಚ್. ಒಂದ್ಸಲ ಇದು ನೋಡ್ಬೇಕು. ಬ್ರೆಜಿಲ್ ದೇಶದ ಭೂಪಟ ಮುಂದೆ ಬೇರೆ ಬೇರೆ ಭೂಪಟಗಳು ಬರ್ತಾವ. ಬಟ್ ನೀವಾಗ ನಿಮ್ಗೆ ಏನಾರ ಬೈ ಚಾನ್ಸ್ ಕೋಪಕಾಬಾನಾ ಬೀಚ್ ಅಂತ ಬಂತಂತಿಕರಿ ಅದು ರಿಯೋ ಡಿ ಜನೈರೋ ಅಷ್ಟು ನಿಮ್ಗೆ ಗೊತ್ತಿರಬೇಕು. ಮತ್ತೆ ಸ್ಯಾಂಟೋಸ್ ಬಂದರಗುನ ನಮಗ ಬ್ರೆಜಿಲ್ ದೇಶದಾಗ ಕಂಡು ಬರ್ತದೆ. ನೆಕ್ಸ್ಟ್ ನೋಡ್ರಿ, ಇನ್ನೊಂದು ಇಂಪಾರ್ಟೆಂಟ್, ಭಾಳ ಇಂಪಾರ್ಟೆಂಟ್. ಬಟ್ ಇವತ್ತು ಕ್ಲಾಸ್ ಏನಲ್ರಿ ಬೇಗ ಮುಗಿತದೆ. ಯಾಕಂದ್ರೆ ಸಣ್ಣದಿದು ಅಂದ್ರೆ ಸ್ವಲ್ಪ ಸಿಂಪಲ್, ಭಾಳ ಇಂಪಾರ್ಟೆಂಟು ಮತ್ತೆ ಸಿಂಪಲ್ ಇದಾವೆ. ನಮ್ಗೆ 10 ಗಂಟೆ 15 ನಿಮಿಷಕ್ಕೆ ಕ್ಲಾಸ್ ಸ್ಟಾರ್ಟ್ ಆಗಿದೆ, 11 ಗಂಟೆ ಕ್ಲೋಸ್. ನಿಮಗೆ ನಿದ್ದೆ ಬರ್ಬೋದು. ಬಟ್ ಮುಂದೆ ನಿಮಗೆ ಮಲ್ಕೊಂತೀವಿ ಅಂದ್ರೆ ನಿದ್ದೆ ಬರೋದಲ್ಲ. ನೀವೇನಾದ್ರು ಈಗ ಮಕ್ಕಂಡ್ರಿಗಿನ ಮುಂದೆ ನಾವು ಮಲ್ಕೊಂತೀನಿ ಅಂದ್ರೂ ನಿದ್ದೆ ಬರುವಂಥ ಸಾಧ್ಯತೆಗಳು ಭಾಳ ಕಡಿಮೆ ಇರ್ತಾವೆ, ಅಷ್ಟು ಕಷ್ಟಗಳು ಬರ್ತಾವೆ. ಅದು ತಿಳ್ಕರಿ. ನೆಕ್ಸ್ಟ್ ನೋಡ್ರಿ ಇಂಪಾರ್ಟೆಂಟು, ಇಲ್ಲಿ ಅಟಕಾಮ ಮರುಭೂಮಿ ಇರುವುದು. ನೋಡ್ರಿ ಮರುಭೂಮಿಗಳಲ್ಲಿ ಒಂದೊಂದೇ ಗೊತ್ತಾಗತ್ತಾವಲ್ಲಪ್ಪ. ಅಟಕಾಮ ನೋಡ್ರಿ ಹೆಂಗೈತೆ, ಅಟಕಾಮ ಮರುಭೂಮಿ ಎಲ್ಲೈತೆ ಅಂತ ಕೊಟ್ರೆ ನೋಡ್ರಿ ಚಿಲಿ ದೇಶದಲ್ಲಿದೆ. ಚಿಲಿ ಅಂತ ದೇಶ ಸ್ಯಾಂಟಿಯಾಗೋ ಅಂತ ಒಂದು ಯಾವುದೋ ಕ್ಯಾಪಿಟಲ್ ಸಿಟಿಗೂ ಐತೆ. ಬಟ್ ಚಿಲಿ ಭಾಳ ಫೇಮಸ್ ನೋಡ್ರಿ. ಇಲ್ಲಿ ಬೇಕಾದ್ರೆ ಒಂದ್ಸಲ ಗಮನಿಸ್ರಿ, ಚಿಲಿ ದೇಶದಲ್ಲಿ ಇದೆ ಅಂತ ಹಾಕಿನಿ. ಬಟ್ ಬ್ರಾಕೆಟ್ನಾಗ ಅರ್ಜೆಂಟೈನಾ, ಆಮೇಲೆ ಪೆರು, ಆಮೇಲೆ ಇನ್ನೊಂದು ಬೋಲಿವಿಯಾ ದೇಶಗಳು ಇವೆಲ್ಲ. ಅರ್ಜೆಂಟೈನಾ ಅಂತ ಒಂದು ದೇಶ, ಪೆರು ಅದುಗುನ ಒಂದು ದೇಶ, ಆಮೇಲೆ ಬೋಲಿವಿಯಾ ಅದುಗುನ ಒಂದು ದೇಶ. ದಕ್ಷಿಣ ಅಮೇರಿಕಾ ಖಂಡದ ಪ್ರಮುಖ ದೇಶಗಳು ನಿಮಗೆ ಗೊತ್ತಿರಲಿ. ಇಂಪಾರ್ಟೆಂಟು ಇಲ್ಲಿ ಅಟಕಾಮ ಮರುಭೂಮಿ ಅಂತಿಲ್ಲ, ಅಟಕಾಮ ಮರುಭೂಮಿ ಇರುವುದಂತ ಕೊಟ್ಟಿಗೆಸೆ ಒಂದೊಂದೇ ಆಪ್ಷನ್ಸ್ನಾಗ ಒಂದೊಂದೇ ದೇಶ ಕೊಟ್ಟರೆ ಚಿಲಿ ಅಂತ ಹಾಕ್ಬೇಕು. ಬೈ ಚಾನ್ಸು ಒಂದೊಂದು ಆಪ್ಷನ್ಸ್ನಾಗ
ನಾಲ್ಕು ದೇಶಗಳು ಕೊಟ್ರಿಗಿನ ಚಿಲಿ, ಅರ್ಜೆಂಟೈನಾ, ಪೆರು, ಆಮೇಲೆ ಬೋಲಿವಿಯಾ ಅಂತ ಹಾಕ್ಬೇಕು ನೋಡ್ರಿ. ಬೇಕಾದ್ರೆ ಇಲ್ಲಿ ಒಂದ್ಸಲ ಇಲ್ಲಿ ಬರ್ರಿ, ನಮಗೆ ಇಂಪಾರ್ಟೆಂಟ್ ನೋಡ್ರಿ. ಅಟಕಾಮ ಡೆಸರ್ಟ್ ಅಂತ ಐತೆ, ಅಟಕಾಮ ಇದೆಲ್ಲ ಈ ಅಟಕಾಮ ಮರುಭೂಮಿ, ಇದು ಅಟಕಾಮ ಮರುಭೂಮಿ ನೋಡ್ರಿ. ಅಟಕಾಮ ಮರುಭೂಮಿ ಇಲ್ಲಿ ಚಿಲಿ ದೇಶ, ಇಲ್ಲಿ ನೋಡಿ ಚಿಲಿ ಅಂತ ದೇಶ ಐತೆ. ಈ ಚಿಲಿ ದೇಶಕ್ಕೂ ಟಚ್ ಆಗ್ಯದ. ಚಿಲಿ ದೇಶದಾಗ ಹೈಯೆಸ್ಟ್. ಮತ್ತೆ ಆಮೇಲೆ ಇಲ್ಲಿ ಪೆರು ಐತೆ ನೋಡ್ಗ, ಪೆರು, ಅಲ್ಲಿ ಪೆರು ಐತಲ್ಲಪ್ಪ, ಈ ಪೆರು ದೇಶಕ್ಕೂ ಟಚ್ ಆಗ್ಯದ. ಆಮೇಲೆ ಇಂಪಾರ್ಟೆಂಟ್ ಅಲ್ಲಿ ಅರ್ಜೆಂಟೈನಾ ಇಲ್ಲ ನೋಡ್ರಿ, ಅರ್ಜೆಂಟೈನಾ ಅಂತ ದೇಶ ಐತೆ. ಅರ್ಜೆಂಟೈನಾಗೂ ಸ್ವಲ್ಪ ಏನಾಗಿದಲ್ರಿ ಟಚ್ ಆಗ್ಯದ. ನಮ್ಗೆ ಇಂಪಾರ್ಟೆಂಟ್ ನೋಡ್ರಿ, ಅರ್ಜೆಂಟೈನಾ ಬಂತು, ಆಮೇಲೆ ಪೆರು ಬಂತು, ಆಮೇಲೆ ಇನ್ನೊಂದು ಬೋಲಿವಿಯಾ ನೋಡ್ರಿ, ಇಲ್ಲಿ ಬೋಲಿವಿಯಾ ದೇಶ ಐತೆ ನೋಡ್ರಿ. ಇಲ್ಲಿ ಸ್ವಲ್ಪ ಸಿಂಪಲ್ ಆಗಿ ಇಲ್ಲಿಗೂ ಏನಂತ ಕೊಟ್ರೆ ಅದು ಅಟಕಾಮ ಮರುಭೂಮಿ ಟಚ್ ಆಗ್ಯದ ಅಂತ. ಈಗ ನೋಡ್ರಿ ನಮ್ಮ ಭಾರತದಲ್ಲಿ ಒಂದು ತಾರ್ ಮರುಭೂಮಿ ಐತಿ, ಅದು ಹೈಯೆಸ್ಟ್ ಇರೋದು ರಾಜಸ್ಥಾನದಾಗ, ಸ್ವಲ್ಪ ಪಂಜಾಬ್ ಬೇರೆ ಬೇರೆ ಸ್ಟೇಟ್ ಸ್ವಲ್ಪ ಟಚ್ ಆಗಿಲ್ಲ. ಅದ್ರಂಗೆ ಇಂಪಾರ್ಟೆಂಟ್ ಅಟಕಾಮ ಮರುಭೂಮಿ ಇರೋದು ಚಿಲಿನೇ, ಬಟ್ ಸ್ವಲ್ಪ ಟಚ್ ಆಗಿದ್ದು ಯಾವ್ದಂತ ಕೊಟ್ರೆ ಅರ್ಜೆಂಟೈನಾ, ಪೆರು, ಆಮೇಲೆ ಬೋಲಿವಿಯಾ. ಬಟ್ ಯಾವ ನಾಲ್ಕು ಆಪ್ಷನ್ಸ್ ಕೊಟ್ರೆ ಇವು 4 ದೇಶಗಳನ್ನ ಹುಡುಕ್ಬೇಕ. ಬಟ್ ಒಂದೊಂದೇ ದೇಶ ಕೊಟ್ಟಿದ್ರಿಗಿನ ನಾವೇನ್ ಹಾಕ್ಬೇಕಲ್ರಿ ಚಿಲಿ ಅಂತ ಹಾಕ್ಬೇಕಾಗ್ತದೆ. ಮತ್ತೆ ಇನ್ನೊಂದು ಗೊತ್ತಿರ್ಬೇಕು, ಭೂಮಿಯ ಮೇಲಿನ ಅತಿ ಶುಷ್ಕ ಪ್ರದೇಶ ಅಂದ್ರೆ ಒಣ ಭೂಮಿ ಅಂತ, ಪೂರ್ತಿ ಒಣಗಿಬಿಟ್ಟದ, ಫುಲ್ ಒಣಗಿಬಿಟ್ಟದ. ಯಾಕಂದ್ರೆಗಿನ 200 ವರ್ಷಗಳಿಂದ ಮಳೆನೇ ಬಂದಿಲ್ಲ ಇಲ್ಲಿ. ಎಲ್ಲಿ ಅಂತ ಕೊಟ್ರೆ ಅಟಕಾಮ ಮರುಭೂಮಿದಾಗ ನೋಡ್ರಿ. ಅಟಕಾಮ ಮರುಭೂಮಿ ಹೆಂಗೈತೆ, 200 ವರ್ಷ ಆಯ್ತು. ನಮಗ ಕೆಲವೊಂದು ಪುಸ್ತಕದಲ್ಲಿ 400 ವರ್ಷ ಅಂತ ಕೊಟ್ಟಾರ, ಕೆಲವೊಂದು ಪುಸ್ತಕದಲ್ಲಿ 300 ವರ್ಷ ಅಂತ ಕೊಟ್ಟಾರ. ಬಟ್ ನಮಗ 7ನೇ ತರಗತಿ ಪುಸ್ತಕದಲ್ಲಿ 200 ವರ್ಷ ಅಂತ ಕೊಟ್ಟಾರ. ಅದಕ್ಕೆ ನಾವು 200 ವರ್ಷ ಅಂತ ಹಾಕಿದ್ದೀನಿ. ಸರಿಯಾಗಿ ಅಪ್ಡೇಟ್ ಮಾಡ್ಕೋಬೇಕು ನಿಮಗೆ. 200 ವರ್ಷಗಳಿಂದ ಮಳೆನೇ ಬಂದಿಲ್ಲ. ಎಲ್ಲಿ ಅಂತ ಕೊಟ್ರೆ ಇಲ್ಲಿ ಅಟಕಾಮ ಮರುಭೂಮಿಯಾಗ. ಅಟಕಾಮ ಮರುಭೂಮಿ ಎಲ್ಲೈತೆ, ಚಿಲಿ ದೇಶದಾಗ ಐತಿ. ಮತ್ತೆ ಬೇರೆ ಬೇರೆ ಅರ್ಜೆಂಟೈನಾ, ಪೆರು ಮತ್ತೆ ಬೋಲಿವಿಯಾ ದೇಶದಾಗೂ ಹರಡ್ಯದ. ಅದ್ರ ಬಗ್ಗೆ ನಿಮ್ಗೆ ಇಮೇಜ್ಗುನ ಗಮನಿಸಿದ್ರಿ. ಮತ್ತೆ ಇನ್ನೊಂದು ವಿಶೇಷತೆ ಕೊಟ್ರೆಗಿನ ಅತ್ಯಂತ ಒಣ ಪ್ರದೇಶ ಐತಿ. ಎಲ್ಲಿ ಅಂತ ಕೊಟ್ರೆ ಅಟಕಾಮ ಮರುಭೂಮಿದಾಗ. ಅದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ನೋಡ್ರಿ, ಇನ್ನ ಬೇರೆ ಸ್ಲೈಡ್ ಬೇರೆ ಗುಣ ಇದೆ. ನೆಕ್ಸ್ಟ್ ಇನ್ನೊಂದು ಅಟಕಾಮ ಮರುಭೂಮಿಯಲ್ಲಿ ಒಂದು ತಿಳ್ಕೊಬೇಕು ನೀವು. ಅಟಕಾಮ ಮರುಭೂಮಿಯಲ್ಲಿ ವಿಶ್ವದ ಅತಿ ದೊಡ್ಡ ಆಪ್ಟಿಕಲ್ ದೂರದರ್ಶನವನ್ನು ನಿರ್ಮಿಸಲಾಗುತ್ತಿದೆ. ನಮಗೆ ಅದಗುಣ ಗಮನಿಸಬೇಕು. ಯಾಕಂದ್ರೆ ಆಪ್ಟಿಕಲ್ ದೂರದರ್ಶನವನ್ನು ಈ ಕೆಳಕಂಡ ಯಾವ ಮರುಭೂಮಿಯಲ್ಲಿ ಮಾಡಕತ್ತಾರ ಅಂತ ಕೊಟ್ರೆ ಅದು ಅಟಕಾಮ ಮರುಭೂಮಿ. ಮತ್ತು ಇನ್ನೊಂದು ಏನಪ್ಪಾ ಅಂತ ಕೊಟ್ರೆ ಈ ಅಟಕಾಮ ಮರುಭೂಮಿ ಐತಲ್ಲ, ಅಲ್ಲಿ ಬರೇ ತಾಮ್ರದ ನಿಕ್ಷೇಪಗಳಿದಾವೆ. ತಾಮ್ರದ ನಿಕ್ಷೇಪಗಳು ಬಹಳ ಫೇಮಸ್ ಅಲ್ಲಿ. ಎಲ್ಲಿ ಅಂತ ಕೊಟ್ರೆ ಅಟಕಾಮ ಮರುಭೂಮಿದಾಗ. ನೋಡಿದ್ರೆ ಗೊತ್ತಾಗ್ಬಿಡ್ತದ, ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೇರಿ. ನೆಕ್ಸ್ಟ್ ನೋಡ್ರಿ, ಇನ್ನೊಂದು ಫೇಮಸ್ ಸರೋವರ ಬಂತು. ಒಂದೊಂದೇ ತಿಳ್ಕೊಬೇಕ. ಒಂದೇನು ಗೊತ್ತಾ, ನೀವು ಒಂದು ಪೀಸ್ಫುಲ್ ಆಗಿ ಮೈಂಡ್ ಸೆಟ್ ಮಾಡ್ಕೊಂಡಿರ್ಬೇಕು. ನಮಗೂ ಅಟಕಾಮ ಮರುಭೂಮಿ ಚಿಲಿ ದೇಶದಾಗ ಐತೆ. ಭೂಪಟವನ್ನು ಗಮನಿಸಿದಾಗ ಇನ್ನು ಅರ್ಜೆಂಟೈನಾ, ಆಮೇಲೆ ಇನ್ನೊಂದು ಪೆರು, ಆಮೇಲೆ ಬೋಲಿವಿಯಾ ದೇಶಗಳು ಬರ್ತಾವ. ಆಮೇಲೆ ಅಟಕಾಮ ಮರುಭೂಮಿಯಾಗ ತಾಮ್ರದ ನಿಕ್ಷೇಪ ಪತ್ತೆ ಹಚ್ಚಲಾಗಿದೆ. ಅಂದ್ರೆ ತಾಮ್ರದ ನಿಕ್ಷೇಪಗಳನ್ನ ಕಂಡು ಬರ್ತಾವ. ಅಟಕಾಮ ಮರುಭೂಮಿ ಅತ್ಯಂತ ಒಣಗಿದ ಭೂಪ್ರದೇಶ. ಯಾಕಂದ್ರೆ 200 ವರ್ಷಗಳಿಂದ ಮಳೆನೇ ಬಂದಿಲ್ಲ. ಅಂದ್ಕೇಸ್ ನೀವು ತಿಳ್ಕೊಂಡಿರ್ಬೇಕು. ಒಂದು ಪಾಯಿಂಟ್ ಯಾವ್ದಾರ ಒಂದು ಕೊಡುವಂತ ಸಾಧ್ಯತೆಗಳು ಇರ್ತಾವೆ. ನೆಕ್ಸ್ಟ್ ನೋಡ್ರಿ, ಇನ್ನೊಂದು ಇಂಪಾರ್ಟೆಂಟ್, ಪ್ರಪಂಚದ ಅತಿ ಎತ್ತರದ ಸರೋವರ. ಪ್ರಪಂಚದ ಅತಿ ಎತ್ತರದ ಸರೋವರ ಎತ್ತರ ಐತೆ. ಇಂಪಾರ್ಟೆಂಟ್ ಯಾವ್ದಂತ ಕೊಟ್ರೆ ಟಿಟಿಕಾಕಾ ನೋಡ್ರಿ. ಮತ್ತೆ ಟಿಟಿಕಾಕಾ ನೋಡ್ರಿ, ಮೋಸ್ಟ್ ಇಂಪಾರ್ಟೆಂಟ್ ಟಿಟಿಕಾಕಾ ಸರೋವರ. ಟಿಟಿಕಾಕಾ ಸರೋವರ ಐತಲ್ಲ, ಅದು ಯಾವ ದೇಶಕ್ಕೆ ಬರ್ತದ? ಒಂದು ಇನ್ನು ಬೋಲಿವಿಯಾ ಮತ್ತು ಪೆರು ದೇಶದಲ್ಲಿದೆ. ಒಂದ್ಸಲ ಬೇಕಾದ್ರೆ ಗಮನಿಸ್ರಿ ನೋಡ್ರಿ. ಟಿಟಿಕಾಕಾ ಲೇಕ್ ಟಿಟಿಕಾಕಾ ಅಂತ ಐತೆ. ಲೇಕ್ ಟಿಟಿಕಾಕಾ ಅಂದ್ರೆ ಪ್ರಪಂಚದ ಅತಿ ಎತ್ತರದ ಸರೋವರ ಲೇಕ್ ಟಿಟಿಕಾಕಾ. ಲೇಕ್ ಟಿಟಿಕಾಕಾ ಸರೋವರ ನೋಡ್ರಿ. ಇಲ್ಲಿ ಇಂಪಾರ್ಟೆಂಟ್ ಬೋಲಿವಿಯಾ. ನಮಗಿದೆಲ್ಲ ಬೋಲಿವಿಯಾ ದೇಶ ರೀ, ಬೋಲಿವಿಯಾ ದೇಶ ಇಂಪಾರ್ಟೆಂಟ್. ಆಮೇಲೆ ಇನ್ನೊಂದು ಪೆರು ಅಂತ ಐತೆ, ಪೆರು ದೇಶ ಇಂಪಾರ್ಟೆಂಟು. ಅಂದ್ರೆ ಬೋಲಿವಿಯಾ ಮತ್ತು ಪೆರು ದೇಶದ ಮಧ್ಯದಲ್ಲಿ ಐತೆ ಅಂತ. ಯಾವ್ದು ಹೇಳ್ರಿ? ಪ್ರಪಂಚದ ಅತಿ ಎತ್ತರದ ಸರೋವರ. ಅದು ಯಾವ್ದಂತಂದ್ರೆ ಟಿಟಿಕಾಕಾ ಸರೋವರ ಇರುವುದು ಅಂತ ಕೊಟ್ರೆಗಿನ ಒಂದು ಬೋಲಿವಿಯಾ ಮತ್ತೆ ಇನ್ನೊಂದು ಯಾವ ದೇಶದ ಮಧ್ಯದಲ್ಲಿ ಐತೆ ಅಂದ್ರೆ ಪೆರು ದೇಶ. ಒಂದ್ಸಲ ಬೇಕಾದ್ರೆ ಆ ಸರೋವರದ ಇಮೇಜ್ನ ಗಮನಿಸ್ರಿ, ನಿಮ್ಗೆ ಗೊತ್ತಾಗ್ಬಿಡ್ತದೆ ಆಟೋಮೆಟಿಕ್ ಆಗಿ. ನಿಮ್ಗೆ 7ನೇ ತರಗತಿ ಪುಸ್ತಕದಲ್ಲಿ ಐತಿದು, ಅದೇನು ದೊಡ್ಡದಲ್ಲ. ಮತ್ತಿನ್ನ 7ನೇ ತರಗತಿ ಪುಸ್ತಕದಲ್ಲಿ ಇನ್ನೊಂದು ಕೆಲವೊಂದು ಇಂಪಾರ್ಟೆಂಟ್ ಸರೋವರಗಳು ಕೊಟ್ಟಾನ. ಒಂದು ನೋಡ್ರಿ, ಜುನೀನ್ ಅಂತ ಐತೆ ನೋಡ್ರಿ. ಜುನೀನ್ ಸರೋವರ ಇರುವುದು ಅಂತ ಕೊಟ್ಟರೆ ಮುಗಿದೋಯ್ತು. ಹೌದು, ಯಾರಿಗೇನ ಗೊತ್ತಿರ್ತದ? 7ನೇ ತರಗತಿ ಪುಸ್ತಕ ಓದ್ಬೇಕು. ಅದಕ್ಕೆ 7ನೇ ತರಗತಿ ಪುಸ್ತಕದಲ್ಲಿ ಕೊಟ್ಟಾನ ಜುನೀನ್ ಸರೋವರ. ಅದೆಲ್ಲಿ ಅಂದ್ರೆ
ಆ ಪೆರು ದೇಶದಾಗ ಐತೆ. ಬೇಕಾದ್ರೆ ಜುನೀನ್ ಸರೋವರ ನೋಡ್ರಿ, ಇಲ್ಲಿ ಜುನೀನ್ ಅಂತ ಐತೆ. ನಮಗ ಆ ಮ್ಯಾಪ್ನಾಗ ಅದು ಯಾವ ದೇಶದಾಗ ಬರ್ತಂತ ಕೊಟ್ರೆಗಿನ ಅದು ಪೆರು ದೇಶದಾಗ ಐತೆ. ನಿಮ್ಗೆ 7ನೇ ತರಗತಿ ಪುಸ್ತಕದಲ್ಲಿ ಕೊಟ್ಟನ, ಅದನ್ನ ಗಮನಿಸ್ರಿ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್, ಆ ಪಾಲ್ಕೋಚ್ ಸರೋವರ ಅಂತ ಐತಿ. ಇದುಗುನ ಆ 7ನೇ ತರಗತಿ ಆ ಸಮಾಜ ವಿಜ್ಞಾನ ಪುಸ್ತಕದಲ್ಲಿ ಕೊಟ್ಟನ. ಪಾಲ್ಕೋಚ್ ಅಂತ ಕೇಸ, ಪಾಲ್ಕೋಚ್ ಸರೋವರ ಇದುಗುನ ಆ ಪೆರು ದೇಶದಲ್ಲಿ ಐತೆ. ಪಾಲ್ಕೋಚ್ ನೋಡ್ರಿ, ಇಲ್ಲಿ ಸಿಂಪಲ್ ಆಗಿ ಇಲ್ಲಿ ಐತಿ ನೋಡಪ್ಪ, ಇಲ್ಲಿ ಲೇಕ್ ಪಾಲ್ಕೋಚ್ ಅಂತ ಕೇಸೆ. ನಮಗ ಆ ಮೋಸ್ಟ್ ಇಂಪಾರ್ಟೆಂಟ್, ನಮಗ ಇದು ಯಾವ ದೇಶ ಅಂತ ಕೊಟ್ರೆಗಿನ ಅದು ಪೆರು ದೇಶದಾಗ ಐತೆ. ನಮಗೆ ಏನು ಗೊತ್ತಾ, ಒಂದೇ ಕೊಡ್ತಾನ ಪ್ರಶ್ನೆ, ನಮ್ಗೆ ಯಾವ್ದನ ಆ ಸರೋವರಗಳು ಒಂದಿಸಿ ಬರೀರಿ. 4 ಸರೋವರ ಕೊಟ್ಟಿರ್ತಾನ, ಈ ಕಡೆ 4 ದೇಶಗಳು ಕೊಟ್ಟಿರ್ತಾನ. ಅದಕ್ಕೆ ನಮಗ ಆ ಏನು ಗೌರ್ಮೆಂಟ್ ಪುಸ್ತಕದಲ್ಲಿ ಇದಾವಲ್ಲ ಸರೋವರಗಳ ಬಗ್ಗೆ ಸರಿಯಾಗಿ ಏನ್ ಮಾಡ್ಕೋಬೇಕಲ್ರಿ, ಅಪ್ಡೇಟ್ ಮಾಡ್ಕೋಬೇಕು. ನೆಕ್ಸ್ಟ್ ನೋಡ್ರಿ, ಇನ್ನೊಂದು ಇಂಪಾರ್ಟೆಂಟು ಪೂಪಾ ಸರೋವರ ಅಂತ ಐತಿ. ಪೂಪಾ ನೋಡ್ರಿ, ಪೂಪಾ ಸರೋವರ ಅದು ಯಾವ ದೇಶದಾಗ ಐತೆ, ಆ ಬೋಲಿವಿಯಾ ದೇಶದಾಗ ಐತೆ. ನೋಡ್ರಿ, ಲೇಕ್ ಪೂಪಾ ಸರೋವರ ಅಂತ ಐತೆ. ಲೇಕ್ ಪೂಪಾ ಅದು ಯಾವ ದೇಶ ಅಂತ ಕೊಟ್ರೆಗಿನ ಆ ಬೋಲಿವಿಯಾ ಇರೋದಿಲ್ಲೇ. ಲೇಕ್ ಪೂಪಾ ಅಂದ್ರೆ ಪೂಪಾ ಸರೋವರ. ಒಂದ್ಸಲ ಗಮನಿಸ್ಬೇಕ್ರಿ. ನಿಮ್ಗ ನಾನೇನು ಬೇರೆ ತಂದಕ್ಕೆ ಸಾಕಿ ಕೇಸ್ ಹೇಳ್ತಾ ಇಲ್ಲ, ನಮ್ಗ 7ನೇ ತರಗತಿ ಪುಸ್ತಕದಲ್ಲಿ ಏನಿದೆಲ್ಲ ಅದನ್ನ ಮಾತ್ರ ನಿಮ್ಗ ಹೇಳ್ತಾ ಇದ್ದೀನಿ. ಸ್ವಲ್ಪ ಅಪ್ಡೇಟ್ ಮಾಡಿದ್ದೀನಿ ಅಷ್ಟೇ, ಇಂಪಾರ್ಟೆಂಟು. ಮತ್ತು ಇನ್ನೊಂದು ಮೇನ್ ಇಂಪಾರ್ಟೆಂಟ್, ನಮ್ಗ ಫಸ್ಟಿಗೆ ಹಾಕಿ ನೋಡ್ರಿ, ಆ್ಯಂಡೀಸ್ಗಳ ನಾಡು ಅಂತ ಕೇಸೆ. ನಮಗೆ ನೋಡ್ರಿ ಒಂದು ತಿಳ್ಕೊಬೇಕ, ಏನು ತಿಳ್ಕೊಬೇಕಂತ ಕೊಟ್ರೆಗಿನ ದಕ್ಷಿಣ ಅಮೇರಿಕಾ ಖಂಡ ಅಂದ್ರೆ ದಕ್ಷಿಣ ಅಮೇರಿಕಾ ಆ ಕಾಂಟಿನೆಂಟ್ ಐತಲ್ಲ, ಸೌತ್ ಅಮೇರಿಕಾ ಕಾಂಟಿನೆಂಟ್, ಅದು ಅಂದ್ರೇನೆ ನಮಗೆ ಇಂಪಾರ್ಟೆಂಟ್. ಇವು ಯಾವ ಅಂತ ಕೊಟ್ರೆ ಆ ಆ್ಯಂಡೀಸ್ ಪರ್ವತಗಳು ಪ್ರಪಂಚದ ಅತಿ ಉದ್ದವಾದ ಪರ್ವತ. ಅದು ತಿಳ್ಕೊರಿ, ಎತ್ತರವಾದ ಅಲ್ಲ, ಉದ್ದವಾದ. ನೋಡ್ರಿ ಇಲ್ಲಿ ಗಮನಿಸ್ರಿ, ಪ್ರಪಂಚದ ಅತಿ ಉದ್ದವಾದ ಪರ್ವತಗಳು. ನಮಗ ಪ್ರಪಂಚದ ಅತಿ ಉದ್ದವಾದ ಪರ್ವತ ಅವು ಯಾವ ಅಂತ ಕೊಟ್ರೆಗಿನ ಆ್ಯಂಡೀಸ್ ಪರ್ವತಗಳು. ಮೋಸ್ಟ್ ಇಂಪಾರ್ಟೆಂಟ್. ಸರಿಯಾಗಿ ಇದು ಆ ಇಮೇಜ್ ಗಮನಿಸಿಬಿಟ್ರೆ ಸಾಕು. ಇದೊಂದು ಇಮೇಜ್ ಗಮನಿಸಿಬಿಟ್ರೆಗಿನ ಆಟೋಮೆಟಿಕ್ ಆಗಿ ನಿಮ್ಗೆ ಆ ನೆನಪಿಳಿತಾವೆ. ನಿಮ್ಗೇನಪ್ಪ ಒಂದು ನೆನಪಿಟ್ಕೋಬೇಕು, ಏನಂದ್ರೆ ಪ್ರಪಂಚದ ಅತ್ಯಂತ ಉದ್ದವಾದ ಪರ್ವತಗಳು. ಪ್ರಪಂಚದ ಅತ್ಯಂತ ಉದ್ದವಾದ ಪರ್ವತಗಳು ಅವು ಯಾವ್ಯಾವ್ದಿದ್ರಿಗಿನ ಇವೆ ಅವು ಯಾವಂದ್ರೆ ಆ ಆ್ಯಂಡೀಸ್ ಪರ್ವತಗಳು. ಒಂದು ಗಮನಿಸ್ಬೇಕು, ಆ್ಯಂಡೀಸ್ ಪರ್ವತಗಳು ಲೊಕೇಶನ್ ನೋಡ್ರಿ, ಇಲ್ಲಿ ಐತಿ ನೋಡ್ರಿ, ಲೊಕೇಶನ್ ಇದೆ. ಇನ್ನೊಂಥರ ಕಾಫಿ ಕಲರ್ ಇಲ್ಲ ಆ್ಯಂಡೀಸ್ ಪರ್ವತಗಳು ನೋಡ್ರಿ, ಒಂದ್ಸಲ ಗಮನಿಸ್ರಿ. ಆ್ಯಂಡೀಸ್ ಮೌಂಟೇನ್ಸ್ ನೋಡ್ರಿ, ಇಷ್ಟು ಇಂಪಾರ್ಟೆಂಟ್. ಒಂದ್ಸಲ ತಿಳ್ಕೊಬೇಕಪ್ಪ. ನಮಗೂ ನೋಡ್ರಿ ಇನ್ನೊಂದು ಗೊತ್ತಿರ್ಬೇಕು, ಸರ್ ಆ್ಯಂಡೀಸ್ ಪರ್ವತಗಳು ಯಾವ್ಯಾವ ದೇಶದಲ್ಲಿ ಕಂಡು ಬರ್ತಾರೆ ಸರ್? ನೋಡ್ರಿ, ಆ್ಯಂಡೀಸ್ ಪರ್ವತಗಳು ನಮಗೆ ಇಲ್ಲಿ ಇಂಪಾರ್ಟೆಂಟ್. ಇಲ್ಲಿ ನಮಗೆ ಇಲ್ಲಿ ಮ್ಯಾಲೆ ಬರ್ರಿ ಸ್ವಲ್ಪ ನೋಡ್ರಿ, ವೆನಿಜುವೆಲಾ. ನಮಗೆ ವೆನಿಜುವೆಲಾ ಆ ದೇಶಕ್ಕೂ ಸ್ವಲ್ಪ ಏನಾಗಿದಲ್ರಿ ಟಚ್ ಆಗ್ಯದ. ಆಮೇಲೆ ಅದ್ರ ಕೆಳಗಡೆ ಆ ಕೊಲಂಬಿಯಾ ಅಂತ ಐತೆ. ಆಮೇಲೆ ಇದು ಕೆಳಗಡೆ ಇಕ್ವೆಡಾರ್ ಅಂತ ಐತೆ, ಇಕ್ವೆಡಾರ್ ದೇಶ. ಇಲ್ಲಿ ಕೋಟೋಪಾಕ್ಷಿ ಅಂತ ಕೇಸೆ ಆ ಜ್ವಾಲಾಮುಖಿ ಪರ್ವತ ಐತೆ, ಮುಂದೆ ತಿಳಿಸ್ತೀನಂತ. ಆಮೇಲೆ ಇಲ್ಲಿ ನೋಡ್ರಿ, ಇಲ್ಲಿ ಪೆರು ಅಂತ ಆ ದೇಶ ಬರ್ತದ. ಆಮೇಲೆ ಇಲ್ಲಿ ಆ ಬೋಲಿವಿಯಾ ಅಂತ ಬರ್ತದ, ಬೋಲಿವಿಯಾ ಆ ದೇಶ ಬರ್ತದ. ಇಲ್ಲಿ ಆ ಚಿಲಿ ಅಂತ ಬರ್ತದ. ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡೀಸ್ ಪರ್ವತಗಳು. ಇಲ್ಲಿ ಅಮೆಜಾನ್ ನದಿ ಇಲ್ಲೇ ಹುಟ್ಟದ, ಇಲ್ಲಿ ಹುಟ್ಟಿಕೆಸಿ ಆ ಕಡೆ ಅಂಟ್ಲಾಂಟಿಕ ಸಾಗರದಾಗ ಸೇರ್ತದ. ಮೋಸ್ಟ್ ಇಂಪಾರ್ಟೆಂಟ್ ಐತೆ. ಮತ್ತೆ ನೋಡ್ರಿ, ಇಲ್ಲಿ ಇನ್ನೊಂದು ಗೊತ್ತಿರ್ಬೇಕು, ಇಲ್ಲಿ 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 ಐತೆ ನೋಡ್ರಿ, ಈ ಒಂದು ಪ್ಲೇಸ್ ಐತಲ್ಲಪ್ಪ ಆ್ಯಂಡೀಸ್ ಪರ್ವತಗಳಲ್ಲಿ. ಇಲ್ಲಿ ಮೌಂಟ್ ಅಕಾಂಗುವಾ ಅಂದ್ರೆ ಆ್ಯಂಡೀಸ್ ಪರ್ವತಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರ ನಮಗ ಮೌಂಟ್ ಅಕಾಂಗುವಾ. ನೋಡ್ರಿ, ಇಲ್ಲೇ ಇರೋದು ಮೌಂಟ್ ಅಕಾಂಗುವಾ. ಇಲ್ಲಿ ಈ ಪ್ಲೇಸ್ ಐತಿ ಇಂಪಾರ್ಟೆಂಟ್. ಮತ್ತೆ ಇನ್ನೊಂದು ಅರ್ಜೆಂಟೈನಾ ಆ ದೇಶಗುನ ಏನಾಗಿದೆ ಹೇಳ್ರಿ ಟಚ್ ಆಗ್ಯದ ಅಂತ. ಯಾವ್ದು ಕೇಳ್ರಿ, ಆ ಆ್ಯಂಡೀಸ್ ಪರ್ವತಗಳು ಮೋಸ್ಟ್ ಇಂಪಾರ್ಟೆಂಟ್ ಐತೆ. ಬೇಕಾದ್ರೆ ಇಲ್ಲಿ ಆ ಆ್ಯಂಡೀಸ್ ಅಂತ ನೋಡ್ರಿ, ಇಲ್ಲಿ ನೋಡ್ರಿ ಯಾವ ಪ್ಲೇಸ್ ಆ್ಯಂಡೀಸು. ಇವೆಲ್ಲ ಆ ಆ್ಯಂಡೀಸ್ ಪರ್ವತಗಳು ಇರುವಂತ ಪ್ಲೇಸ್ ರೀ, ಮೋಸ್ಟ್ ಇಂಪಾರ್ಟೆಂಟ್ ಐತೆ. ಕರೆಕ್ಟಾಗಿ ಏನು ಮಾಡ್ಕೋಬೇಕಲ್ರಿ, ಅಪ್ಡೇಟ್ ಮಾಡ್ಕೋಬೇಕು, ನೋಡ್ಕೋಬೇಕ. ಇದು ಬ್ಯಾಡ್ರಿ, ಇದು ಆ ಆ್ಯಂಡೀಸ್ ಪರ್ವತಗಳು ಬ್ಯಾಡ ಅಂತಂದ್ರೆ ಇನ್ನ 1 ಮಾರ್ಕ್ಸ್ ವೇಸ್ಟ್ ಆಗಿಬಿಡ್ತದೆ. ಒಂದು ಪ್ರಶ್ನೆ ಬಂತ 1.5 ಮಾರ್ಕ್ಸ್ ಏನಂತ ಹೇಳ್ರಿ ವೇಸ್ಟ್ ಆಗಿಬಿಡ್ತದೆ. ಅದಕ್ಕೆ ಆ ಆ್ಯಂಡೀಸ್ ಪರ್ವತಗಳು ಪ್ರಪಂಚದ ಅತ್ಯಂತ ಉದ್ದವಾದ ಪರ್ವತಗಳು. ಅಲ್ಲೇ ಆ ಅಮೆಜಾನ್ ನದಿ ಪ್ರಪಂಚದ ಅತ್ಯಂತ ದೊಡ್ಡ ನದಿ, ಅಲ್ಲೇ ಉಗಮ ಆಗೋದು. ಅಲ್ಲಿಂದ ಕಡೆ ಬೇರೆ ಕಡೆ ಎರಡು ಕಡೆ ಅಂಟ್ಲಾಂಟಿಕ ಸಾಗರ ಸೇರ್ತದ. ಮತ್ತೆ ಆ ಆ್ಯಂಡೀಸ್ ಪರ್ವತಗಳಲ್ಲಿ ಅತ್ಯಂತ ಎತ್ತರವಾದ ಆ ಶಿಖರ ಮೌಂಟ್ ಅಕಾಂಗುವಾ. ಅದು ಕೂಡ ನಿಮ್ಗೆ ಮುಂದಿನ ಸ್ಲೈಡ್ನಲ್ಲಿ ಇದೆ. ಮೋಸ್ಟ್ ಇಂಪಾರ್ಟೆಂಟ್ ಇದು ಆ್ಯಂಡೀಸ್ ಪರ್ವತಗಳು ನಮ್ಗೆ ದಕ್ಷಿಣ ಅಮೇರಿಕಾ ಖಂಡದಲ್ಲಿ ಇದೊಂದು ಇಂಪಾರ್ಟೆಂಟ್ ಒಂಥರ ಮ್ಯಾಟ್ರ್ ಇದ್ದಂಗೆ, ವಿಷಯ ಇದ್ದಂಗೆ. ಸರಿಯಾಗಿ ನೀವು ಅಪ್ಡೇಟ್ ಮಾಡ್ತೀರಿ. ನೆಕ್ಸ್ಟ್ ನೋಡ್ರಿ, ನಮಗೆ ಇನ್ನೊಂದ್ಸಲ ಗಮನಿಸ್ರಿ. ನಮಗ ದಕ್ಷಿಣ ಅಮೇರಿಕಾದ ಅತ್ಯುನ್ನತ ಶಿಖರ, ಅತಿ ಎತ್ತರದ ಶಿಖರ ಯಾವ್ದಂತ ಕೊಟ್ರೆ ಅಕಾಂಕಾಗುವಾ. ಈಗ ಹೇಳಿದ್ವಲ್ಲಪ್ಪ ಮೌಂಟ್ ಅಕಾಂಕಾಗುವಾ ಅಂತ ಕೇಸೆ, ಅದೇ ಅದು 6960 ಮೀಟರ್ ಹೈಟ್ ಐತೆ. 6960 ಮೀಟರ್ ನೋಡ್ರಿ ಮೌಂಟ್ ಅಕಾಂಗುವಾ ಹೆಂಗೈತೆ. ಮೌಂಟ್ ಅಕಾಂಗುವಾ ನಮಗಿದು ಆ ಆ್ಯಂಡೀಸ್ ಪರ್ವತಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರ ಐತೆ. ಆ್ಯಂಡೀಸ್ ಪರ್ವತಗಳಲ್ಲಿ ಕಂಡು ಬರ್ತದೆ. ಇಂಪಾರ್ಟೆಂಟ್, ಸರಿಯಾಗಿ ಅಪ್ಡೇಟ್ ಮಾಡ್ಕೋಬೇಕು. ಇದೊಂದೆಲ್ಲ ಬೇರೆ ಬೇರೆ ಹೋಗುನ ಕಂಡು ಬರ್ತಾವ. ಒಂದ್ಸಲ ಗಮನಿಸೋಣ ನೋಡ್ರಿ. ನಮಗೆ ಇನ್ನೊಂದು ಇಂಪಾರ್ಟೆಂಟ್ ಆ ಕೋಟೋಪಾಕ್ಷಿ ನೋಡ್ರಿ. ಜಿ ಕೆ ಮತ್ತೆ ಜಿ ಕೆ ಗುಣ ಕವರ್ ಆಗ್ತದ.
7ನೇ ತರಗತಿ ಪುಸ್ತಕಗೂ ಕವರ್ ಆಗ್ತದ ಮತ್ತು ಜಿಯೋಗ್ರಫಿಗೂ ಕವರ್ ಆಗ್ತದ. ನೀವು ಕರೆಕ್ಟಾಗಿ ಓದ್ಕೋಬೇಕಂದ್ರೆ ನಿಮ್ಮ ಕೈಯಾಗೈತೆ, ನಮ್ಮ ಕೈಯಾಗಿಲ್ಲ. ನಾವು ಹೇಳೋದು ನಮ್ಮ ಧರ್ಮ, ನೀವು ಕರೆಕ್ಟಾಗಿ ಓದಿಕೆಸೆ ನೆನ್ಪಿಟ್ಕೊಂಬೋದು ನಿಮ್ಮ ಧರ್ಮ ಐತಿ, ಅದು ನಿಮಗೆ ಗೊತ್ತಿರಲಿ. ನೋಡ್ರಿ ಇಲ್ಲಿ ಇಂಪಾರ್ಟೆಂಟ್ ಕೋಟು ಪಾಕ್ಷಿ ಅಂತ ಐತಿ, ಕೋಟು ಪಾಕ್ಷಿ. ಮತ್ತು ಇದು ಕೋಟೋ ಪಾಕ್ಷಿ ಅಂದ್ರೆ ಯಾವ್ದನ್ನ ಪಕ್ಷಿ ಹೆಸರು ಮಾಡಿ ಹಿಂದಗಡೆ ಕೋಟೋ ಪಾಕ್ಷಿ. ನಮಗ ಮುಂದೆ ನೋಡ್ರಿ ಜ್ವಾಲಾಮುಖಿ ಪರ್ವತ, ಕೋಟೋ ಪಾಕ್ಷಿ ಜ್ವಾಲಾಮುಖಿ ಪರ್ವತ ಇಕ್ವೆಡಾರ್ ದೇಶದಲ್ಲಿದೆ. ಇಕ್ವೆಡಾರ್ ಗೊತ್ತಿರಲಿ, ಇಕ್ವೆಡಾರ್ ಎಂಬುದು ಒಂದು ದೇಶ ಎಲ್ಲೈತೆ ಅಂದ್ರಿಗಿನ ಅದು ದಕ್ಷಿಣ ಅಮೇರಿಕ ಖಂಡದ ಒಂದು ದೇಶ, ಫೇಮಸ್. ಈ ಇಕ್ವೆಡಾರ್ ದೇಶದಲ್ಲಿ ಈ ಕೋಟೋಪಾಕ್ಷಿ ಎಂಬ ಆ ಜ್ವಾಲಾಮುಖಿ ಪರ್ವತ ಐತಿ. 2013 ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಬಂದದ ಕೋಟೋಪಾಕ್ಷಿ ಜ್ವಾಲಾಮುಖಿ ಪರ್ವತ ಇರುವುದಿಲ್ಲ ಅಂತ ಕೊಟ್ರೆಗಿನ ಅದು ಇಕ್ವೆಡಾರ್ ದೇಶ. ಇಕ್ವೆಡಾರ್ ಅಂತ ಕೊಟ್ರೆಗಿನ ಇಕ್ವೇಟಾರ್ ಅಂತೀವಲ್ಲ, ಇಕ್ವೇಟಾರ್ ಎಂಬ ಆಂಗ್ಲ ಭಾಷಾ ಪದದಿಂದ ಈ ಇಕ್ವೆಡಾರ್ ಬಂದಿದ್ದು. ಅದು ನಿಮ್ಗೆ 7ನೇ ತರಗತಿ ಪುಸ್ತಕದಾಗ ಬರ್ತದ. ಬಟ್ ಅದ್ರದ್ದು ಎತ್ತರ 5897 ಮೀಟರ್ ಹೈಟ್ ಐತಿ. ಅದ್ರದ್ದು ಅಂತ ಕೊಟ್ರೆ ಆ ಕೋಟೋಪಾಕ್ಷಿ ಜ್ವಾಲಾಮುಖಿ ಕೋಟೋಪಾಕ್ಷಿ ಮೋಸ್ಟ್ ಇಂಪಾರ್ಟೆಂಟ್ ಐತೆ. ಒಂದ್ಸಲ ಗಮನಿಸ್ರಿ, ಭಾಳ ಇಂಪಾರ್ಟೆಂಟ್ ನೋಡಿ, ಕರೆಕ್ಟಾಗಿ ನೀವು ಅಪ್ಡೇಟ್ ಮಾಡ್ಕೋಬೇಕು. ಇಕ್ವೆಡಾರ್ ಮೋಸ್ಟ್ ಇಂಪಾರ್ಟೆಂಟ್. ನಮಗೆ ಮುಂದಿನ ಆ ಸ್ಲೈಡ್ನಲ್ಲಿ ಅದ್ರ ಬಗ್ಗೆ ತೋರಿಸ್ತೀನ ಅಂತ. ನಿಮಗೇನಿಲ್ಲ ಒಟ್ಟ ನೋಡ್ರಿ ಒಂದ್ಸಲ ಹೆಂಗೈತೆ ನಮಗೆ ಇಂಪಾರ್ಟೆಂಟು ಕೋಟೋಪಾಕ್ಷಿ. ನಮಗೆ ನೋಡ್ರಿ ಮೆಕ್ಸಿಕೋದ ಪಾರಿ ಕುಟಿನ್, ಹವಾಯಿ ದ್ವೀಪದ ಮೌನಾ ಲೋವಾ ಅಂತ ಓದಿದಲ್ಲಪ್ಪ, ಅದ್ರಂಗೆ ಇಂಪಾರ್ಟೆಂಟು ಇಕ್ವೆಡಾರ್ ದೇಶದ ಕೋಟೋಪಾಕ್ಷಿ. ಅದ್ರ ಬೇಕಾದ್ರೆ ಒಂದ್ಸಲ ಇಮೇಜ್ನಾಗ ಎಲ್ಲೈತೆ ಅಂತ ಗಮನಿಸ್ರಿ. ಮತ್ತು ಇನ್ನೊಂದೇನಂತ ಕೊಟ್ರಿಗಿನ ಆ ಕೋಟೋಪಾಕ್ಷಿ ಜ್ವಾಲಾಮುಖಿ ಪರ್ವತ ಯಾವ ದೇಶದಲ್ಲಿದೆ? ಇಕ್ವೆಡಾರ್ ದೇಶದಲ್ಲಿದೆ. ನಮಗೆ ಅಷ್ಟೇ ಇಂಪಾರ್ಟೆಂಟು, ಸರಿಯಾಗಿ ತಿಳ್ಕರಿ. ನೆಕ್ಸ್ಟ್ ನೋಡ್ರಿ ಇನ್ನೊಂದು ಇಂಪಾರ್ಟೆಂಟ್ ಏನಂತ ಕೊಟ್ರಿಗಿನ ನಮಗ ಇದಕ್ಕೂ 7ನೇ ತರಗತಿ ಪುಸ್ತಕದಲ್ಲಿ ಕೊಟ್ಟಿದ್ದಾನೆ, ಚಿಂಬೋರಾಸೋ. ನೋಡ್ರಿ ಹೆಂಗೈತೆ ಹೆಸರು ನಮಗ. ಸಾರಿ ಇದು ಬ್ಯಾಡ್ರಿ ಚಿಂಬೋರಾಸೋ ಅಂದ್ರಿಗಿನ ಮತ್ತು ಹಿಂದಗಡೆ ಮುಂದೆ ಪರಿಸ್ಥಿತಿ ಗಂಭೀರ ಐತಿ. ಅದು ನಿಮಗೆ ಗೊತ್ತಿರಲಿ. ನೋಡ್ರಿ ಆ ಚಿಂಬೋರಾಸೋ ಆ ಜ್ವಾಲಾಮುಖಿ ಪರ್ವತ ಇಕ್ವೆಡಾರ್ ದೇಶದಲ್ಲಿದೆ. ನೋಡ್ರಿ ಇದಕ್ಕೂ ಎರಡನೇದ್ದು ಒಂದು ಇಂಪಾರ್ಟೆಂಟು ಕೋಟೋಪಾಕ್ಷಿ, ಇನ್ನೊಂದು ಕೊಟ್ರೆ ಚಿಂಬೋರಾಸೋ. ನೋಡ್ರಿ ಇಕ್ವೆಡಾರ್ ಇಲ್ಲಿ ಬೇಕಾದ್ರೆ ಕ್ಲಾರಿಟಿ ಇದೆ ನೋಡ್ರಿ. ಇಕ್ವೆಡಾರ್ ಅಂತ ಕೆಸೆ ದೇಶ ಐತೆ, ನಮಗ ರಾಜೋ ಅಂತ ಐತೆ. ನೋಡ್ರಿ ಚಿಂಬೋರಾಜೋ ಅಂತ ಐತೆ. ಇದು ಇಕ್ವೆಡಾರ್ ದೇಶ. ಈ ದೇಶದ ಅಧೀನದಲ್ಲಿ ಇರೋದು ಯಾವ್ದಂತ ಕೊಟ್ರೆಗಿನ ಚಿಂಬೋರಾಸೋ. ನಿಮಗೆ ಒಂದು ಇಂಪಾರ್ಟೆಂಟು, ಒಂದು ಕೋಟೋಪಾಕ್ಷಿ, ಇನ್ನೊಂದು ಚಿಂಬೋರಾಸೋ. ಎರಡು ಜ್ವಾಲಾಮುಖಿ ಪರ್ವತಗಳು. ಒಂದ್ಸಲ ಬೇಕಾದ್ರೆ ಚಿಂಬೋರಾಸ ಹೆಂಗೈತೆ ಎಂಬುದು ಗಮನಿಸ್ರಿ. ನಿಮ್ಗೆ ಅದನ್ನ 7ನೇ ತರಗತಿ ಪುಸ್ತಕ ಓಕೆಸೆ ನೋಡಿದ್ರೆ ಗೊತ್ತಾಗ್ತದೆ. ಇನ್ನೊಂದು ನೋಡ್ರಿ ಇಂಪಾರ್ಟೆಂಟು, ನಮಗೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್, ಪ್ರಪಂಚದ ಅತಿ ಎತ್ತರದ ಜ್ವಾಲಾಮುಖಿ ಪರ್ವತ ಯಾವ್ದಂತ ಕೊಟ್ರೆ ಓಜೋಸ್ ಡೆಲ್ ಸಲಾಡೋ. ನೋಡ್ರಿ ಹೆಂಗೈತೆ ಸರ್, ಯಾವತ್ತನ ಹೆಸರು ಕೇಳಿದ್ರೆ ನಿಮಗೆ ಏನು ಕೊಡ್ತಾನೆ ರೀ? ಒಂದು ಪ್ರಶ್ನೆ ಕೊಡ್ತಾನೆ, ಯಾವುದನ್ನ ಒಂದು. ಈಗ ಯಾವುದು ಕೋಟೋಪಾಕ್ಷಿ ಇರುವುದೆಲ್ಲಿ? ಇಲ್ಲಾಂದ್ರೆಗಿನ 4 ಜ್ವಾಲಾಮುಖಿಗಳು, ಈ ಕಡೆ 4 ದೇಶಗಳು ಕೊಟ್ಟಿರ್ತಾನ. ಒಂದಿಸಿ ಬರೀರಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ನಮ್ಮ ಮೈಂಡನ್ನ ಏನು ಮಾಡ್ಬೇಕು ಹೇಳ್ರಿ, ನಾವು ಕಂಟ್ರೋಲ್ ಇಟ್ಕೋಬೇಕಾ, ಓದ್ಬೇಕಾ. ಸಣ್ಣವು ಬರಲಿ ದೊಡ್ಡವು ಬರಲಿ, ಪೊಲೀಸ್ ಆಗಲಿ, ಸಬ್ ಇನ್ಸ್ಪೆಕ್ಟರ್ ಆಗಲಿ, SD FD ಆಗಲಿ, ಯಾವುದೇ ಎಕ್ಸಾಮ್ ಇರಲಿ, ಓದೋದು ಕಲಿಬೇಕಾ. ಇವತ್ತು ಓದೋದು ಕಲ್ತ್ರಿಗಿನ ಮುಂದೆ ಒಂದಿನ 100% ನಾವೇನ ಹೇಳ್ರಿ ರೀಚ್ ಆಗೇ ಆತೀವಿ. ಅದು ನಿಮಗೆ ಗೊತ್ತಿರಲಿ. ಇಲ್ಲಿ ಇಂಪಾರ್ಟೆಂಟು ಓಜೋಸ್ ಡೆಲ್ ಸಲಾಡೋ. ಅದೇನು ಓಜೋಸ್ ಡೆಲ್ ಸಲಾಡೋ, ಮತ್ತೆ ಒಂದು ಐಸ್ ಕ್ರೀಮ್ ಅಂದ್ರಿ ಹಿಂದಗಡೆ. ಓಜೋಸ್ ಡೆಲ್ ಸಲಾಡೋ ಐತಲ್ಲ, ಅದೇನು ಹೇಳ್ರಿ ಜ್ವಾಲಾಮುಖಿ ಪರ್ವತ. ಅದು ಯಾವ ದೇಶದಾಗ ಐತೆ? ಅರ್ಜೆಂಟೈನಾ ಮತ್ತು ಚಿಲಿ ದೇಶದಲ್ಲಿದೆ. ಅರ್ಜೆಂಟೈನಾ ಮತ್ತು ಚಿಲಿ ದೇಶದಲ್ಲಿದೆ. ಮೋಸ್ಟ್ ಇಂಪಾರ್ಟೆಂಟ್ ಒಂದು ಗಮನಿಸಬೇಕು, ಇದುಗುಣ ಆಂಡೀಸ್ ಪರ್ವತಗಳಲ್ಲಿ ಕಂಡು ಬರ್ತದ. ಇಲ್ಲಿ ಬೇಕಾದ್ರೆ ಭೂಪಟದಲ್ಲಿ ಸರಿಯಾಗಿ ಕರೆಕ್ಟ್ ಆಗಿದೆ ನೋಡ್ರಿ. ಇಲ್ಲಿ ನೋಡ್ರಿ ಓಜೋಸ್ ಡೆಲ್ ಸಲಾಡೋ ಅಂತ ಇದು ಜ್ವಾಲಾಮುಖಿ ಇಲ್ಲಿರೋದು. ಇಲ್ಲಿ ಇವೆಲ್ಲ ಯಾವ ಹೇಳ್ರಿ ಆಂಡೀಸ್ ಪರ್ವತಗಳಲ್ಲಿ ಇದುಗುಣ ಕಂಡು ಬರ್ಬೋದು. ಅದು ಗೊತ್ತಿರಲಿ ಇಂಪಾರ್ಟೆಂಟು. ಇಲ್ಲಿ ಚಿಲಿ ಅಂತ ದೇಶ ಐತೆ. ಆಮೇಲೆ ಇಂಪಾರ್ಟೆಂಟ್ ಇಲ್ಲಿ ಅರ್ಜೆಂಟೈನಾ ಐತೆ. ಅರ್ಜೆಂಟೈನಾ ಇಲ್ಲಿಲ್ಲ, ಇದೆಲ್ಲ ಅರ್ಜೆಂಟೈನಾ ಟಚ್ ಆಗ್ಯದ, ಇಲ್ಲ ಚಿಲಿ ಟಚ್ ಆಗ್ಯದ. ಅಂದ್ರೆ ನಮಗ ಅರ್ಜೆಂಟೈನಾ ಮತ್ತು ಚಿಲಿ ದೇಶದ ಮಧ್ಯದಲ್ಲಿ ಐತಿ. ಯಾವ್ದಂತ ಕೊಟ್ರೆಗಿನ ಪ್ರಪಂಚದ ಅತಿ ಎತ್ತರದ ಜ್ವಾಲಾಮುಖಿ ಪರ್ವತ. ಅದು ಯಾವ್ದಂತ ಕೊಟ್ರೆಗಿನ ಓಜೋಸ್ ಡೆಲ್ ಸಲಾಡೋ. ನಮಗೆ ಇಲ್ಲಿ ಬೇಕಾದ್ರೆ ಒಂದ್ಸಲ ಗಮನಿಸ್ರಿ, ಓಜೋಸ್ ಡೆಲ್ ಸಲಾಡೋ. ಇದು ಓಜೋಸ್ ಡೆಲ್ ಸಲಾಡೋ ಇರುವಂತ ಎಕ್ಸಾಕ್ಟ್ ಲೊಕೇಶನ್ ಇಲ್ಲಿ ಚಿಲಿ ಐತಿ, ಇಲ್ಲಿ ಅರ್ಜೆಂಟೈನಾ ಐತಿ. ಎರಡು ದೇಶಗಳ ಮಧ್ಯದಲ್ಲಿ ಪ್ರಪಂಚದ ಅತಿ ಎತ್ತರದ ಜ್ವಾಲಾಮುಖಿ ಪರ್ವತ ಐತಿ. ಅದು ನಮಗೆ 6893 ಮೀಟರ್ ಹೈಟ್ ಐತಿ. ಅದು ನಿಮಗೆ ಗಮನಿಸ್ಬೇಕು. ಒಂದೊಂದೇ ಗೊತ್ತಿರುತ್ತಾವ್ರಿ, ನಮ್ಗೆ ಆಟೋಮೆಟಿಕ್ ಆಗಿ ಗೊತ್ತಾಗ್ಬಿಡ್ತಾವೆ. ಇಷ್ಟು ಇಂಪಾರ್ಟೆಂಟ್. ಮತ್ತು ಇನ್ನೊಂದು ಮೇನ್ ನೋಡ್ರಿ, ಮೇನ್ ಚಾಪ್ಟರ್ ಬಂತ. ಈಗ ಮೇನ್ ಚಾಪ್ಟರ್ ಇಂಪಾರ್ಟೆಂಟ್ ನೋಡ್ರಿ. 7ನೇ ತರಗತಿ ಮಕ್ಕಳಿಗೆ ಎಂತೆಂಥ ಸಬ್ಜೆಕ್ಟ್ ಐತಿ.
ನಾವು 7ನೇ ತರಗತಿದಾಗ ಬಿಟ್ರೆ ನೋಡಿದ್ದಿಲ್ಲ, ಬುಕ್ಕನೇ ನೋಡಿದ್ದಿಲ್ಲ. ನಾವು 7ನೇ ತರಗತಿ ಓದುವ ಸಂದರ್ಭದಲ್ಲಿ ನಮಗೆ ಆ್ಯಂಡೀಸ್ ಪರ್ವತಗಳು ಗೊತ್ತಿಲ್ಲ, ಯಾವ್ಯಾವ ಗೊತ್ತಿಲ್ಲ. ನಾವು ಆ ಪುಸ್ತಕ ಹಿಂಗೆ ತೆಗೆದಿಲ್ಲ ನಾವು. ಅಂಥದ್ರಾಗ ಎಂತೆಂಥ ಸಿಲೆಬಸ್ ಐತೆ ನೋಡ್ರಿ. ಹೌದಿಲ್ಲ, ಕರೆಕ್ಟಾಗಿ ತಿಳ್ಕೊಬೇಕು. ಇವೇ ನಿಮಗೆ ಮುಂದೆ ಎಕ್ಸಾಮ್ನಾಗ, ಎಲ್ಲ ಎಕ್ಸಾಮ್ನಾಗ ಪೊಲೀಸ್ ಕಾನ್ಸ್ಟೇಬಲು ಇಲ್ಲ ಸಬ್ ಇನ್ಸ್ಪೆಕ್ಟ್ರು, SDFD ಯಾವ್ದು KPS ಎಕ್ಸಾಮ್ನಾಗ, PD ಎಕ್ಸಾಮ್ನಾಗ ಬರ್ತಾವೆ. ಇನ್ನು ಓದ್ಕೇರಿ, ನೀವು ಎಷ್ಟು ಓದ್ಕೆ ಓದ್ಕೇರಿ, ಕರೆಕ್ಟಾಗಿ ತಿಳ್ಕೊರಿ. ನೆಕ್ಸ್ಟು ದಕ್ಷಿಣ ಅಮೇರಿಕಾದ ಪ್ರಮುಖ ನದಿಗಳು ಇಂಪಾರ್ಟೆಂಟ್ ನಮಗೆ ನೋಡ್ರಿ. ಒಂದು ಅಮೆಜಾನ್, ನೋಡ್ರಿ ಫೇಮಸ್ ಅಲ್ಲ ಅಮೆಜಾನ್ ಫಾರೆಸ್ಟ್ಗೂ ನಾವು ಕೇಳಿ ಓದಿಲ್ಲ. ಅಮೆಜಾನ್ ನದಿ, ಅಮೆಜಾನ್ ಅಂದರೆ ಅಷ್ಟು ಸುಲಭದ ಮಾತಲ್ಲ. ಯಾಕಂದರೆ ಪ್ರಪಂಚದ ಅತ್ಯಂತ ದೊಡ್ಡ ನದಿ. ಉದ್ದವಾದ ನದಿ ಅಲ್ಲ, ಅಗಲದಾಗ ದೊಡ್ಡದಂತ ಯಾವ್ದು ಹೇಳ್ರಿ? ಅಮೆಜಾನ್. ಉದ್ದದಾಗ ಅದು ಆ ನೈಲ್ ನದಿ ಐತಿ. ನಾವು ತಿಳ್ಕೊರಿ, ಅಮೆಜಾನ್ ನದಿ ಅಂತ ನೋಡ್ರಿ 6450 ಕಿಲೋಮೀಟರ್ ಉದ್ದ ಐತಿ ಅದು. ಅದು ನೀವು ಗಮನಿಸಬೇಕು. ಆಮೇಲೆ ಇನ್ನೊಂದು ನೋಡ್ರಿ, ಓರಿನೋಕೋ, ನೋಡ್ರಿ ಆ ಓರಿನೋಕೋ ರಿವರು, ಈ ನದಿಯ ಉಪನದಿನೇ ಅಲ್ಲ, ಅದು ಯಾವುದು ಚುರಾನ್, ಅಲ್ಲಿ ಇಂಪಾರ್ಟೆಂಟ್ ಎಂಜಲ್ ಜಲಪಾತವನ್ನು ಸೃಷ್ಟಿ ಮಾಡ್ಯದ. ಅದ್ರ ಬಗ್ಗೆ ನಾವು ನೋಡ್ಕೊಂಡಿವಿ. ಇನ್ನೊಂದು ನೋಡ್ರಿ, ಪರಾನ ಅಂತ ಒಂದು ನದಿ ಐತೆ, ಮತ್ತೆ ಹಿಂದಗಡೆ ಯಾವ್ದನ ತಿಳ್ಕೊಂಡ್ರೆ ಅಂತ ಇನ್ನೊಂದು ಪೆರುಗ್ವೆ ಅಂತ ಐತೆ. ಪೆರುಗ್ವೆ ಅಂತ ದೇಶಗುಣ ಐತೆ ನಮಗ. ಆಮೇಲೆ ಉರುಗ್ವೆ ಅಂತ ಐತೆ, ಉರುಗ್ವೆಗುಣ ಆ ದೇಶ ಐತಿ. ಈ 3 ನದಿಗಳ ಒಂದು ಇದೈತಲ್ಲ, ಪ್ರದೇಶ ಐತಲ್ಲ, ಆ ಪ್ರದೇಶಕ್ಕೆ ಏನಂತ ಕರೀತಾರ? ಲಾಪ್ಲಾಟ ಅಂತ ಕರೀತಾರ. ಲಾಪ್ಟಾಟ ನದಿ ಪ್ರದೇಶ ಅಂತ ಕರೀತಾರ. ಒಂದು ತಿಳ್ಕೊಬೇಕ, ಗಮನಿಸ್ತಿರ್ಬೇಕು, ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು. ನಿದ್ದೆ ಬಂದಿರ್ತದ ಮತ್ತೆ ಹಿಂದಗಡೆಗೆ ಆ ಕೋಳಿ ನಿದ್ದೆ ಮಾಡ್ತಿರ್ತಾವ, ಹಿಂಗೆ ಮಾಡ್ಕೊಂತ ಕುಂದ್ರದಲ್ಲ. ಕರೆಕ್ಟಾಗಿ ಓದ್ಕೋಬೇಕು. ಯಾಕಂದ್ರೆ ನಿಮ್ಮ ಜೀವನ ನಿಮ್ಮ ಕೈಯಲ್ಲಿದೆ. ನೀವು ನಿದ್ದೆ ಮಾಡಿದ್ರೆ ಮುಂದೆ ಒಂದಿನ ಎಲ್ಲೇನ ಕುಂದಕ್ಕೆ ಅಳಬೇಕಾಗ್ತದೆ. ಅದು ನಿಮ್ಗೆ ಗಮನಿಸ್ರಿ, ಅದು ಭಾಳ ಇಂಪಾರ್ಟೆಂಟ್ ಐತೆ. ನೋಡ್ರಿ, ಇಲ್ಲಿ ಅಮೆಜಾನು, ಆಮೇಲೆ ಒರಿನೋಕೋ, ಆಮೇಲೆ ಪರಾನ, ಆಮೇಲೆ ಪೆರುಗ್ವೆ, ಆಮೇಲೆ ಉರುಗ್ವೆ. ನಮಗೆ ಅಮೆಜಾನ್ ನದಿ ಬಗ್ಗೆ ಡಿಸ್ಕಸ್ ಮುಂದಿನ ಒಂದು ಸ್ಲೈಡ್ನಲ್ಲಿ ಇದೆ. ಬಟ್ ಓರಿನೋಕೋ ಆ ನದಿ ಬಗ್ಗೆ ನಾವು ಆಲ್ರೆಡಿ ಸ್ಟಡಿ ಮಾಡಿದೀವಲ್ಲ. ಎಂಜಲ್ ಜಲಪಾತ ವೆನಿಜುವೆಲಾ ದೇಶದಾಗ ಐತೆ. ಆಮೇಲೆ ಓರಿನೋಕೋ ನದಿಯ ಉಪನದಿ ಚುರಾ ನದಿ ಅಂತ ನೋಡಿದೀವಿ. ಮತ್ತು ಇನ್ನೊಂದು 3 ಹೊಸ ನದಿಗಳು ನೋಡ್ರಿ. ಒಂದು ಪರಾನ ನದಿ, ಇನ್ನೊಂದು ಪೆರುಗ್ವೆ ನದಿ, ಇನ್ನೊಂದು ಉರುಗ್ವೆ ನದಿ. ಈ 3 ನದಿಗಳ ಒಂದು ಪ್ರದೇಶ ಐತಲ್ಲ, ಆ ಪ್ರದೇಶಕ್ಕೆ ಲಾಪ್ಲಾಟ ಅಂತ ಕರೀತಾರ. ಲಾಪ್ಲಾಟ ಬೇಕಾದ್ರೆ ಇಲ್ಲಿ ಸಣ್ಣದೈತೆ ನೋಡ್ರಿ, ಲಾಪ್ಲಾಟ ನದಿ ಪ್ರದೇಶ ಅಂತ ಕರೀತಾರ. ಲಾಪ್ಲಾಟ ನದಿ ಪ್ರದೇಶ ಅಂದ್ರೆಗಿನ ಯಾವ 2-3 ನದಿಗಳಿಗೆ ಕರೀತಾರ ಅಂತ ಕೊಟ್ರೆಗಿನ ಒಂದು ಪರಾನ, ಇನ್ನೊಂದು ಪೆರುಗ್ವೆ, ಇನ್ನೊಂದು ಉರುಗ್ವೆ. ಅದೊಂದ್ಸಲ ಇಮೇಜ್ ನೋಡಿಬಿಟ್ರೆ ಆಟೋಮೆಟಿಕ್ ಆಗಿ ನಿಮಗೆ ಆ ನಾಲೆಜ್ ಬರ್ತದೆ, ಏನು ದೊಡ್ಡದಲ್ಲ. ನೆಕ್ಸ್ಟ್ ಈಗ ಮುಂದಿನ ಸ್ಲೈಡ್ ನೋಡ್ರಿ ಹೆಂಗೈತೆ. ನಮಗೆ ಪ್ರಪಂಚದ ಅತಿ ದೊಡ್ಡ ನದಿ ಯಾವುದಂದ್ರೆ ಅಮೆಜಾನ್. ಪ್ರಪಂಚದ ಅತಿ ದೊಡ್ಡ ನದಿ ಅಮೆಜಾನ್. ನೋಡ್ರಿ, ಅಮೆಜಾನ್ ಅಂದ್ರೆ ಪ್ರಪಂಚದ ಅತಿ ದೊಡ್ಡದು, ಅತ್ಯಂತ ಉದ್ದವಾದದ್ದಲ್ಲ. ಮತ್ತೆ ಅತ್ಯಂತ ಉದ್ದವಾದದ್ದು ನೈಲ್ ಐತೆ, ಸೆಕೆಂಡ್ ಉದ್ದವಾದದ್ದು ಇದು ಅಮೆಜಾನ್. ಬಟ್ ಅತ್ಯಂತ ದೊಡ್ಡದು, ಅಗಲದಾಗ ಅಂತ ಅಗಲ ಪಗಲ ಕೇಳಂಗಿಲ್ಲ. ನಮಗೇನು ಕೇಳ್ತಾನೆ ಹೇಳ್ರಿ, ಪ್ರಪಂಚದ ಅತಿ ದೊಡ್ಡ ನದಿ ಕೊಟ್ರೆಗಿನ್ನ ಅಮೆಜಾನ್ ನದಿ. ಇಲ್ಲಾಂದ್ರೆ ಅಮೆಜಾನ್ ನದಿಗೆ ಸಂಬಂಧಪಟ್ಟ ಈ ಕೆಳಕಂಡ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂಗುನ ಕೇಳಬಹುದು. ಕರೆಕ್ಟಾಗಿ ನೀವು ಅಪ್ಡೇಟ್ ಮಾಡ್ತೀರಿ. ಒಟ್ಟು ಉದ್ದ ನೋಡ್ರಿ 6450 ಕಿಲೋಮೀಟರ್ ಐತೆ. ಮತ್ತು ಇನ್ನೊಂದು ಇದ್ರದ್ದು ಉಗಮ ಆ್ಯಂಡೀಸ್ ಪರ್ವತಗಳಲ್ಲಿ ಉಗಮ ಹೊಂದುತ್ತದ. ಮತ್ತು ಇನ್ನೊಂದು ಗೊತ್ತಿರಲಿ, ಜಗತ್ತಿನ ಎರಡನೇ ಅತಿ ಉದ್ದವಾದ ನದಿ ಮೊದಲ ನದಿ ಕೊಟ್ರೆಗಿನ ಅದು ನೈಲ್ ನದಿ. ನಮಗಿದು ಅತ್ಯಂತ ದೊಡ್ಡ ನದಿ. ಒಂದು ಗಮನಿಸಬೇಕು, ಆ್ಯಂಡೀಸ್ ಪರ್ವತಗಳು ನೋಡ್ರಿ, ಇಲ್ಲಿ ಆ್ಯಂಡೀಸ್ ಪರ್ವತಗಳಿದಾವೆ. ಆ್ಯಂಡೀಸ್ ಪರ್ವತಗಳಲ್ಲಿ ಉಗಮ ಹೊಂದಿ ಅರ್ಕಂತ ಹೋಗಿ ಈ ಕಡೆ ಅಟ್ಲಾಂಟಿಕ್ ಸಾಗರವನ್ನು ಸೇರ್ತದೆ. ಯಾವುದಂತ ಕೊಟ್ರೆಗಿನ ಅಮೆಜಾನ್. ನಮಗೆ ಅಮೆಜಾನ್ ಬೇಕಾದ್ರೆ ನೋಡ್ಕೇರಿ. ಇಲ್ಲಿಗ ನೋಡ್ರಿ, ಕೊಲಂಬಿಯಾ ಅಂತ ಐತೆ, ಆಮೇಲೆ ಬೋಲಿವಿಯಾ ಅಂತ ಐತೆ, ಪೆರು ಅಂತ ಐತೆ, ಆಮೇಲೆ ಇಕ್ವೇಡಾರ್ ಅಂತ ಇದಾವ. ಆ ದೇಶಗಳು ಹಿಂಗೆ ಹೋಗ್ಯಾವಲ್ಲ, ಆ ಸುತ್ತಮುತ್ತ ದೇಶಗಳಲ್ಲಿ ಅದು ಹರಿತದ ಅಂತ ಅರ್ಥ. ಇಂಪಾರ್ಟೆಂಟ್, ಪ್ರಪಂಚದ ಅತಿ ದೊಡ್ಡ ನದಿ ಫೇಮಸ್ ರೀ. ನಮಗೆ ಇದ್ರ ಬಗ್ಗೆ ಇನ್ನ ತಿಳ್ಕರಿ. ನೀವು ಇನ್ನ ಕ್ವಶನ್ ಪೇಪರ್ನ ಚೆಕ್ ಮಾಡ್ಕೇರಿ. ನಮಗೆ ಪ್ರಪಂಚದ ಅತಿ ದೊಡ್ಡ ನದಿ ಇಲ್ಲಂದ್ರೆ ಏನಾದ್ರದ್ದು ಮತ್ತೆ ಒಂದು ತಿಳ್ಕೊಬೇಕು, 1000ಕ್ಕೂ ಅಧಿಕ ಉಪನದಿಗಳಿದಾವ. ಉಪನದಿಗಳಂದ್ರೆ ಟ್ರಿಬ್ಯೂಟರೀಸ್ ಅಂತ ಕರಿತೀವಲ್ಲ, 1000ಕ್ಕೂ ಅಧಿಕ ಅಂದ್ರೆ ಆ ಉಪನದಿಗಳು ಈ ಒಂದು ನದಿಗೆ ಇದಾವೆ. ನಿಮ್ಗೆ ಮುಂದಿನ ಸ್ಲೈಡ್ನಲ್ಲಿ ಇದೆ. ಬಟ್ ನೀವೇನು ಗಮನಿಸ್ಬೇಕಂತ ಕೊಟ್ರೆ, ಪ್ರಪಂಚದ ಅತಿ ದೊಡ್ಡ ನದಿ ಅಮೆಜಾನ್ ನದಿ. ಪ್ರಪಂಚದ ಉದ್ದವಾದ ನದಿಗಳಲ್ಲಿ ಇದು 2ನೇ ಸ್ಥಾನದಾಗ ಐತೆ. ಮೊದಲ ಸ್ಥಾನದಲ್ಲಿ ನೈಲ್ ನದಿ ಐತಿ. ಮತ್ತು ಇನ್ನೊಂದು ಏನಂತ ಗೊತ್ತಿರಬೇಕು, ಇದು ಆ್ಯಂಡೀಸ್ ಪರ್ವತಗಳಲ್ಲಿ ಉಗಮ ಹೊಂದಿ ಇದು ಅಟ್ಲಾಂಟಿಕ್ ಸಾಗರವನ್ನು ಸೇರ್ತದ ಅಂತ ಗೊತ್ತಿರ್ಬೇಕು. ಇಂಪಾರ್ಟೆಂಟ್. ಇಷ್ಟು ನಿಮ್ಗೆ ಗೊತ್ತಿರೋ ಮುಂದಿನ ಒಂದು ಸ್ಲೈಡ್ನಲ್ಲಿ ಇನ್ನ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಐತೆ ಅಂತ. ನೆಕ್ಸ್ಟ್ ನೋಡ್ರಿ, ಇನ್ನ ನಮ್ಗೆ ಅಮೆಜಾನ್ ನದಿ ಬಗ್ಗೆ ನಾವೆಲ್ಲ ಹೇಳಕತ್ತಿದ್ದು 7ನೇ ತರಗತಿ ಸಮಾಜ ವಿಜ್ಞಾನ ಪುಸ್ತಕ, ಮತ್ತು ಅದ್ರ ಜೊತೆಗೆ ಎಲ್ಲ ಕ್ವಶನ್ ಪೇಪರ್ಸ್, ಮತ್ತು ಅದ್ರ ಜೊತೆಗೆ ಅಪ್ಡೇಟ್. ಇದು ಗೊತ್ತಿರಲಿ. ನೀವು ಇನ್ನೂ ಅಪ್ಡೇಟ್ ಮಾಡ್ಕೋಬೇಕು. ನಾನು ಹೇಳೋದು 10% ಅಂತ ಕರಿ, ನೀವು ಇನ್ನೂ 90% ಹೋದ್ರಿ. ನೀವು 12 ಗಂಟೆ ಯಾವುದೇ ಕಾರಣಕ್ಕೂ
ಮಲ್ಗಕ್ಕೆ ಹೋಗ್ಬೇಡ್ರಿ. ಮಲ್ಗಕ್ಕೆ ಹೋಗ್ಬೇಡ್ರಿ ಅಂದ್ರೆ ಸುಮ್ಮನೆ ಎದ್ದು ಕೇಸ್ ಕುಂದ್ರದಲ್ಲ. ಅದು ತಿಳ್ಕ ಮಲ್ಗಕ್ಕೆ ಹೋಗ್ಬೇಡ ಅಂತ ಹೇಳ್ಯಾರ, ಎದ್ದು ಕುಂದ್ರಮಂತಲ್ಲ. ನೀವು ಏನು ಮಾಡೋದು ಕೇಳ್ರಿ, 12 ಗಂಟೆ ತನ ನೋಟ್ ಬುಕ್ಕ ಪೆನ್ ಹಿಂಗೆ ಹಿಡ್ಕೊಂಡಿರ್ಬೇಕು. 7ನೇ ತರಗತಿ, 8ನೇ ತರಗತಿ, 9ನೇ ತರಗತಿ, 10ನೇ ತರಗತಿ, PU ಫಸ್ಟ್ ಇಯರು, ಸೆಕೆಂಡ್ ಇಯರು ಎಲ್ಲ ನ್ಯೂಸ್ ಪೇಪರ್ಗಳು ಸರಿಯಾಗಿ ಓದೋದು. ಮತ್ತು ಇಡೀ ದೇಶದಾಗ ಏನಾಗತ್ತಂದ್ರೆ ಸುಮ್ಮನೆ ಆ ನ್ಯೂಸ್ ಕೇಳೋದು. ಇವತ್ತು ಬಜೆಟ್ ಏನು ಮಂಡನೆ ಆಯ್ತಲ್ಲ ಲೋಕಸಭೆಯಲ್ಲಿ, ಆ ಬಜೆಟ್ ಬಗ್ಗೆ ಡಿಸ್ಕಸ್ ಮಾಡೋದು ನೀವು. ಮತ್ತೆ ಆಮೇಲೆ ನಾಳೆ ಬೆಳಗ್ಗೆ ನ್ಯೂಸ್ ಪೇಪರ್ ನೋಡೋದು. ಅವೆಲ್ಲ ನೀವು ತಿಳ್ಕೊಂಡ್ರೆ ಏನು ಮಾತ್ರ ನೀವು ಸುಧಾರಣೆ ಆಗೋದು. ಅದು ನಿಮಗೆ ಗೊತ್ತಿರಲಿ. ನೋಡ್ರಿ, ಅಮೆಜಾನ್ ರಿವರ್ ಬಗ್ಗೆ ಒಂದು ಇಂಪಾರ್ಟೆಂಟು ಮರಾಜೋ ನದಿ ದ್ವೀಪ ಅಂತ ಐತಿ. ನೋಡ್ರಿ, ಮರಾಜೋ ನಮಗೆ ಇದು 7ನೇ ತರಗತಿ ಪುಸ್ತಕದಲ್ಲಿ ಬಂದದಲ್ಲಪ್ಪ. ಬ್ರೆಜಿಲ್ ದೇಶದಾಗ ಐತಿ ಮರಾಜೋ. ನೋಡ್ರಿ, ಮರಾಜೋ ನದಿ ದ್ವೀಪ, ಮರಾಜೋ ನದಿ ದ್ವೀಪ ಐತಲ್ಲ, ಅದು ಯಾವ ನದಿಗೆ ಸಂಬಂಧಪಟ್ಟದ? ಅಮೆಜಾನ್ ನದಿಗೆ ಸಂಬಂಧಪಟ್ಟದ. ಅದು ಯಾವ ದೇಶದಾಗ ಐತೆ? ಬ್ರೆಜಿಲ್ ದೇಶದಾಗ ಐತಿ. ಬೇಕಾದ್ರೆ ಇಲ್ಲಿ ಮರಾಜೋ ಐಸ್ಲ್ಯಾಂಡ್ ಅಂತ ಐತಿ. ನೋಡ್ರಿ, ಒಂದ್ಸಲ ಬೇಕಾದ್ರೆ ಸಣ್ಣದು ಚೆಕ್ ಮಾಡ್ಕೇರಿ, ನಮಗೆ ಇಂಪಾರ್ಟೆಂಟ್ ಇಲ್ಲಿ ಇರೋದು ಮರಾಜೋ ಐಸ್ಲ್ಯಾಂಡ್ ನಮಗೆ ಇಂಪಾರ್ಟೆಂಟ್. ನೋಡ್ರಿ, ಇದು ಯಾವ ದೇಶ? ನಮಗೆ ಬ್ರೆಜಿಲ್ ದೇಶ, ಹೌದಲ್ಲ, ಬ್ರೆಜಿಲ್ ದೇಶ. ಆಮೇಲೆ ಇಂಪಾರ್ಟೆಂಟ್ ಈ ಕಡೆ ಅಟ್ಲಾಂಟಿಕ್ ಓಷನ್ ಐತೆ. ಒಂದ್ಸಲ ಗಮನಿಸ್ಬೇಕ್ರಿ, ನಮಗೆ ಮರಾಜೋ ನದಿ ದ್ವೀಪ ನಮಗೆ ಬೇಕಾದ್ರೆ ಇದ್ರಾಗ 7ನೇ ಕ್ಲಾಸ್ ಬುಕ್ದಾಗ ಒಂಥರ ಬ್ರಾಕೆಟ್ನಾಗ ಬಾಕ್ಸ್ನ ಕೊಟ್ಟ ನೋಡ್ರಿ, ಮರಾಜೋ ನದಿ ದ್ವೀಪ. ಅದು ಯಾವ ನದಿಗೆ ಸಂಬಂಧಪಟ್ಟದ? ಅಮೆಜಾನ್ ನದಿ. ಅದು ಆ ನದಿ ದ್ವೀಪ ಯಾವ ದೇಶಕ್ಕೆ ಸಂಬಂಧಪಟ್ಟದ ಅಂತ ಕೊಟ್ರೆ ಅದು ಬ್ರೆಜಿಲ್. ಮೋಸ್ಟ್ ಇಂಪಾರ್ಟೆಂಟ್, ಸರಿಯಾಗಿ ನೀವು ಅಪ್ಡೇಟ್ ಮಾಡ್ಕೋಬೇಕು. ಮತ್ತೆ ಇಂಥ ನದಿಯಾಗ ಅಮೆಜಾನ್ ಇಂಥ ನದಿಯಾಗ ಎಂತೆಂತ ನೋಡ್ರಿ, ಪ್ರಪಂಚದ ಅತಿ ದೊಡ್ಡ ಹಾವು ಯಾವ್ದು ಹೇಳ್ರಿ? ಅನಕೊಂಡ. ನೋಡ್ರಿ, ಅನಕೊಂಡ ನಮಗೆ ಅನಕೊಂಡ ನೋಡಿಲ್ಲ ಅಂದ್ರೆ ಪರವಾಗಿಲ್ಲ, ಇದ್ರಾಗ ನೋಡ್ರಿ ಒಂದ್ಸಲ ಹೆಂಗೈತೆ ಅನಕೊಂಡ. ನಮಗೆ ಅನಕೊಂಡ ಹಾವುಗುನ ಈ ಒಂದು ನದಿಯಾಗ ಕಂಡು ಬರ್ತದೆ. ಯಾವ ನದಿ ಅಂತ ಕೊಟ್ರೆ ಅಮೆಜಾನ್ ನದಿ. ಅಮೆಜಾನ್ ಫಾರೆಸ್ಟ್ ಅಂತ ಕೇಳಿರಲ್ಲಪ್ಪ, ಭಾಳ ಫೇಮಸ್. ನೋಡ್ರಿ ಹೆಂಗೈತೆ ಅನಕೊಂಡ ಹಾವು. ನೋಡಕ್ಕೆ ಎಷ್ಟು ಹೊಣದೈತೆ, ಅದು ರಿಯಲ್ ಭಾಳ ದೊಡ್ಡದೈತಿ. ಮತ್ತೆ ಇನ್ನೊಂದು ಗೊತ್ತಿರ್ಬೇಕು, ಈ ನದಿಯಾಗ ಭಾಳ ಫೇಮಸ್ ಡೇಂಜರಸ್ ಫಿಶ್ ಫಿರಾನ ಅಂತ ಕೇಸೆ ಒಂದು ಮೀನು ಅಂತೀವಲ್ಲ, ಮೀನು ಫಿಶ್, ಅದಗುನ ವಾಸ ಮಾಡ್ತದೆ. ಯಾವ ನದಿಯಾಗ ಅಂತ ಕೊಟ್ರೆ ಅಮೆಜಾನ್ ನದಿ. ನೋಡ್ರಿ, ಪಿರಾನ ಅಂತ ಕೇಸೆ ಅದು ಮೀನು ಹೆಂಗೈತಿ ನೋಡ್ರಿ ಅಂತ. ನೋಡಿ ಹೆಂಗ್ ಬಾಯ್ತಿರ್ತದ ಅದು ನೋಡಕ. ಮತ್ತೆ ಬಿಡ್ರಿ, ಅವೇ ನಮ್ಮ ಕಾಲೇದಾಗ ಇದಾವ, ನಾವು ನೋಡಿರ್ತೀವಿ ಗಿರೆದಾಗ ಆ ಮೀನುಗಳು ಬೇರೆ, ಅವು ಇರೋದಷ್ಟೇ ಬಿಟ್ರಷ್ಟೇ. ಇದು ಬಹಳ ಡೇಂಜರಸ್ ಫಿಶ್. ಇದು ಇನ್ನು ಬೇರೆ ಡೇಂಜರಸ್ ಫಿಶ್ಗಳು ಇದಾವ. ಬಟ್ ಇದ್ರಾಗ ಇಂಪಾರ್ಟೆಂಟ್ ಪಿರಾನ ಅಂತಂದ್ರೆ ಏನಂತ ಕೊಟ್ರೆ ಅದೊಂದು ಜಾತಿಯ ಮೀನು. ಅದು ಅಂದ್ರೆ ಫಿಶ್ ಅಂತೀವಲ್ಲ, ಅದು ಫೇಮಸ್. ನೋಡ್ರಿ ಹೆಂಗೈತೆ ಅದು ಬಾಯಿ ಹೆಂಗ್ ತರದ್ ನೋಡಪ್ಪ. ನಮ್ಗೆ ಹಾವು ನೋಡ್ರಿ ಅನಕೊಂಡ, ಅವುಗೂ ಇಲ್ಲೆಲ್ಲ ಅಮೆಜಾನ್ ನದಿ. ನಮಗೆ ಬೇಕಾದ್ರೆ ಒಂದ್ಸಲ ಆ ಇಮೇಜ್ ಗಮನಿಸ್ರಿ. ನೋಡ್ರಿ, ಅಮೆಜಾನ್ ನದಿದು ಹೆಂಗೈತಿ ಇಮೇಜು? ಪ್ರಪಂಚದ ಅತ್ಯಂತ ದೊಡ್ಡ ನದಿ ರೀ, ದೊಡ್ಡದು ಕಂಡಪಟ್ಟು. ನೋಡಿ, 1,000ಕ್ಕೂ ಅಧಿಕ ಟ್ರಿಬ್ಯೂಟರೀಸ್, 1,000ಕ್ಕೂ ಅಧಿಕ ಉಪನದಿಗಳು, ಅದು ಗೊತ್ತಿರಲಿ. ಮತ್ತೆ ಪ್ರಪಂಚದ ಸುಮಾರು 11.5% ಭೂಭಾಗ ಈ ನದಿಗೆ ಸಂಬಂಧಪಟ್ಟದ್ದು. ನೋಡ್ರಿ ಹೆಂಗೈತಿ ನದಿ. ನೋಡ್ರಿ ಇದೆಲ್ಲ ಟೋಟಲ್ ಅಮೆಜಾನ್ ನದಿ. ಒಂದು ದೊಡ್ಡದು ಒಂಥರ ಅನಕೊಂಡ ಆವಿದಂಗಿಲ್ಲ ಯಾಕಡೆ ಬೇಕಾಡೆ. ಇದೇನು ಬಿಡ್ರಿ ಸೊಣದೈತಿ ನಮ್ಮ ಕೆರೆ ಅಂದ್ರೆ ಹಿಂದಗಡೆ. ಕೆರೆ ಎಲ್ಲ ದೊಡ್ಡದು, ಅತ್ಯಂತ ದೊಡ್ಡ ನದಿ ಯಾವುದಂತ ಕೊಟ್ರೆ ಅಮೆಜಾನ್. ಫೇಮಸ್, ಇಂಪಾರ್ಟೆಂಟ್, ಸರಿಯಾಗಿ ನೀವು ಅಪ್ಡೇಟ್ ಮಾಡ್ಕೋಬೇಕು. ನೋಡ್ರಿ, ಇನ್ನ ಇಲ್ಲ ಮುಗ್ದವಂತಿಕಂಡ್ರಿಂದ ಕಡೆಗೆ ನಾವು ಓದಕತ್ತಿದ್ದು ದಕ್ಷಿಣ ಅಮೆರಿಕಾ ಖಂಡದ ಬಗ್ಗೆ, ದಕ್ಷಿಣ ಅಮೆರಿಕಾ ಕಾಂಟಿನೆಂಟ್, ಸೌತ್ ಅಮೆರಿಕಾ ಕಾಂಟಿನೆಂಟ್ ಬಗ್ಗೆ. ಟೋಟಲ್ 12-13 ದೇಶಗಳಿದಾವಲ್ಲಪ್ಪ, ಅದ್ರ ಬಗ್ಗೆ ನಾವು ಸ್ಟಡಿ ಮಾಡಕತ್ತೀವಿ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಗಾಲಾಪಾಗೋಸ್. ನೋಡ್ರಿ ಹೆಂಗೈತೆ ನಮಗ ಗಾಲಾಪಾಗೋಸ್. ನೋಡ್ರಿ ಹೆಂಗ ನೀಟಾಗಿ ಬರ್ಕೋಬೇಕಿದು. ಗಾಲಾಪಾಗೋಸ್ ರಾಷ್ಟ್ರೀಯ ಉದ್ಯಾನವನ. ನೋಡ್ರಿ, ಗಾಲಾಪಾಗೋಸ್ ದ್ವೀಪಗೂ ಹೌದು, ಮತ್ತೆ ರಾಷ್ಟ್ರೀಯ ಉದ್ಯಾನವನ ಕೂಡ ಹೌದು. ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೋಬೇಕು. ಈಕ್ವೆಡಾರ್ ದೇಶದಲ್ಲಿದೆ. ನೋಡ್ರಿ, ಗಾಲಾಪಾಗೋಸ್ ರಾಷ್ಟ್ರೀಯ ಉದ್ಯಾನವನ ಯಾವ ದೇಶದಲ್ಲಿದೆ? ಯಾವ ದೇಶ ಅಂತ ಕೊಟ್ರೆ ನಾವೇನಂತ ಹಾಕ್ಬೇಕು ಹೇಳ್ರಿ? ಈಕ್ವೆಡಾರ್. ನೋಡ್ರಿ, ಈಕ್ವೆಡಾರ್ ದೇಶದ್ದು ಏನೇನು ಇಂಪಾರ್ಟೆಂಟ್ ಅಂತ ಓದಿದ್ವಲ್ಲ ಓದ್ ಸ್ಲೈಡ್ನಾಗ, ಸರಿಯಾಗಿ ಅಪ್ಡೇಟ್ ಮಾಡ್ಕೋಬೇಕು. ನೋಡ್ರಿ, ಇದು ಅಂದ್ರೆ ಈ ಗಾಲಾಪಾಗೋಸ್ ರಾಷ್ಟ್ರೀಯ ಉದ್ಯಾನವನ ಐತಲ್ಲ, ಇದು ಐತಲ್ಲ ಆಮೆಗಳು ಅಂತೀವಲ್ಲ, ಇಂಪಾರ್ಟೆಂಟ್. ನಮ್ಮ ಕಡೆ ತಾಂಬೇಲ ಅನ್ನಂಗಿಲ್ಲ, ನಾವು ಕಡೆ ತಾಂಬೇಲ್ ಅಂತೀವಲ್ಲ, ಅದು ಆಮೆಗಳಿಗೆ ಹೆಸರುವಾಸಿಯಾಗಿದೆ. ಆಮೆಗಳು. ನೋಡ್ರಿ, ಆಮೆಗಳು ನಮಗ ಒಂದ್ಸಲ ನೀವು ಗಮನಿಸ್ಬೇಕಂತ ಕೊಟ್ರೆಗಿನ ಇಲ್ಲೇ ಐತಿ ನೋಡ್ರಿ. ಗಾಲಾಪಾಗೋಸ್ ಐಸ್ಲ್ಯಾಂಡ್ ಅಂತ ಐತೆ, ಕೆಳಗಡೆ ಬ್ರಾಕೆಟ್ನಾಗ ಈಕ್ವೆಡಾರ್ ಅಂತ ಐತೆ. ನೋಡ್ರಿ, ಇಲ್ಲಿರೋದ ಗಾಲಾಪಾಗೋಸ್. ನೋಡ್ರಿ, ಅದೇನು ಸರ್ ಅದು ಬುಟ್ಕೆ ಅಷ್ಟು ದೂರ ಐತಲ್ಲ, ಮತ್ತೆ ಅಷ್ಟು ದೂರ ಇದ್ರೂ ಯಾವ ದೇಶದ ದಿನದಲ್ಲಿ ಐತೆ? ಈಕ್ವೆಡಾರ್. ನೋಡ್ರಿ, ಈಕ್ವೆಡಾರ್ ದೇಶಕ್ಕೂ
ಇಲ್ಲೇ ಇರೋದು. ನಾವು ಏನು ನೋಡ್ರಪ್ಪ, ಅದು ಪ್ರಪಂಚದ ಅತಿ ದೊಡ್ಡ ದ್ವೀಪ ಗ್ರೀನ್ಲ್ಯಾಂಡ್ ದ್ವೀಪ. ಗ್ರೀನ್ಲ್ಯಾಂಡ್ ದ್ವೀಪ ಯಾವ ದೇಶದ ಅಧೀನದಲ್ಲೈತೆ? ಅದು ಡೆನ್ಮಾರ್ಕ್ ದೇಶದ ಅಧೀನದಲ್ಲೈತೆ. ಅದು ನಂಗೆ ಇಂಪಾರ್ಟೆಂಟು. ಗಾಲಾಪಾಗೋಸ್ ರಾಷ್ಟ್ರೀಯ ಉದ್ಯಾನವನ ಅಥವಾ ಗಾಲಾಪಾಗೋಸ್ ಐಸ್ಲ್ಯಾಂಡ್ ಐತಿಲ್ಲ, ಅದು ಯಾವ ದೇಶದ ಅಧೀನದಲ್ಲೈತೆ ಅಂತ ಕೊಟ್ರೆಗಿನ ಇಕ್ವೆಡಾರ್. ಮತ್ತೆ ಇನ್ನೊಂದು ಗೊತ್ತಿರ್ಬೇಕು ನಮಗ, ಗಾಲಾಪಾಗೋಸ್ ರಾಷ್ಟ್ರೀಯ ಉದ್ಯಾನವನ ಇಲ್ಲಂದ್ರೆ ಗಾಲಾಪಾಗೋಸ್ ಐಸ್ಲ್ಯಾಂಡ್ ಐತಲ್ಲ, ಯಾವುದಕ್ಕೆ ಫೇಮಸ್ ಅಂದ್ರೆ ನೋಡ್ರಿ, ಆಮೆಗಳು ಹೆಂಗಿದಾವ. ಆಮೆ ಅಂದ್ರೆ ತಾಂಬೇಲೆ ಅಂತೀವಿ, ನಮ್ಮ ಕಡೆ ಇರೋ ಬೇರೆ, ಈ ನಮ್ಮ ಕಡೆ ಇರೋ ಇವತ್ತು ನಾಳೆ ಸಾಯಕಾಗಿರ್ತಾವೆ ನೋಡ್ರಿ. ಇದು ಯಾನ ಮನೆ ಐತಿ, ನಮ್ಗೆ ಯಾನ ಮನೆ ದೊಡ್ಡದು, ಎಷ್ಟು ಕ್ವಾಲಿಟಿ ಕಾಣಕತ್ತದ ಹೌದಿಲ್ಲ. ನಮಗೆ ಆಮೆಗಳಂದ್ರೆ ಹಿಂಗಿರ್ಬೇಕಂತ. ಅಯ್ಯೋ ಎಲ್ಲಿ ಫೇಮಸ್ಸು, ನಮಗೆ ಎಲ್ಲಿ ಫೇಮಸ್ ಅಂತ ಕೊಟ್ರಿಗಿನ ನಮಗಿಲ್ಲಿ ಗಾಲಾಪಾಗೋಸ್ ಐಸ್ಲ್ಯಾಂಡ್ ಫೇಮಸ್ ಅವು. ಅದು ಯಾವ ದೇಶದಾಗ ಅಧೀನದಲ್ಲಿ ಐತೆ? ಇಕ್ವೆಡಾರ್. ಇಕ್ವೆಡಾರ್ ಯಾವ ಕಾಂಟಿನೆಂಟ್ನಾಗ ಬರ್ತಂತ ಕೊಟ್ರೆ ಅದು ದಕ್ಷಿಣ ಅಮೇರಿಕಾ. ಸರಿಯಾಗಿ ನೀವು ಅಪ್ಡೇಟ್ ಮಾಡ್ಕೋಬೇಕು ನೋಡ್ರಿ. ಆ ರೀತಿ ತಾಂಬೇಲೆ ಐತಿ, ಆಮೆ ಸರಿಯಾಗಿ ನೋಡ್ಬೇಕ. ಮತ್ತೆ ನೋಡ್ರಿ ಇನ್ನೊಂದು ಇಂಪಾರ್ಟೆಂಟ್, ಇನ್ನೊಂದು ಮಾಚು ಪೀಚು ಅಂತ ಬರ್ತದೆ. ಏನ್ರಿ ಇದು ಮಾಚು ಪೀಚು? ನಮಗೆ ಇಂಪಾರ್ಟೆಂಟ್ ಎದಕ್ಕೆ ಬೇಕು? ಅದೊಂದು ಪ್ಲೇಸ್. ಅದು ನಮಗ ಯಾವ ಒಂದು ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತೆ? ಇಂಕಾ ಸಾಮ್ರಾಜ್ಯ. ಇಂಕಾ ಅಂತ ಒಂದು ಡೈನೆಸ್ಟಿ ಇತ್ತು, ಒಂದು ಹಳೇದು, ಪೂರ್ತಿ ಹಳೇದು ಇಂಕಾ ಸಾಮ್ರಾಜ್ಯ. ಆ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಚು ಪೀಚು ಎಂಬ ಪ್ರದೇಶ ಇಲ್ಲೇ ಐತಿ. ಎಲ್ಲಿ ಅಂತ ಕೊಟ್ರೆ ಪೆರು ದೇಶದಾಗ ಐತಿ. ಇದು ನೋಡ್ರಿ, ಮಾಚು ಪೀಚು ಪ್ರದೇಶ ಯಾವ ದೇಶದಾಗ ಐತಿ ಅಂತ ಕೊಟ್ರೆ ಪೆರು ದೇಶ. ಅದು ಗೊತ್ತಿರ್ಬೇಕು, ಇಂಪಾರ್ಟೆಂಟ್. ಮತ್ತೇನು ಒಂದು ತಿಳ್ಕರಿ, ಇದು ಮಾಚು ಪೀಚು ಐತಲ್ಲ ವಿಶ್ವ ಪರಂಪರೆ ಪಟ್ಟಿಗೂ ಸೇರ್ಪಡೆ ಆಗಿದೆ, ಅಷ್ಟು ಫೇಮಸ್. ಬಟ್ ಮಾಚು ಪೀಚು ಯಾವ ದೇಶ ಅಂತ ಕೊಟ್ರೆ ಪೆರು ದೇಶ. ಯಾವ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟದ? ಇಂಕಾ ಸಾಮ್ರಾಜ್ಯ. ನೋಡಿಕೆಸೆ ತಿಳ್ಕೊಬೇಕು. ಇಂಕಾ ಅಂದ್ರೆ ಇನ್ನೂ ಅಲ್ಲ, ಮತ್ತೆ ಇಂಕಾ ಅಂದ್ರೆ ಅದೊಂದು ಸಾಮ್ರಾಜ್ಯ. ಒಂದು ತಿಳ್ಕೊಬೇಕು. ಇನ್ನೊಂದು ನೋಡ್ರಿ, ಇನ್ನೊಂದು ಏನಪ್ಪ ಇಂಪಾರ್ಟೆಂಟ್ ಅಂತ ಕೊಟ್ರೆಗಿನ ಇಲ್ಲಿ ದಕ್ಷಿಣ ಅಮೇರಿಕಾ ಖಂಡ. ನಮಗ ದಕ್ಷಿಣ ಅಮೇರಿಕಾ ಖಂಡ ಐತಲ್ಲ, ಆ ದಕ್ಷಿಣ ಅಮೇರಿಕಾ ಖಂಡದಲ್ಲಿ ಹುಲ್ಲುಗಾವಲು ಬಹಳ ಫೇಮಸ್. ಅದಕ್ಕೆ ಈ ದಕ್ಷಿಣ ಅಮೇರಿಕಾ ಖಂಡವನ್ನು ಹುಲ್ಲುಗಾವಲುಗಳ ನಾಡು ಅಂತ ಕರೀತಾರೆ. ಹುಲ್ಲುಗಾವಲುಗಳ ನಾಡು. ನಮಗೆ ನೋಡ್ರಿ ಒಂದು ತಿಳ್ಕರಿ, ನಿಮಗಿನ್ನ ಈ ಸ್ವಾಭಾವಿಕ ಸಸ್ಯವರ್ಗ ಅಂತ ಐತಿ. ಸ್ವಾಭಾವಿಕ ಸಸ್ಯವರ್ಗಕ್ಕೆ ಸಂಬಂಧಪಟ್ಟಂತೆ ಪಾಠ ಮಾಡೋಕೆ ನಮ್ಮ ಬಡಮಿಯ ಸರ್ ಅವ್ರು ಬರ್ತು ಅಂತ ಹೇಳ್ಯಾರ. ಅವ್ರಿಲ್ಲಾಂದ್ರೆ ನಮ್ಮ ಈರಣ್ಣ ಪಟ್ಟಣಿ ಶೆಟ್ಟಿ ಸರ್ ಕೂಡ ಪಾಠ ಮಾಡಿಸ್ತೀನಿ ಅಂತ. ಬಟ್ ನೀವು ಏನು ತಿಳ್ಕೊಬೇಕಂದ್ರೆ, ನಾವೀಗ ಆ ದಕ್ಷಿಣ ಅಮೇರಿಕಾ ಕಾಂಟಿನೆಂಟ್ ಬಗ್ಗೆ ಡಿಸ್ಕಸ್ ಮಾಡಕತ್ತೀವಿ. ಆ ದಕ್ಷಿಣ ಅಮೇರಿಕಾ ಕಾಂಟಿನೆಂಟ್ನಾಗ ಹುಲ್ಲುಗಾವಲು ಪ್ರದೇಶ ಅಂದ್ರೆ ಇಂಥ ದೇಶದಾಗ ಹುಲ್ಲುಗಾವಲಿಗೆ ಹಿಂಗ ಅಂತ ಕರೀತಾರ ಅಂತ ಕೇಸ್ ನೀವು ಒಂದು ಐಡಿಯಾ ಗೊತ್ತಿರ್ಬೇಕು. ಯಾಕಂದ್ರೆ 4 ದೇಶ ಕೊಟ್ಟ ಕೇಸೆ ಆ 4 ದೇಶದಲ್ಲಿ ಹುಲ್ಲುಗಾವಲಿಗೆ ಏನಂತ ಕರೀತಾರೆ ಅಂತ ಕೇಸೆ ಒಂದು ದಿವಸ ಬರೆದ ಕೊಟ್ಟಾನೆ. ನೋಡ್ಬೇಕ, ನೋಡಿ ಕೇಸೆ ತಿಳ್ಕೊಬೇಕು. ನೋಡ್ರಿ ಹೇಳ್ತೀನಿ ನಾನು ಆಲ್ರೆಡಿ. ಅರ್ಜೆಂಟೈನಾ ನೋಡ್ರಿ, ಅರ್ಜೆಂಟೈನಾ ಒಂದು ದೇಶ ಎಲ್ಲಿ ದಕ್ಷಿಣ ಅಮೇರಿಕಾ ಆ ಖಂಡದಾಗ. ಆ ಅರ್ಜೆಂಟೈನಾ ದೇಶದಲ್ಲಿ ಸಮಶೀತೋಷ್ಣ ವಲಯ, ಶೀತೋಷ್ಣ ವಲಯ. ಅದಕ್ಕೆ ಏನಂತ ಕರೀತಾರ ಅಂತ ಕೊಟ್ರೆಗಿನ ಪಾಂಪಾಸ್ ಅಂತ ಕರೀತಾರ. ಗೊತ್ತಿರ್ಲಿ ನಮಗ್ ನೋಡ್ರಿ, ಒಂದು ತಿಳ್ಕೋಬೇಕು. ನಮಗ ಆ ಪಾಂಪಾಸ್ ಹುಲ್ಲುಗಾವಲು ಪ್ರದೇಶ ಯಾವ ದೇಶದಲ್ಲಿದೆ ಅಂತ ಕೊಡ್ತಾನ. ಪಾಂಪಾಸ್ ಹುಲ್ಲುಗಾವಲು ಪ್ರದೇಶ, ಪಾಂಪಾಸ್ ಹುಲ್ಲುಗಾವಲು ಪ್ರದೇಶ ಕೊಟ್ರೆಗಿನ ಅರ್ಜೆಂಟೈನಾ. ನೋಡ್ರಿ, ನೋಡ್ಬೇಕು, ನೋಡಿಕೆಸ ಟಿಕ್ ಮಾಡ್ಬೇಕು. ಒಂದು ಕಡೆ ಅರ್ಜೆಂಟೈನಾ, ಬ್ರೆಜಿಲ್ಲು, ಆಮೇಲೆ ಕೊಲಂಬಿಯಾ, ಇನ್ನೊಂದು ಆಮೇಲೆ ಇಂಪಾರ್ಟೆಂಟ್ ಯಾವ್ದನ ಸಮಭಾಜಕ ವೃತ್ತ, ಈ ರೀತಿ ಕೊಟ್ಟಿರ್ತಾನ. ಅಲ್ಲಿನ ಹುಲ್ಲುಗಾವಲ ಪ್ರದೇಶಕ್ಕೆ ಏನಂತ ಕರೀತಾರೆ ಅಂತ ಕೇಸೆ ನೀವು ಒಂದು ನೆನಪು ಏನು ಇಟ್ಕೋಬೇಕಂತ ಕೊಟ್ರೆಗಿನ ಅರ್ಜೆಂಟೈನಾ ದೇಶದಲ್ಲಿ ಅಲ್ಲಿನ ಹುಲ್ಲುಗಾವಲು ಐತಲ್ಲ, ಸಮಶೀತೋಷ್ಣ ವಲಯದ ಹುಲ್ಲುಗಾವಲು, ಅದಕ್ಕೆ ಏನಂತ ಕರಿತೀವಿ ಅಂತ ಕೊಟ್ರೆ ಪಾಂಪಾಸ್ ಅಂತ ಕರಿತೀವಿ. ಗೊತ್ತಿರ್ಬೇಕು, ಇಂಪಾರ್ಟ್ ನೋಡ್ರಿ. ಪಾಂಪಾಸ್ ಹುಲ್ಲುಗಾವಲು ಪ್ರದೇಶ ಸರಿಯಾಗಿ ನೀವು ಅಪ್ಡೇಟ್ ಮಾಡ್ಕೋಬೇಕಪ್ಪ, ಕನ್ಫ್ಯೂಸ್ ಆಗ್ಬಾರ್ದು. ಇದ್ರ ಬಗ್ಗೆ ಡೀಟೇಲ್ಸ್ ನಮಗ ಭೂಗೋಳಶಾಸ್ತ್ರ ತಜ್ಞರ ಕರೆಸಿಗೆ ನಿಮ್ಗೆ ಹೇಳ್ಸಮಂತ. ಬಟ್ ಅಪ್ಡೇಟ್ ಮಾಡ್ಕೋಬೇಕು. ಅಂದ್ರೆ ನಮಗ ಅರ್ಜೆಂಟೈನಾ ದೇಶದಾಗ ಪಾಂಪಾಸ್ ಅಂತ ಕರಿತೀವಿ. ಆಮೇಲೆ ಬ್ರೆಜಿಲ್ ದೇಶದಲ್ಲಿ ಕಾಂಪಾಸ್ ಅಂತ ಕರಿತೀವಿ. ಕಂಪಾಸ್ ಅಂದ್ರೆ ಕಂಪಾಸ್ ಬಾಕ್ಸ್ ಅಂದ್ರೆ ಹಿಂದಗಡೆ, ಕಂಪಾಸ್ ಬಾಕ್ಸ್ ಅಲ್ಲ, ಕಾಂಪಾಸ್. ಅದು ಕಾಂಪಾಸ್ ಎನ್ನುವುದೊಂದು ಹುಲ್ಲುಗಾವಲು ಪ್ರದೇಶ. ಅದು ಯಾವ ದೇಶದಲ್ಲಿ ಕಂಡು ಬರ್ತದೆ ಅಂತ ಕೊಟ್ರೆಗಿನ ಬ್ರೆಜಿಲ್ ದೇಶ. ನೋಡ್ರಿ, ಇಂಪಾರ್ಟೆಂಟು ಬ್ರೆಜಿಲ್ಲು. ನಮಗಿಲ್ಲಿ ಕಾಂಪಾಸ್ ಹುಲ್ಲುಗಾವಲು ಪ್ರದೇಶ. ಒಂದ್ಸಲ ಗಮನಿಸ್ಬೇಕ್ರಿ ನೀವು. ನೋಡ್ರಿ, ಒಂದು ತಿಳ್ಕೊಬೇಕಿದ್ರಾಗ ಸರ್ ಹೆಂಗೆ ಕೇಳ್ತಾನೆ ಸರ್ ಪ್ರಶ್ನೆ, ಇದು ಈಸಿ. ಇದು ಇದ್ರ ಮೇಲೆ ಪ್ರಶ್ನೆ ಒಂದು ಕೊಡ್ತಾನ, ಬಟ್ ಈಸಿ. ಏನಾಯ್ತು, ಅರ್ಜೆಂಟೈನಾ ದೇಶದಾಗ ಪಾಂಪಾಸ್ ಅಂತ ಕರೀತಾರ, ಆಮೇಲೆ ಬ್ರೆಜಿಲ್ ದೇಶದಾಗ ಕಾಂಪಾಸ್ ಅಂತ ಕರೀತಾರ. ನಮಗೆ ಮುಂದೆ ಇನ್ನ ಬೇರೆ ಬೇರೆ ದೇಶದಲ್ಲಿ ನೋಡ್ರಿ, ಸಮಭಾಜಕ ವೃತ್ತ, ಮಳೆ ಅರಣ್ಯ, ಸಮಭಾಜಕ ವೃತ್ತ ಪ್ರದೇಶದಲ್ಲಿ ಸೆಲ್ವಾಸ್ ಅಂತ ಕರೀತಾರ. ನಿಮಗಿಲ್ಲ 7ನೇ ತರಗತಿ ಪುಸ್ತಕದಲ್ಲಿ ಕೊಟ್ಟ ಹೌದಿಲ್ಲ. ನೋಡ್ರಿ, ಸಮಭಾಜಕ
ವೃತ್ತ ಪ್ರದೇಶದಲ್ಲಿ ಸೆಲ್ವಾಸು, ನಮಗೆ ಅರ್ಜೆಂಟೀನಾ ದೇಶದಲ್ಲಿ ಪಂಪಾಸು, ಆಮೇಲೆ ಬ್ರೆಜಿಲ್ ದೇಶದಲ್ಲಿ ಕಾಂಪಾಸ್ ಅಂತ ಕರೀತಾರೆ. ನಮಗೆ ಆ ಹುಲ್ಲುಗಾವಲುಗಳ ಬಗ್ಗೆ ಪ್ರಶ್ನೆಗಳು ಕೊಡ್ತಾನ. ಕರೆಕ್ಟಾಗಿ ನಾವೇನು ಮಾಡ್ಕೋಬೇಕಲ್ರಿ, ಅಪ್ಡೇಟ್ ಮಾಡ್ಕೋಬೇಕು. ಇನ್ನೊಂದು ವೆನಿಜುವೇಲಾ ನೋಡ್ರಿ, ವೆನಿಜುವೇಲಾ ದೇಶದ ಲಾನೋಸ್ ಅಂತ ಕರೀತಾರ. ಲಾನೋಸ್ ಮೋಸ್ಟ್ ಇಂಪಾರ್ಟೆಂಟ್ ಒಂದು ತಿಳ್ಕೊಬೇಕ. ವೆನಿಜುವೇಲಾ ದೇಶದಲ್ಲಿ ಮಾತ್ರ ಲಾನೋಸ್ ಅಂತ ಕರೆಯಂಗಿಲ್ಲ. ನೋಡ್ರಿ, ಇಲ್ಲಿ ಬೇಕಾದ್ರೆ ಇಮೇಜ್ ಇದೆ ನೋಡ್ರಿ, ಲಾನೋಸ್. ಇದು ಲಾನೋಸ್ ಹುಲ್ಲುಗಾವಲು ಪ್ರದೇಶ. ಅದು ಒಂದು ನೆನ್ಪಿಟ್ಕೋಬೇಕು. ಇಲ್ಲೈತೆ ನೋಡ್ರಿ, ವೆನಿಜುವೇಲಾ ಐಂಡ್ ಅಂತ ಐತೆ, ಆಮೇಲೆ ಇಂಪಾರ್ಟೆಂಟ್ ಕೊಲಂಬಿಯಾ ಅಂತ ಐತಿ. ಒಂದು ತಿಳ್ಕೊಬೇಕು ನಿಮಗ, ವೆನಿಜುವೇಲಾ ದೇಶ ಮತ್ತೆ ಕೊಲಂಬಿಯಾ ದೇಶದಲ್ಲಿ ಹುಲ್ಲುಗಾವಲು ಪ್ರದೇಶನ ಏನಂತ ಕರಿತಾರೆ ಹೇಳ್ರಿ, ಲಾನೋಸ್ ಅಂತ ಕರಿತಾರ. ನಿಮಗಿದು 7ನೇ ತರಗತಿ ಪುಸ್ತಕದಲ್ಲಿ ಇದೆ. ಒಂದೊಂದು ತಿಳ್ಕೊಬೇಕು. ಒಂದು ಬೇಕಾದ್ರೆ ಒಂದಿಸಿ ಬರೀ ಟೈಪ್ ನೀವೇನ್ ಮಾಡ್ಕೋಬೇಕು ಹೇಳ್ರಿ, ಬರ್ದಿಟ್ಕೋಬೇಕು. ಇದು ನಿಮಗ ಆಲ್ರೆಡಿ ಗೊತ್ತೈತೆ. ದಕ್ಷಿಣ ಅಮೆರಿಕ ಖಂಡವನ್ನು ಕನ್ನಡಿಯ ಪ್ರತಿಬಿಂಬದಂತೆ ಇದೆ. ದಕ್ಷಿಣ ಅಮೆರಿಕ ಮತ್ತು ಉತ್ತರ ಅಮೆರಿಕ ಸೇಮ್ ಕಾಣ್ತಾವಲ್ಲಪ್ಪ. ಇಮೇಜ್ ನಿಮ್ಗೆ ಫಸ್ಟ್ಗೆ ಹೇಳಿದ್ದೆ ನಿಮಗೆ, ದಕ್ಷಿಣ ಅಮೆರಿಕ ಖಂಡದ ಬಗ್ಗೆ ಪಾಠ ಮಾಡೋ ಟೈಮಿಗೆ. ಮತ್ತೆ ಇನ್ನೊಂದು ಏನಂತ ಕೊಟ್ರೆ, ಅತಿ ಚಿಕ್ಕ ದೇಶ ಅಂದ್ರೆ ಎಲ್ಲಿ ಅತಿ ಚಿಕ್ಕ ದೇಶ. ನಮಗೆ ಬರೀ ಅತಿ ಚಿಕ್ಕ ದೇಶ ಅಂತ ಕೊಟ್ರೆ ವ್ಯಾಟಿಕನ್ ಸಿಟಿ ಆಗ್ತೀವಿ. ಅತಿ ದೊಡ್ಡ ದೇಶ ಕೊಟ್ರೆಗಿನ ರಷ್ಯಾ ಆಗ್ತೀವಿ. ಬಟ್ ಇದು ದಕ್ಷಿಣ ಅಮೆರಿಕ ಖಂಡದಾಗ ಅತಿ ಚಿಕ್ಕ ದೇಶ ಯಾವ್ದಂದ್ರೆ ಫ್ರೆಂಚ್ ಗಯಾನಾ. ಬಹಳ ಇಂಪಾರ್ಟೆಂಟ್, ಫ್ರೆಂಚ್ ಗಯಾನಾ ಮೋಸ್ಟ್ ಇಂಪಾರ್ಟೆಂಟ್. ಸರಿಯಾಗಿ ನೀವು ಅಪ್ಡೇಟ್ ಮಾಡ್ಕೋಬೇಕು. ಅತಿ ಚಿಕ್ಕ ದೇಶ, ಅತಿ ದೊಡ್ಡದು ಕೊಟ್ರೆ ಆಟೋಮೆಟಿಕ್ ಕಾಣಕತ್ತದಲ್ಲ, ಯಾವ್ದು ಹೇಳ್ರಿ, ಬ್ರೆಜಿಲ್ ದೇಶ. ಅತಿ ದೊಡ್ಡದು ಬ್ರೆಜಿಲೇ. ನಮ್ಗೆ ಅತಿ ಚಿಕ್ಕದು ಕೊಟ್ರೆ ಅದು ಇಂಪಾರ್ಟೆಂಟ್ ಫ್ರೆಂಚ್ ಗಯಾನಾ ಅಂತ ಬರ್ತದೆ. ಇಲ್ಲಿ ಐತೆ ನೋಡ್ರಿ, ಫ್ರೆಂಚ್ ಗಯಾನಾ. ಸರಿಯಾಗಿ ನೀವು ಫ್ರೆಂಚ್ ಗಯಾನ ಇಲ್ಲಿದೆ, ಫ್ರೆಂಚ್ ಗಯಾನ ಬೇರೆ, ಫ್ರೆಂಚ್ ಗಯಾನ ಬೇರೆ, ಇಲ್ಲಿ ಇದೆ ಫ್ರೆಂಚ್ ಗಯಾನ. ಸರಿಯಾಗಿ ನೀವು ಅಪ್ಡೇಟ್ ಮಾಡ್ಕೋಬೇಕು. ನೋಡ್ರಿ, ಇನ್ನೊಂದ್ಸಲ ಬೇಕಾದ್ರೆ ತೋರಿಸ್ತೀನಿ. ದಕ್ಷಿಣ ಅಮೆರಿಕ ಖಂಡದಲ್ಲಿ ಅತಿ ದೊಡ್ಡ ದೇಶ ಕೊಟ್ರೆ ಬ್ರೆಜಿಲ್ ಅದ. ಬ್ರೆಜಿಲ್ ದೇಶದ ಕ್ಯಾಪಿಟಲ್ ಸಿಟಿ ಬ್ರಾಸಿಲಿಯಾ. ಬಟ್ ಅತಿ ಚಿಕ್ಕ ದೇಶ ಕೊಟ್ರೆ ಫ್ರೆಂಚ್ ಗಯಾನ. ಇಲ್ಲೇ ನೋಡ್ರಿ, ಫ್ರೆಂಚ್ ಗಯಾನ ಅತಿ ಚಿಕ್ಕ ದೇಶ. ಅದು ಈ ಕಾಂಟಿನೆಂಟ್ನಾಗ ಮತ್ತೆ ವಿಶ್ವದಲ್ಲಿ ಬೇರೆ ಇದಾವ, ಅದು ನಿಮ್ಗೆ ಅಪ್ಡೇಟ್ ಮಾಡಮಂತ. ಮತ್ತೆ ನೋಡ್ರಿ, ಅತಿ ದೊಡ್ಡ ದೇಶ ಅಂತ ಕೊಟ್ರೆ ಎಲ್ಲಿ, ದಕ್ಷಿಣ ಅಮೆರಿಕ ಖಂಡದಾಗ ಅತಿ ದೊಡ್ಡ ದೇಶ ಯಾವ್ದು ಹೇಳ್ರಿ, ಬ್ರೆಜಿಲ್. ನಮಗ ಒಂದು ತಿಳ್ಕೊಬೇಕು, ಬ್ರೆಜಿಲ್ ದೇಶದಾಗ ಒಂದು ಸಾವೋ ಪೋಲೋ ಅಂತ ಒಂದು ಸಿಟಿ ಐತಿ. ಸಾವೋ ಪೋಲೋ ಅಂತ ಸಿಟಿ. ಅದನ್ನ ಗಗನಚುಂಬಿ ಕಟ್ಟಡಗಳ ನಗರ ಅಂತ ಕರೀತಾರೆ. ಅದಕ್ಕೆ ಇಂಗ್ಲಿಷ್ ನೋಡ್ರಿ, ಸಿಟಿ ಆಫ್ ಸ್ಕೈ ಸ್ಕೇಪರ್ ಅಂತ ಕರೀತಾರೆ. ಮೋಸ್ಟ್ ಇಂಪಾರ್ಟೆಂಟ್. ಮತ್ತೆ ಇನ್ನೊಂದು ಗೊತ್ತಿರ್ಬೇಕು, ಈ ಬ್ರೆಜಿಲ್ ದೇಶ ಐತಲ್ಲ, ನಮಗ ಹಳೆ ಪ್ರಶ್ನೆ ಪತ್ರಿಕೆ ತೆಗೆದು ನೋಡ್ರಿ, ವಿಸ್ತೀರ್ಣದಲ್ಲಿ ಪ್ರಪಂಚದಲ್ಲಿ ವಿಸ್ತೀರ್ಣದಲ್ಲಿ ಗುಣ 5ನೇ ಸ್ಥಾನದಾಗ ಐತೆ, ಜನಸಂಖ್ಯೆಯಲ್ಲಿ ಗುಣ 5ನೇ ಸ್ಥಾನದಾಗ ಐತೆ ಅಂತ ಕೊಟ್ಟಾನ. ಬಟ್ ಜನಸಂಖ್ಯೆಯಲ್ಲಿ ಈಗ ಏನಾಗಿದೆ ಅಲ್ರಿ, ಹೆಚ್ಚು ಕಡಿಮೆ ಆಗ್ಯದ. ಅದು ಆಮೇಲೆ ಗಮನಿಸೋಣ ಅಂತ. ಮತ್ತೆ ಇನ್ನೊಂದು ಏನು ನೆನ್ಪಿಟ್ಕೋಬೇಕಂತ ಕೊಟ್ರೆ, ಈ ಬ್ರೆಜಿಲ್ ದೇಶದ ರಿಯೋಡಿ ಜನೈರೋ ಅದೈತಲ್ಲ, ಅಲ್ಲಿ ನಮಗ ಜಾಗತಿಕ ತಾಪಮಾನಕ್ಕೆ ಸಂಬಂಧಪಟ್ಟಂತೆ ಅರ್ತ್ ಸಮಿಟ್ ಯಾವಾಗ 1992ರಾಗ ಅರ್ತ್ ಸಮಿಟ್. ಆಮೇಲೆ 2012 ಇಲ್ಲಿಗುನ ಒಂದು ಅರ್ತ್ ಸಮಿಟ್. ಎಲ್ಲಿ ಹೇಳ್ರಿ, ಬ್ರೆಜಿಲ್ ದೇಶದ ರಿಯೋಡಿ ಜನೈರೋ ಅರ್ತ್ ಸಮಿಟ್ ಭೂಶೃಂಗ ಸಮಾವೇಶ 1992ದಾಗ ನಡೆದದ. ಆಮೇಲೆ 2012ರಾಗ ನಡೆದದ. ನಮ್ಗೆ ಅದು ಗಮನಿಸ್ಬೇಕು. 2002ರಾಗ ನಡೆದದ್ದು ದಕ್ಷಿಣ ಆಫ್ರಿಕಾದ ಜೋಹನ್ಸ್ಬರ್ಗ್. ಅದು ರಿಯೋ 20 ರಿಯೋ 10 ಅಂತ ಕೆಸೆ ಕರಿತಾರ. ನೋಡಿ, ಇನ್ನೊಂದ್ಸಲ ಬೇಕಾದ್ರೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ನಮ್ಗೇನು ಗೊತ್ತಾ, ಈಗ ನಮಗ ಇಲ್ಲಿ ಏನು ಗಮನಿಸ್ಬೇಕಂತ ಕೊಟ್ರೆ, ಈ ಬ್ರೆಜಿಲ್ ದೇಶದ ರಿಯೋಡಿ ಜನೈರೋ ಸಿಟಿ, ಆ ಸಿಟಿ ಅಲ್ಲಿ 1992ರಾಗ ಒಂದು ಅರ್ತ್ ಸಮಿಟ್ ನಡೀತು. 1992ರಾಗ ಅರ್ತ್ ಸಮಿಟ್ ಎಲ್ಲಿ, ರಿಯೋಡಿ ಜನೈರೋ. ಮತ್ತೆ 10 ವರ್ಷ ಆದ್ಮೇಲೆ ಇಲ್ಲಿ ದಕ್ಷಿಣ ಆಫ್ರಿಕಾದ ಜೋಹನ್ಸ್ಬರ್ಗ್ ನಡೀತು 2002ರಾಗ. ಆಮೇಲೆ ಮತ್ತೆ 2012ರಾಗ 10 ವರ್ಷ ಆದ್ಮೇಲೆ ಮತ್ತೆ ಅಲ್ಲೇ ನಡೀತು ಅರ್ಥ ಸಮಿಟ್. ಎಲ್ಲಿ ಅಂತ ಕೊಟ್ರೆ ರಿಯೋಡಿ ಜನೈರೋ, ರಿಯೋ ಪ್ಲಸ್ 20 ಅಂತ ಕರೀತಾರೆ. ನಿಮ್ಗೆ ಅದ್ರ ಬಗ್ಗೆ ಜಾಗತಿಕ ತಾಪಮಾನ ಬಂದಾಗ ಹೇಳಮಂತ. ಅಷ್ಟು ಇಂಪಾರ್ಟೆಂಟು ದೇಶ ಅಂತ ಇದು. ಸಾಂಬಾ ನೃತ್ಯ ಅದು ಫೇಮಸ್. ಇದು ಎಲ್ಲಿ ಅಂತ ಕೊಟ್ರೆ ಬ್ರೆಜಿಲ್ ದೇಶ. ಬ್ರೆಜಿಲ್ ಅಂದ್ರೆ ಅಷ್ಟು ಸುಲಭದ ಮಾತಲ್ಲ. ಮತ್ತೆ ಬ್ರೆಜಿಲ್ ದೇಶದಾಗ ಇಂಪಾರ್ಟೆಂಟು ಅಲ್ಲಿ ನೇಮರ್ ಫುಟ್ಬಾಲ್ ಆಟಗಾರ, ಫುಟ್ಬಾಲಿಗೆ ಫೇಮಸ್ ರೀ. ಯಾವ್ದಂತ ಕೊಟ್ರೆ ಒಂದು ಬ್ರೆಜಿಲ್ ಮತ್ತು ಇನ್ನೊಂದು ಅರ್ಜೆಂಟೈನಾ. ನಮ್ಗೆ ಇದು ಸಾವೋ ಪಾಲೋ ಸಿಟಿಗುನ ಇಂಪಾರ್ಟೆಂಟ್. ಸರಿಯಾಗಿ ನೀವು ಗಮನಿಸ್ರಿ. ಲಾಸ್ಟ್ ಮುಗಿಯಕ್ಕೆ ಮತ್ತೆ ಇನ್ನೊಂದು ಚೂರು ಐತೆ. ಆಮೇಲೆ ದಕ್ಷಿಣ ಅಮೇರಿಕದ ನೋಡ್ರಿ, ಒಂದು ಓದ್ತೀನಿ ಕರೆಕ್ಟಾಗಿ ತಿಳ್ಕೊಬೇಕ. ನಮ್ಗೆ ಟಿಯೇರಾ ಡೆಲ್ ಫೂಗೋ ಅಂತ ಐತೆ. ಟಿಯೇರಾ ಡೆಲ್ ಫೂಗೋ ಆ ದ್ವೀಪವನ್ನು ಕೇಪ್ ಹಾರ್ನ್ ಎನ್ನುವರು ಅಂತ ಐತಿ. ನೋಡ್ರಿ, ಇಲ್ಲಿ ಗಮನಿಸ್ರಿ. ನಮಗಿಲ್ಲಿ ಕೇಪ್ ಹಾರ್ನ್ ಅಂತ ಐತೆ. ಆಮೇಲೆ ಇಲ್ಲಿ ಇಂಪಾರ್ಟೆಂಟ್ ದ್ವೀಪ ಐತಿ ನೋಡಪ್ಪ, ಟಿಯೇರಾ
ಡೆಲ್ ಫ್ಯೂಗೋ ಈ ದ್ವೀಪವನ್ನು ಕೇಪ್ ಹಾರ್ನ್ ಅಂತ ಗುಣ ಕರೀತಾರೆ. ಅದು ಎಲ್ಲಿ ಅಂತ ಕೊಟ್ರೆ ದಕ್ಷಿಣ ಅಮೆರಿಕ ಕಾಂಟಿನೆಂಟ್ನ ಕಂಡು ಬರ್ತದ. ಸರಿಯಾಗಿ ನೀವು ಗಮನಿಸ್ರಿ. ಮತ್ತೆ ಪಕ್ಷಿಗಳ ಖಂಡ ಅಂತ ಗುಣ ಕರೀತಾರೆ. ಪಕ್ಷಿಗಳ ಖಂಡ, ಪಕ್ಷಿಗಳು ಅಂದ್ರೆ ಸರ್ ಇನ್ನೇ ಹುಲ್ಲುಗಾವಲುಗಳ ನಾಡು ಅಂತ ಹೇಳಿದ್ರಲ್ಲ, ಹೌದು, ಹುಲ್ಲುಗಾವಲುಗಳ ನಾಡುಗುನ ಹೌದು, ಪಕ್ಷಿಗಳ ಖಂಡ ಕೂಡ ಹೌದು. ಯಾಕಂದ್ರೆ ಈಗಿನ ನೋಡ್ರಿ ಪಕ್ಷಿಗಳ ಖಂಡ ಯಾವ್ದಂದ್ರೆ ದಕ್ಷಿಣ ಅಮೆರಿಕ. ನೋಡ್ರಿ ಪಕ್ಷಿಗಳು ಹೆಂಗಿದಾವೆ, ಪೆಂಗ್ವಿನ್ಗಳು ಹೌದಲ್ಲ, ಅದು ಮುಂದೆ ಇನ್ನ ಬೇರೆ ಬೇರೆ ಪಕ್ಷಿಗಳು ಬರ್ತಾವ. ಸರಿಯಾಗಿ ನೀವು ಅಪ್ಡೇಟ್ ಮಾಡಿಕೆ ನೋಡ್ರಿ ಹೆಂಗೈತಿದ್ದು. ಯಾವ್ದೇನ್ರಿ ಇದು ಹಾಲ್ಗದ್ದ ಹಾಕಿರಲ್ಲ ಅಂದ್ರೆ ಹಿಂದಗಡೆ ಹಾಲ್ಗಂದ್ರೆ ಅದ್ದು ಅಲ್ಲ, ಇದು ನಮ್ಗೆ ಏನಂತ ಕೊಟ್ರೆಗಿನ ಅದು ಯಾವ್ದಪ್ಪ ಪಕ್ಷಿ ಅಂತ ಕೊಟ್ರೆಗಿನ ಕಾಂಡರ್ ಅಂತ ಬರ್ತದೆ. ನೋಡ್ರಿ ಕಾಂಡರ್ ಪಕ್ಷಿ ದಕ್ಷಿಣ ಅಮೆರಿಕದ ಅತಿ ದೊಡ್ಡ ಪಕ್ಷಿ. ದಕ್ಷಿಣ ಅಮೆರಿಕದ ಅತಿ ದೊಡ್ಡದು, ಪ್ರಪಂಚದಲ್ಲಿ ಅತಿ ದೊಡ್ಡ ಪಕ್ಷಿ ಆಸ್ಟ್ರಿಚ್. ಬಟ್ 7ನೇ ತರಗತಿ ಪುಸ್ತಕದಲ್ಲಿ ಪ್ರಪಂಚದ ಅಂತ ಕೊಟ್ಟ. ಬಟ್ ಏನೋ ಮಿಸ್ಟೇಕ್ ಆಗಿರ್ಬೋದು ಅಂತೀನಿ. ಬಟ್ ಅಪ್ಡೇಟ್ ಏನ್ ಮಾಡ್ಕೋಬೇಕಲ್ರಿ, ಇದು ದಕ್ಷಿಣ ಅಮೆರಿಕದ ಅತಿ ದೊಡ್ಡ ಪಕ್ಷಿ. ಇದು ಯಾವ್ದಂತ ಕೊಟ್ರೆ ಕಾಂಡರ್ ಪಕ್ಷಿ ಯಾವ ಖಂಡದ ಕಂಡು ಬರ್ತಂತ ಕೊಟ್ರೆಗಿನ ಅದು ದಕ್ಷಿಣ ಅಮೆರಿಕ. ಸರಿಯಾಗಿ ನೀವು ಅಪ್ಡೇಟ್ ಮಾಡ್ಕೋಬೇಕು. ಓದ್ತಾ ನಿಮಗೆ ಆಟೋಮೆಟಿಕ್ ಆಗಿ ನಾಲೆಜ್ ಇನ್ಕ್ರೀಸ್ ಆಗ್ತದ. ಮತ್ತೆ ಇನ್ನೊಂದು ಪಕ್ಷಿ ನೋಡ್ರಿ, ರಿಯಾ ಅಂತ ಐತೆ. ರಿಯಾ ಆರಲಾರದ ಒಂದು ಪಕ್ಷಿ. ನಮ್ಗೆ ರಿಯಾ ಅಂದ್ರೆ ಮತ್ತಿಂದ ಲೇಡೀಸ್ ಹೆಸರು ಮಾಡ್ರಿ ಹಿಂದಗಡೆ. ರಿಯಾ ಆರಲಾರದ ಒಂದು ಪಕ್ಷಿ ನೋಡಿ, ಎಷ್ಟು ಸುಂದರವಾಗೈತೆ ಪಕ್ಷಿ ನೋಡಪ್ಪ. ಇದು ಈ ಒಂದು ಪಕ್ಷಿ ನೋಡ್ಬೇಕಂದ್ರೆ ಎಲ್ಲಿಗೆ ಹೋಗ್ಬೇಕು ಹೇಳ್ರಿ, ನಾವು ದಕ್ಷಿಣ ಅಮೆರಿಕ ಕಂಡಕ್ಕೆ ಹೋಗ್ಬೇಕಾಗ್ತದೆ. ದಕ್ಷಿಣ ಅಮೆರಿಕ ಕಂಡದಾಗ ಈ ಪಕ್ಷಿಗಳು ಕಂಡು ಬರ್ತವೆ. ಇಂಪಾರ್ಟೆಂಟು, ಭಾಳ ಇಂಪಾರ್ಟೆಂಟ್ ಐತೆ. ಮುಗಿಯಕ್ಕೆ ಬಂತು ಸ್ವಲ್ಪ ಸಿಂಪಲ್ ಆಗಿ. ಇನ್ನೊಂದು ಲಾಸ್ಟ್ ನೋಡ್ರಿ, ಭಾಳ ಇಂಪಾರ್ಟೆಂಟ್ ಇದೆ ನಮಗ ಪನಮ ಕಾಲುವೆ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್. ಸ್ವಲ್ಪ ಏನು ದೊಡ್ಡದಲ್ಲ, ಸ್ವಲ್ಪ ಚಿಕ್ಕ ಒಂದು 2 ನಿಮಿಷದ ಒಂದು ತರಗತಿ. ಈಗ ನೋಡ್ರಿ ಪನಾಮ ಕಾಲುವೆಯು ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕವನ್ನು ಪ್ರತ್ಯೇಕಿಸುತ್ತದೆ. ಒಂದ್ಸಲ ಗಮನಿಸಬೇಕು. ಇನ್ನೊಂದು ಇಮೇಜ್ ಇದೆ. ಇದಾದ್ಮೇಲೆ ನೋಡ್ರಿ ಪನಾಮ ಕಾಲುವೆ. ಇದು ಇನ್ನೊಂದು ಇಲ್ಲಿ ಕೆಳಗಡೆ ಸುವೇಜ್ ಕಾಲುವೆ ಅಂತ ಐತಿ. ನಮಗಿಲ್ಲಿ ಬೇಕಾದ್ರೆ ಒಂದ್ಸಲ ಗಮನಿಸ್ರಿ. ಪನಮ ಕಾಲುವೆ ನಮಗಿಲ್ಲಿ ಅಮೇರಿಕ ಅಂದ್ರೆ ಇದು ಯಾವ್ದು ಹೇಳ್ರಿ, ನಾರ್ತ್ ಅಮೇರಿಕಾ, ಇದು ಸೌತ್ ಅಮೇರಿಕಾ. ಇಲ್ಲಿ ಪನಮ ಕಾಲುವೆ ಬರ್ತದೆ. ಪನಮ ಕಾಲುವೆ ಒಂದು ಗಮನಿಸೋದು ಏನು ಗಮನಿಸ್ಬೇಕಂತ ಕೊಟ್ರಿಗಿನ ಇಲ್ಲಿ ನೋಡ್ರಿ, ಪನಮ ಕಾಲುವೆ 82 ಕಿಲೋಮೀಟರ್ ಉದ್ದ ಐತೆ. 82 ಕಿಲೋಮೀಟರ್, ಅದು 51 ಮೈಲ್ಸ್. ಆದರೆ ಇದು ಸುವೇಜ್ ಕಾಲುವೆ ಐತಲ್ಲ, ಸುವೇಜ್ ಕಾಲುವೆ ನೋಡ್ರಿ ಇಲ್ಲಿ ಆಫ್ರಿಕಾ ಖಂಡದ ಮಧ್ಯಭಾಗದಲ್ಲಿ, ಈ ಕಡೆ ಏಷ್ಯಾ ಖಂಡ, ಆಫ್ರಿಕಾ ಮತ್ತು ಏಷ್ಯಾ ಖಂಡವನ್ನು ಇದು ಪ್ರತ್ಯೇಕಿಸ್ತದೆ. ಯಾವ್ದಂತ ಕೊಟ್ರೆ ಸುವೇಜ್ ಕಾಲುವೆ. ಅದು ನಮಗೆ ಸುವೇಜ್ ಕಾಲುವೆ ಬಗ್ಗೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. 193 ಕಿಲೋಮೀಟರ್ ಐತಿ. ಅದು ಮೈಲ್ಸ್ನಾಗ ನೋಡಿದ್ರೆ 120 ಮೈಲ್ಸ್ ಐತಿ. ಒಂದು ಗಮನಿಸ್ಬೇಕು, ಏನು ಗಮನಿಸ್ಬೇಕಂತ ಕೊಟ್ರೆಗಿನ ನಮಗಿಲ್ಲಿ ಪನಮ ಕಾಲುವೆ ಮತ್ತೆ ಸುವೇಜ್ ಕಾಲುವೆ ಮೇಲೆ ಪ್ರಶ್ನೆಗಳು ಬಂದೇ ಬರ್ತಾವ. ನಮಗೇನಪ್ಪ ಇಲ್ಲಿ ಏನು ಗಮನಿಸೋದಂತ ಕೊಟ್ರೆಗಿನ ಇದು ನಮಗೆ ನೆಕ್ಸ್ಟ್ ಅಂದ್ರೆ ಮುಂದಿನ ಒಂದು ಇಮೇಜ್ ನೋಡಿ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಆಟೋಮೆಟಿಕ್. ನೋಡ್ರಿ ಇಮೇಜ್ ಹೆಂಗಿದೆ. ನಮಗೆ ಪನಮ ಕಾಲುವೆ ಉತ್ತರ ಅಮೇರಿಕ ಮತ್ತು ದಕ್ಷಿಣ ಅಮೇರಿಕವನ್ನು ಪ್ರತ್ಯೇಕಿಸ್ತದ. ಒಂದು ತಿಳ್ಕರಿ ನೀವು. ಮತ್ತೆ ಮಲಗಕ್ಕೆ ಹೋಗ್ಬೇಡ್ರಿ. ಮಲಗಿದ್ರೆ ಮತ್ತೆ ಮುಂದೆ ಒಂದಿನ ಎದ್ದು ಕುಂದಿರ್ಬೇಕಾತ್ ನೋಡ್ರಿ, ರಾತ್ರಿ 1 ಗಂಟೆ 2 ಗಂಟೆ ನಿದ್ದೆನೇ ಬರೋದಲ್ಲ. ಒಂದು ತಿಳ್ಕರಿ. ನೋಡ್ರಿ ಇಲ್ಲಿ ಇರೋದು ನೋಡ್ರಿ ಪನಮ ಕೆನಾಲ್ ಅಂತ ಐತೆ. ನೋಡ್ರಿ ಇಲ್ಲಿ 1914 ಅಂತ ಐತೆ. ನೋಡ್ರಿ 1914 ಕಾಣಕತ್ತ ನಿಮಗೆ. 1914 ಅಂದ್ರೆ 1914 ನಾ ಬರ್ದದ್ದಲ್ಲ, ಇಲ್ಲಿ ಮ್ಯಾಪ್ನಾಗ ಐತೆ ನೋಡ್ರಿ. ಬಟ್ ಇದ್ರಾಗ ನಮಗೆ 7ನೇ ತರಗತಿ ಪುಸ್ತಕದಲ್ಲಿ ಏನಂತ ಕೊಟ್ಟಾನ, 1912 ಅಂತ ಕೊಟ್ಟಾನ. ಹೌದಿಲ್ಲ, 1912 ಪನಮ ಕಾಲುವೆ. ಬಟ್ ಇಲ್ಲಿ ಮ್ಯಾಪ್ನಾಗ ಏನೈತಿ 1914 ಐತಿ. ಗೂಗಲ್ನಾಗ ವಿಕಿಪೀಡಿಯಾದಾಗ ಏನು ಕೊಟ್ಟಾನ 1914 ಕೊಟ್ಟಾನ. ಮತ್ತೆ ವಿಕಿಪೀಡಿಯಾದಾಗ 1904 ಸ್ಟಾರ್ಟ್ ಮಾಡಿದ್ರೆ ಅಂತಿದ್ರ ಕಾಲುವೆ ಮಾಡಕ. ಅದು ಮುಗಿದದ್ದು 1914 ಆಗಸ್ಟ್ 15ಕ್ಕೆ ಸ್ಟಾರ್ಟ್ ಆಗ್ತದೆ. 1914 ಆಗಸ್ಟ್ 15 ಅದು ತಿಳ್ಕೊಬೇಕು. ಪನಮ ಕಾಲುವೆ 1914 2014ಕ್ಕೆ 100 ವರ್ಷ ಆಯ್ತು. ಗೊತ್ತಿರಲಿ, 100 ವರ್ಷ ಜಾಸ್ತಿ ಆಯ್ತು ಈಗ. ಹೌದಿಲ್ಲ, ಒಂದು ತಿಳ್ಕರಿ. ನೋಡ್ರಿ ಇಲ್ಲಿ ಪನಮ ಕೆನಾಲ್ ಇಲ್ಲಿ ಐತಿ. ಇನ್ನೊಂದು ಏನಪ್ಪ ನಾವು ಈಗ ಗಮನಿಸ್ಬೇಕಂತ ಕೊಟ್ರೆಗಿನ ಈ ಒಂದು ನ್ಯೂಯಾರ್ಕ್ ಸಿಟಿ ಐತಿ ಅಂತ ಕರಿ. ಇಲ್ಲಿ ನ್ಯೂಯಾರ್ಕ್ ಸಿಟಿ ಅಪ್ಪ. ನಾವೇನ ಜಲ ಸಂಚಾರ ಅಂದ್ರೆ ಅಡಗುದಾಗ ಏನ ಸಂಚಾರ ಮಾಡ್ಬೇಕಂತ ಕೊಟ್ರೆಗಿನ ಇದಾಗಲಾರ್ಕಿಂತ ಮುಂಚೆಗೆ ಇದಕ್ಕೆ ಲಾಸ್ ಏಂಜಲೀಸ್ಗೆ ಬರ್ಬೇಕು. ಲಾಸ್ ಏಂಜಲೀಸ್ ಎಲ್ಲಿಂದ ನಾವು ನ್ಯೂಯಾರ್ಕ್ ಸಿಟಿಯಿಂದ, ನ್ಯೂಯಾರ್ಕ್ ಅಂದ್ರೆ ಅಮೆರಿಕ ದೇಶದ ನ್ಯೂಯಾರ್ಕ್ ಸಿಟಿಯಿಂದ ಅಡುಗುನಾಗ ಸಂಚಾರ ಮಾಡ್ಬೇಕಂತಂದ್ರೆ ಏನಾದರೂ ದೊಡ್ಡ ಮಷಿನ್ ಒಯ್ಬೇಕಂದ್ರೆ ಅಡುಗು ಇಲ್ಲಿಂದ ನಾವು ಇಲ್ಲಿ ನ್ಯೂಯಾರ್ಕ್ ಸಿಟಿಯಿಂದ ನೋಡ್ರಿ ಹೆಂಗೆ ಬರ್ಬೇಕಾಗಿತ್ತು. ರೌಂಡ್ ಇಲ್ಲಿಂದ ಹಾಕಿ ಹಿಂಗೆ ಬರ್ಬೇಕಾಗಿತ್ತು. ಹಿಂಗೆ ಟೋಟಲ್ ನೋಡ್ರಿ ಇಲ್ಲಿ ಬರ್ಬೇಕಾಯ್ತು ಲಾಸ್ ಏಂಜಲೀಸಿಗೆ. ಅದೆಷ್ಟು ನೋಡ್ರಿ 12,350 NM ಅಂತ ಐತೆ ನಾಟಿಕಲ್ ಮೈಲ್ಸ್. 12,350 ನಾಟಿಕಲ್ ಮೈಲ್ಸ್ ಆತಿತ್ತು. ಎಲ್ಲಿಂದ ಎಲ್ಲಿಗೆ ಬರ್ಬೇಕಂದ್ರೆ
ನ್ಯೂಯಾರ್ಕ್ ಸಿಟಿಯಿಂದ ಲಾಸ್ ಏಂಜಲೀಸ್ಗೆ ಬರ್ಬೇಕಂದ್ರಿಗಿನ. ಬಟ್ ಈಗ ಈ ಒಂದು ಕೆನಾಲ್ ಮಾಡಿದ್ರಲ್ಲ, ಈ ಕಾರ್ಯ ತೋಡಿಬಿಟ್ರಿ ಇಲ್ಲಿ ನ್ಯೂಯಾರ್ಕ್ ಸಿಟಿಲಿಂದ ಹಿಂಗೆ ಹೋಗ್ಬಿಡೋದು ಸೀದಾ ಡೈರೆಕ್ಟಾಗಿ ಹಿಂಗೆ ಹೋಗ್ಬಿಡೋದು. 4970 ನಾಟಿಕಲ್ ಮೈಲ್ಸು ನೋಡ್ರಿ ಎಷ್ಟು ಉಳಿತು. 12,000 ಇಲ್ಲಿ 4,000 ಇಲ್ಲಿ ನೋಡ್ರಿ, ಇಲ್ಲಿ 12,350 ನಾಟಿಕಲ್ ಮೈಲ್ಸು ಹಿಂಗೆ ರೌಂಡ್ ಆಗಿ ಬಂದರೆ. ಬಟ್ ಹಿಂಗೆ ಬಂದ್ರಿಗಿನ 4,970 ನಾಟಿಕಲ್ ಮೈಲ್ಸ್ ಅಂತ. ಅದು ನಿಮ್ಗೆ ಗಮನಿಸ್ಬೇಕು. ಪನಾಮ ಅನ್ಕೇಸ್ ಒಂದು ದೇಶಗುಣ ಐತೆ, ಅದು ಪನಾಮ ಕಾಲುವೆ, ಅದು ಭಾಳ ಇಂಪಾರ್ಟೆಂಟ್ ಐತೆ. ಸರಿಯಾಗಿ ಅಪ್ಡೇಟ್ ಮಾಡ್ಕೋಬೇಕು. ನಿಮ್ಗೆ ಸುಯೇಜ್ ಕಾಲುವೆ ಬಗ್ಗೆಗೂ ಅವಾಗೆ ಪಾಠ ಮಾಡಿದ್ದೀನಿ. ಕರೆಕ್ಟಾಗಿ ಇನ್ನೊಂದ್ಸಲ ಮಾಡಮಂತ. ಬೇಕಾದ್ರೆ ಇಂಪಾರ್ಟೆಂಟ್ ಕೆನಾಲ್ಗಳು, ಇಂಪಾರ್ಟೆಂಟ್ ಸಮುದ್ರಗಳು, ಸಾಗರಗಳು, ಸರೋವರಗಳು, ನದಿಗಳ ಬಗ್ಗೆ ಇನ್ನೊಂದ್ಸಲ ಇಮೇಜ್ ಆಗಿ ತೋರಿಸ್ತೀನಂತ. ಒಂದ್ಸಲ ಗಮನಿಸ್ರಿ, ಭಾಳ ಇಂಪಾರ್ಟೆಂಟ್ ಐತೆ. ಸರಿಯಾಗಿ ನೀವು ಅಪ್ಡೇಟ್ ಮಾಡ್ಕೋಬೇಕು. ಇಷ್ಟು ಏನಂತ ಕೊಟ್ರೆಗಿನ ದಕ್ಷಿಣ ಅಮೇರಿಕಾ ಖಂಡದ ಬಗ್ಗೆ ಮಾಹಿತಿ. ದಕ್ಷಿಣ ಅಮೇರಿಕಾ ಖಂಡದ ಬಗ್ಗೆ ನೋಡ್ರಿ, ಒಂದು ಪ್ರಶ್ನೆ ನೀವು ಯಾವಾಗನ ಹೋಗ್ರಿ ಎಕ್ಸಾಮ್ ಬರೆಯಕ, ನಮಗೆ ಕೇಳದಿರಲಿ ಓದಲೇಬೇಕು ನಾವು. 7ನೇ ತರಗತಿ ಪುಸ್ತಕ, 6ನೇ ತರಗತಿ, 5ನೇ ತರಗತಿ ಏನು ಕೊಟ್ಟಾನ ಎಲ್ಲ ನೀವು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ. ಬಟ್ ಏನು ಗೊತ್ತಾ, ನೀವು ಓದೋದು ಮಾತ್ರ ಯಾವುದೇ ಕಾರಣಕ್ಕೂ ಬಿಡಕ್ಕೆ ಹೋಗ್ಬಾರ್ದು. ನಮಗೆ ಏನು ಗೊತ್ತಾ, ನೀವು ಬೇಕಾದ್ರೆ 11 ಗಂಟೆ ಮಕ್ಕರಿ, 12 ಗಂಟೆ ಮಕ್ಕರಿ, ಬೆಳಿಗ್ಗೆ 4 ಗಂಟೆಗೆ ಎದ್ದೇಳ್ರಿ. ನೀವು ಮತ್ತೆ 12 ತನಕ ಎದ್ದಿವಿ ಅಂತೇಳಿ ಮುಂಜಾನೆ 6ಕ್ಕೆ 7ಕ್ಕೆ ಎದ್ದೇಳೋದಲ್ಲ, ಮುಂಜಾನೆ 5 ಗಂಟೆಗೆ ಎದ್ದೇಳ್ಬೇಕು. ಯಾಕಂದ್ರೆ ಮುಂದೆ ನಾವು ಚೆನ್ನಾಗಿರ್ಬೇಕಂತ ಕೊಟ್ರಿಗಿನ ಈಗ ಓದಲೇಬೇಕು. ಪರಿಸ್ಥಿತಿ ಸ್ವಲ್ಪ ಮನ್ಯಾಗ ನೋಡ್ಕೇರಿ. ಕೌದಿಗಳು ಹೆಂಗಿರ್ತಾವ, ಎಲ್ಲ ಚಾಪೆಗಳು ಹೆಂಗಿರ್ತಾವ, ಈ ಗಂಗಾಳಗಳು ಹೆಂಗಿರ್ತಾವ, ಒಂದ್ಸಲ ಗಮನಿಸ್ರಿ. ಮನ್ಯಾಗ ನಾಚಿಕೆ ಬರ್ತದ ನೋಡ್ರಿ. ಸುಧಾರಣೆ ಮಾಡ್ಬೇಕಲ್ಲಪ್ಪ. ಸುಧಾರಣೆ ಮಾಡ್ಬೇಕಂದ್ರೆ ಅದು ಯಾರ ಕೈಗಂದ್ರೆ ಅದು ನಮ್ಮ ಕೈಗೆ ಐತೆ. ಅದಕ್ಕೆ ಅದೇನಂದ್ರೆ ಮದ್ದು ಇದ್ರಿಗಿನ ಅದು ಎಜುಕೇಷನ್ಲಿಂದನೇ ನಾವು ಏನಾದರೂ ಸುಧಾರಣೆ ಆಗ್ಬೇಕು. ಅದಕ್ಕೆ ನೀವು ಯಾವುದೇ ಕಾರಣಕ್ಕೂ ಎಜುಕೇಷನ್ನಾಗ ಡೌನ್ ಹಾಕೋಬೇಡ್ರಿ. ಓದ್ರಿ, ನೆಗೆಟಿವ್ ಆಲೋಚನೆ ಮಾಡಿ, ಯಾವಾಗ ಪಾಸಿಟಿವ್ನೆಸ್ ಇರಲಿ. ಮತ್ತು ಇವತ್ತೆಲ್ಲ ನ್ಯೂಸ್ ಎಲ್ಲ ನೋಡಿರ್ತೀರಿ. ನಮಗೆ ಬಜೆಟ್ ಬಗ್ಗೆ 2022-2023 ಬಜೆಟನ್ನು ಮಾನ್ಯ ಕೇಂದ್ರದ ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ರವರು ಮಂಡಿಸಿದರು. ಲೈವ್ ಆಗಿ ನೋಡಿರಿ. ಅದ್ರ ಬಗ್ಗೆ ಬೆಳಗ್ಗೆ ಕ್ಲಾಸ್ ತೊಗೊತೀನಿ ಅಂತ. ತುಂಬ ಧನ್ಯವಾದಗಳು. ಇಲ್ಲಿ ತನಕ ಪಾಠ ಕೇಳಿರಿ. ಮತ್ತು ನಿಮ್ಮ ಭೇಟಿ ಬೆಳಗ್ಗೆ. ಅಲ್ಲಿವರೆಗೂ ಚೆನ್ನಾಗಿ ಊಟ ಗೀಟ ಮಾಡಿ ಕರೆಕ್ಟಾಗಿ 12 ಗಂಟೆ ತನಕ ಓದಿ ಮಲ್ಕರಿ. ಗುಡ್ ನೈಟ್, ಬಾಯ್.